ಏನು ಇವರೆಲ್ಲ ಒತ್ತಡ ಏರ್ತಾ ಇದ್ದಾರೆ ನನ್ನ ಲೈಫ್ನಲ್ಲಿ, ನಾನು ಹೆಂಗೆ ಬದುಕಬೇಕು ಅಥವಾ ಹೆಂಗೆ ನಾನು ಜೀವನ ನಡೆಸಬೇಕು ಅನ್ನೋದು ಬಿಡ್ತಾ ಇಲ್ವಲ್ಲ ಅಂತ ಅನ್ಸಿದ್ದು ಉಂಟು. ಡೆಫಿನೆಟ್ಲಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನನಗೆ ಫೈನಾನ್ಷಿಯಲಿ ಇದಕ್ಕಿಂತ ನಾನು ಅಷ್ಟು ಕಷ್ಟಪಟ್ಟು ಸಬ್ಜೆಕ್ಟ್ಸು ಆಗಿನ ಕಾಲದಲ್ಲಿ ಆ ಒಂದು ಕೋರ್ಸ್ ಎಲ್ಲ ಮಾಡಿ 80,000 EMI ಕಟ್ಕೊಂಡು ಮಾಡಿದಂಥ ಒಂದು ಕಾರ್ಪೊರೇಟ್ ಲೈಫ್ ಇಲ್ಲಿಗೆ ಎಂಡ್ ಆಗ್ಬಿಡುತ್ತಾ? ಕಷ್ಟದಲ್ಲಿ 1 ವರ್ಷಕ್ಕೆ 2 ಸತಿ ಬಟ್ಟೆ ತಗೊಂಡ್ರೆ ಮುಗೀತು. ಒಳ್ಳೆ ಮನೆ ಕಟ್ಟಿದ್ರು, ಎಸ್ ಮಕ್ಕಳಿಗೆ ಮದುವೆ ಮಾಡಿದ್ರು, ಎಸ್ ಎಲ್ಲವೂ ಸಾಧ್ಯ ಆಗ್ತಿತ್ತು. ಆದ್ರೆ ಇವತ್ತು ಎಲ್ಲವೂ ಇದೆ, ಯಾವುದು ಸಾಧನೆ ಮಾಡಕ್ಕಾಗ್ತದೆ. 200% ಇಂಡಿಯಾದಲ್ಲಿ ಪೇರೆಂಟ್ಸ್ ಇರುವಂತ ಒಂದು ಮೈಂಡ್ ಮೈಂಡ್ ಸೆಟ್ ಅದು. ಡೆಫಿನೆಟ್ಲಿ ಸೇಮ್ ಮೈಂಡ್ ಸೆಟ್ ನಮ್ಮ ತಂದೆಯವ್ರಿಗೂ ಇತ್ತು. ಓಕೆ, Campus Gal presents Fearless Founder. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಫೇರ್ಲೆಸ್ ಫೌಂಡರ್ ಮುರಳಿಯವರೇ, ಇವತ್ತು ಯಾರನ್ನು ಕರೆಸಿದ್ದೀರಿ? ಯಾರಪ್ಪ ದಿಟ್ಟ ಮಹಿಳೆಯ ಹೋರಾಟದ ಕಥೆಗಳನ್ನ ಹೇಳಕ್ಕೆ ಮುರಳಿಯವರೇ ನಿಮ್ಮ ಜೊತೆ ಇವತ್ತು ಯಾರಿದ್ದಾರೆ ಅಂತ ಕೇಳ್ತಾ ಇದ್ದೀರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭುವನೇಶ್ವರಿಯವರು ಬಂದಿದ್ದಾರೆ. ಭುವನೇಶ್ವರಿಯ ಪರಿಚಯ ತುಂಬ ಚೆನ್ನಾಗಿದೆ. ದಿಟ್ಟ ಮಹಿಳೆಯ ಹೋರಾಟದ ಕಥೆಗಳಲ್ಲಿ ಇವರ ಕತೆ ಬೇಕೇ ಬೇಕಾಗತ್ತೆ ನಿಮ್ಮ ಜೀವನಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕರ್ಸ್ಕೊಂಡಿದ್ದೀವಿ ಭುವನೇಶ್ವರಿಯವ್ರನ್ನ. ಮೇಡಮ್ ನಮಸ್ಕಾರ. ನಮಸ್ಕಾರ ಮುರಳಿ ಅವರೇ. ತುಂಬಾ ಜನಕ್ಕೆ ಭುವನೇಶ್ವರಿ ಅಂದ್ರೆ ಗೊತ್ತಾಗಲ್ಲ, ಭುವನ ಅಂದ್ರೇನೆ ಗೊತ್ತಾಗೋದು. ಖಂಡಿತ. ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಅವೇಕ್ ಅನ್ನೋ ಒಂದು ಸಂಸ್ಥೆ ಇದೆ, ಮಹಿಳೆಯರಿಗೋಸ್ಕರ, ಮಹಿಳಾ ಉದ್ಯಮಿಗಳಿಗೋಸ್ಕರ ಮಾಡಿರ್ತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲನೆಯ ಸಂಸ್ಥೆ. ಕರೆಕ್ಟ್. ಸುಮಾರು 35-40 ವರ್ಷಗಳ ಹಿಂದೆ ಶುರುವಾದಂಥ ಈ ಸಂಸ್ಥೆ ಸಾವಿರಾರು ಜನರ ಮಹಿಳೆಯರಿಗೆ ದಾರಿದೀಪವಾಗಿರುವಂಥ ಈ ಸಂಸ್ಥೆಗೆ ಈ ವರ್ಷ ಪ್ರೆಸಿಡೆಂಟ್ ಆಗಿದ್ದಾರೆ. ಇಲ್ಲಿ ಪ್ರೆಸಿಡೆಂಟ್ ಆಗೋದು ಅಷ್ಟೊಂದು ಈಸಿ ಕೆಲಸನೇ ಅಲ್ಲ. ಏನಕ್ಕೆ ಅಂದರೆ, ಸುಮಾರು 10 ವರ್ಷಗಳ ಕಾಲ ಅವೇಕ್ನಲ್ಲಿ ಕೆಲಸ ಮಾಡಿ ಈ ವರ್ಷ ಪ್ರೆಸಿಡೆಂಟ್ ಗಿರಿಯನ್ನ ಗಿಟ್ಟಿಸ್ಕೊಂಡಿದ್ದಾರೆ. ನಿಮ್ಮ ಹೋರಾಟದ ಕಥೆಗಳು ತುಂಬಾ ಜನಕ್ಕೆ ದಾರಿದೀಪ ಆಗುತ್ತೆ. ಖಂಡಿತ. ಹೆಂಗಿತ್ತು ನಿಮ್ಮ ಕಾಲೇಜ್ ಜೀವನ ಎಲ್ಲ? ನಾನು ಒಂದು ಮೀಡಿಯಾಕರ್ ಫ್ಯಾಮಿಲಿಯಿಂದ ಬಂದವಳು. ಸೊ Okay. ಅಪ್ಪನವರು, ಅಪ್ಪ ITI ಕೆಲಸ ಮಾಡ್ತಿದ್ದವರು, ಅಮ್ಮ ಹೋಮ್ ಮೇಕರು. ಸೊ ಎಷ್ಟು ಜನ ಮಕ್ಕಳು? ನಾನು ನನ್ನ ತಮ್ಮ ಇಬ್ರೆ. ವೆರಿ ಗುಡ್. ಓಕೆ. Very ಸೊ good. ಒಬ್ಳೆ ಮಗಳು, ಓಕೆ, ಒಬ್ನೇ ಮಗ. ಸೊ ಒಂದು ಸಾಧಾರಣವಾದ ಒಂದು ಮೀಡಿಯಾಕರ್ ಫ್ಯಾಮಿಲಿ. ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ರು, ಬರ್ತಿದ್ರು. ಅಮ್ಮಂಗೆ ಏನಷ್ಟು ನಾಲೆಜ್ ಇರ್ಲಿಲ್ಲ, ಓದಿರ್ಲಿಲ್ಲ, ಬರ ಇರ್ಲಿಲ್ಲ. ಮನೆಯಲ್ಲಿ ಅಚ್ಚುಕಟ್ಟಾಗಿ ಮನೆ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದವ್ರು. ತಂದೆ ಬರೀ 10th ವರೆಗೂ ಅಷ್ಟೇ ಓದಿದ್ದು. ಓಕೆ, ಸೊ ನಾವಂತೂ ಒಂದು ಇಂಗ್ಲಿಷ್ ಮೀಡಿಯಮಲ್ಲಿ ಓದಲಿಲ್ಲ, ಒಳ್ಳೆ ಕೆಲಸ ಆಗಲಿಲ್ಲ. ಸೊ ಒಂದು ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ, ಒಂದು ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ವಿ. ಅಮ್ಮ ಮನೆ ಕೆಲಸ ಮಾಡ್ತಾ ಇರೋರು, ಹೋಮ್ ಮೇಕರು. ಸೊ ನಾವಂತೂ ಮಾಡಲಿಲ್ಲ. ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲೇ ಓದಬೇಕು ಅನ್ನೋ ಒಂದು ಹಠದಲ್ಲಿ ಕಷ್ಟ ಆದ್ರೂ ಸರಿ ಅಂತ ಹೇಳಿ ನಮಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಸೇರಿಸಿದ್ರು. ಯಾಕೆಂದ್ರೆ ಏನಕ್ಕೆ ಹೇಳಕ್ ಬರ್ತೀನಿ ಅಂತ ಹೇಳಿದ್ರೆ, ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ದಿನನಿತ್ಯದ ಜೀವನ ಹೆಂಗಿರುತ್ತೆ ಅಂದ್ರೆ, ಬೆಳಗ್ಗೆ ಎದ್ದು ಫಸ್ಟ್ ಶಿಫ್ಟ್ಗೆ ಹೋಗು, ತಿರ್ಗಾ ಸಾಯಂಕಾಲ ಮನೆಗೆ ಬಾ, ಒಂದ್ ರೌಂಡ್ ಮನೆಗೆ ತರಕಾರಿ ತಗೊಂಬಂದು ಕೊಡು, ಊಟ ಮಾಡಿ ಮಲ್ಕೋ, ತಿರ್ಗಾ ಬೆಳಗ್ಗೆ ಫಸ್ಟ್ ಶಿಫ್ಟ್ ಹೋಗು. ಇದು ಅವರ ಸರ್ವಿಸ್ಗಳಲ್ಲಿ ಪ್ರತಿನಿತ್ಯ ನಡೆಯುವಂತ ಕೆಲಸ ಇದು. ಡೆಫಿನೆಟ್ಲಿ 200%. ನನ್ನ ಬಾಯಲ್ಲಿ ಇದ್ದಿದ್ದು ಮಾತ್ರ ನೀವು ಚೀನ್ ಮಾಡಿದ್ರಿ ಅನ್ಕೊಳ್ತೀನಿ. ಸೊ ತಂದೆಯವರು ಅಷ್ಟೇ, ಬೆಳಗ್ಗೆ 5 ಗಂಟೆಗೆ ಬಸ್ ಬರ್ತಿತ್ತು, ಕೆಲ್ಸಕ್ಕೆ ಹೋಗೋರು, 3 Yes. ಗಂಟೆಗೆ ಬರೋರು, ಒಂದ್ ಅರ್ಧ ಗಂಟೆ ನಿದ್ದೆ ಮಾಡೋರು, ಒಂದ್ ರೌಂಡ್ ಭಾಷಣ್ ಸರ್ಕಲ್ ಹೋಗೋರು, ಒಂದ್ ಬ್ಯಾಗ್ ತರಕಾರಿ ತರೋರು. ಹೆಂಗಿದೆ? ಮಾರನೇ ದಿನಕ್ಕೆ Yes. ಅಮ್ಮ ರಾತ್ರಿ ಎಲ್ಲ ಬೆಳಗ್ಗೆಗೆ ನಮ್ ಬಾಕ್ಸ್ ಕಟ್ಟಕ್ ರೆಡಿ ಮಾಡೋರು. ಮುಗಿತಾವಿತ್ತಿನ ದಿನ. ಅವ್ರಿಗೆ ಒಂದೇ ಆಸೆಗಳೇನಂತ ಹೇಳಿದ್ರೆ, ನಮ್ಮ ಮಕ್ಕಳ ಜೀವನ ನಮ್ಮ ತರ ಆಗ್ಬಾರ್ದು. ಸೊ ಈ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದಾಗ ಅಪ್ಪ ಇಲ್ಲ, ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಇಬ್ರು ನಾನು ಸ್ಕೂಲಲ್ಲಿ ಒಳ್ಳೆ ಇಂಗ್ಲಿಷ್ ಸ್ಕೂಲ್ಗೆ ಸೇರ್ಬೇಕಂತ ಅಪ್ಪ ಅಮ್ಮ ಹೇಳೋರು. ಮನೇಲಿ ಇದ್ದಿದ್ದ ತಾತ ಅಜ್ಜಿ ಎಲ್ಲ ಈಗ ಬರೋ ಕಷ್ಟದಲ್ಲಿ, ಈ ಸಂಬಳದಲ್ಲಿ ನೀ ಇಂಗ್ಲಿಷ್ ಮೀಡಿಯಂ ಹೆಂಗ್ ಓದಿಸ್ತೀಯ ಮಕ್ಕಳಿಗೆ? ಪರವಾಗಿಲ್ಲ, ಇವಾಗ ನೀವೆಲ್ಲ ಏನೋ ಒಂದಷ್ಟು ಓದ್ಲಿಲ್ವಾ, ಇಂಗ್ಲಿಷ್ ಮೀಡಿಯಮೇ ಯಾಕೆ ಬೇಕು ಅನ್ನೋ ಬಹಳ ಅಪೋಸಿಷನ್ ಇತ್ತಂತೆ. ಹೌದು. ಬಟ್ ಸ್ಟಿಲ್ ಮೈ ಡ್ಯಾಡ್ ಡಿಂಟ್ ಗಿವ್ ಅಪ್ ಆನ್ ಇಟ್. ಇಲ್ಲ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಕ್ಳು ಇಂಗ್ಲಿಷ್ ಸ್ಕೂಲಲ್ಲಿ ಓದ್ಬೇಕು. ಒಂದು, ನಿಮ್ ಇಂಗ್ಲಿಷ್ ಮೀಡಿಯಂ ಸೇರಿಸಬೇಕು ಅನ್ನೋ ವಿಷನ್ ಇದೆಯಲ್ಲ, ಅದು ಬಹಳ ದೊಡ್ಡದು. ಹೌದು. ಸೆಕೆಂಡ್ ಏನಂತ ಹೇಳಿದ್ರೆ, ಮನೇಲಿ ಇಂಗ್ಲಿಷ್ ಹೇಳ್ಕೊಡಕ್ ಯಾರು ಇರಲ್ಲ, ಖಂಡಿತ ಅಮ್ಮನಿಗೆ ಬರಲ್ಲ, ಹ್ಮ್. ಅಪ್ಪ ಸಿಕ್ಕಲ್ಲ, ಹ್ಮ್. ಯಾರು ಹೇಳ್ಕೊಡೋದು? ನೋಡಿ, ಅದೇ ನಾವು ಅಷ್ಟು ಕಷ್ಟಪಟ್ಟು ಎಸ್, ಅಮ್ಮ ಹೆಂಗ್ ಫಾಲೋ ಮಾಡ್ತಿದ್ಲು ಅಂತ ಹೇಳಿದ್ರೆ, ಅವಳಿಗೆ ನಾವು ಪೇಜ್ ಓದ್ತಿದ್ರೆ ಅಂದ್ರೆ ಅವಳಿಗೆ ನಾವು ಪೇಜ್ ತಿರುವಾಕಿದ್ರೆ ಗೊತ್ತಾಗ್ತಿತ್ತು, ಓ ಇವರು ಮುಂದಕ್ಕೆ ಓದ್ತಿದ್ದಾರೆ, ಮುಂದಿನ ಪೇಜ್ಗೆ ಓದ್ಲು ನನ್ ಮಗಳು ಮಗ, ಆ ತರ ನನ್ನ ತಾಯಿ ಟ್ರ್ಯಾಕ್ ಮಾಡ್ತಿದ್ಲು. ಕರೆಕ್ಟ್. ಓಕೆ. ಸೊ ಆ ರೀತಿ ಮತ್ತೆ ಮಾರ್ಕ್ಸು ನಮ್ಮ ತಾಯಿಯವ್ರಿಗೆ ನಾನು ಏನ್ ಸಬ್ಜೆಕ್ಟ್ ಓದ್ತಿದ್ದೀನಿ, ಏನ್ ಮತ್ತು ಎಂಥದ್ದು ಗೊತ್ತಿರ್ತಿರ್ಲಿಲ್ಲ. ಆದ್ರೆ ನೋಡ್ತಾ ಇರೋಳು, ಓ ಪೇಜ್ ತಿರುವಾಕದ್ಲಾ, ಬರೀತಿದ್ದಾಳ, ಜೋರಾಗಿ ಓದ್ತಿದ್ದಾಳ ಅಂತ ನನ್ನ ಮಗಳು ಓದ್ತಿದ್ದಾಳೆ, ಮಗ ಓದ್ತಿದ್ದಾಳೆ. ಸೊ ಈ ರೀತಿ ಒಂದು ನಮಗೆ ಒಂದು ಬಹಳ ಒಂದು ಏನು ಹೇಳ್ತಾರೆ, ತುಂಬ ಲ್ಯಾವಿಶ್ ಆಗಿ ಈಗಿನ ನನ್ನ ಮಗಳು ಕೊಡೋವಂಥ ಒಂದು ಲ್ಯಾವಿಶ್ನೆಸ್ ಆಗಲಿ, ಈಗಿನ ಮಕ್ಕಳು ಈ ಜನ್ರೇಷನ್ಗೆ ಸಿಗೋವಂಥ ಲ್ಯಾವಿಶ್ನೆಸ್ ಆಗಲಿ ನಮಗೆ ಖಂಡಿತ ಸಿಗಲಿಲ್ಲ. ಕಷ್ಟದಲ್ಲಿ 1 ವರ್ಷಕ್ಕೆ 2 ಸತಿ ಬಟ್ಟೆ ತೊಗೊಂಡ್ರೆ ಮುಗೀತು. ಸೊ ಒಂದು ಟ್ರಿಪ್ಗೆ ಹೋಗ್ಬೇಕಾದ್ರೂ ಸ್ಕೂಲ್ಗಳಲ್ಲಿ ಇವಾಗ ಏನೂ ಇಲ್ಲ, ಮಾಡ್ಬೇಕಂತಾರೆ. ಆವಾಗ ಒಂದು 3 ತಿಂಗಳಿಂದನೇ ಅಪ್ಪ ಹೋಗ್ಲಾ, ಅಮ್ಮ ಹೋಗ್ಲಾ, ಅಮ್ಮನ ಫಸ್ಟು ಪಟಾಯಿಸ್ಕೋಬೇಕಿತ್ತು, ಒಪ್ಸಿ ಒಪ್ಪಿಸ್ಬೇಕಾಗಿತ್ತು. ಅಮ್ಮ ಹೋಗಿ ಅಪ್ಪನಿಗೆ ಒಪ್ಸಿ ನಮಗೆ
ಆ ಒಂದು ಪರ್ಮಿಷನ್ ಸಿಗೋದಿಕ್ಕೆ ನಮಗೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು. ಸೊ ಇಷ್ಟು ಇಲ್ಲ ಒಂದು ಕಷ್ಟದಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಕಷ್ಟಪಟ್ಟು ನೀವು ಹೇಳ್ದಂಗೆ ಯಾರು ಹೇಳ್ಕೊಡಕ್ ಇಲ್ದಿರಾ ನಾನು ಓದಿ ನನ್ನ ಜೊತೆಗೆ ನನ್ನ ತಮ್ಮನ್ನು ಕೂಡ ನಾನು ಮಾನಿಟರ್ ಮಾಡಬೇಕಿತ್ತು. Okay. ಯಾಕಂದ್ರೆ ಮೈ ಮದರ್ದು ಕಂಡೀಷನ್ ಏನಂದ್ರೆ ನೀನ್ 90% ಬರ್ತೀಯ, ದೆನ್ ಹೌ ಕಮ್ ಯುವರ್ ಬ್ರದರ್ ಇಸ್ ನಾಟ್ ಕಮಿಂಗ್, ಹಿ ಹ್ಯಾಸ್ ಟು ಕಮ್, Yes, correct. ಇಲ್ಲ ಅಂದ್ರೆ ಯು ಆರ್ ನಾಟ್ ಟೀಚಿಂಗ್ ಹಿಮ್ ಪ್ರಾಪರ್ಲಿ ಅಂತ. Correct. ಸೊ ನಾನು ನಂದೆಲ್ಲ ಓದ್ ಮುಗಿಸಿ ನಂತರ ನಾನು ಅವನು ಕೂಡ ನೋಡ್ಕೋಬೇಕಾಗಿತ್ತು. Oh. ಅವನು ತುಂಬಾನೇ ನಾಟಿ, ಇಲ್ಲ ನಾನು ಮಾಡಲ್ಲ ಹಾಗಲ್ಲ ಅಂತ. ನಾನು ಇಲ್ಲಿ ಅಮ್ಮನ್ ಕೇಳೋದ ನನ್ನ ತಮ್ಮನ್ ಕೇಳೋದ ಅನ್ನೋದು ನಾನು ಬಹಳ ಒಂದು 10th ವರೆಗೂ ಬಹಳ ನಾನು ಇಬ್ರು ಮಧ್ಯೆ ಹೋರಾಡಿದ್ದೀನಿ. ಸೊ ನನ್ನ ತಮ್ಮನು ಕೂಡ ಚೆನ್ನಾಗಿ ಓದ್ದ. ಸೊ ಅದಾದ ನಂತರ ಆದ್ರೆ ಏನು ನನಗೆ 10th ಅಲ್ಲಿ ಒಂದು ಮ್ಯಾಕ್ಸ್ ಹುಚ್ಚು, ಮ್ಯಾಕ್ಸ್ ಮಾಡೋ ಅಂತದ್ದು Oh. ಬಹಳ ಆಸೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಹೌದು. Very ಸೊ good. ಪ್ರತಿಯೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಪ್ರತಿಯೊಂದು ಸಮ್ಸ್ನ ನಾನು ಸಾಲ್ವ್ ಮಾಡಬೇಕು. ಹೋಗಿ ನೆಕ್ಸ್ಟ್ ದಿನ ಟೀಚರ್ಗೆ ಮ್ಯಾಮ್ 10 ಪ್ರಾಬ್ಲಮ್ಸ್ ಇತ್ತು, ನಾನು 10 ಮಾಡಿದೀನಿ ನೋಡಿ ಅಂತ ಹೇಳಿ ಗುಡ್ ಅನ್ಸ್ಕೋಬೇಕು. ನಾನು ಬಹಳ ಸ್ಟೂಡೆಂಟ್ ಮುರಳಿ ಸರ್. ಹೌದಾ? ಹೌದು. ನಾನು Very good. 0.5 ಮಾರ್ಕ್ಸ್ 1 ಮಾರ್ಕ್ಸ್ಗೂ ಕೂಡ ಟೀಚರ್ ಹತ್ರ ಜಗಳ ಮಾಡಿವೆ. ಮೇಡಮ್ ವೈ ಐ ಹ್ಯಾವ್ ಗಾಟ್ ದ ಕರೆಕ್ಟ್ ಆನ್ಸರ್, ವೈ ಯು ಹ್ಯಾವ್ ನಾಟ್ ಗಿವನ್ ಮಿ ದ ಫುಲ್ ಮಾರ್ಕ್. ಅದೇ ಪಕ್ಕದಲ್ಲಿರೋ ನನ್ನ ಫ್ರೆಂಡ್ ಕೊಟ್ಟಿದ್ರೆ ನನಗೆ ಯಾಕೆ ಕೊಟ್ಟಿಲ್ಲ? ಹೋರಾಟದ ಮಹಿಳೆಯರು ಅಂತ ನೀವು ಇವತ್ತು ಇಲ್ಲಿ ಕೂತಿದ್ದೀರಲ್ಲ, ಹ್ಮ್. ಆ ಹೋರಾಟ ಇವತ್ತು ಬಂದಿರೋದಲ್ಲ. ಇಲ್ಲ. ನಾನು ಯಾವಾಗ ಅದು ಹೇಳಕ್ ಎಲ್ಲರಿಗೂ ಇಷ್ಟಪಡ್ತೀನಿ. ಒಂದು ಹೋರಾಟದ ಮಹಿಳೆಯರು ಕರ್ಕೊಂಡ್ಬಂದು ಕೂಡ್ಸಿದ್ರೆ ಅವರ ಬಾಲ್ಯಾವಸ್ಥೆ ಕೂಡ ಹಂಗೆ ಇರುತ್ತೆ, ಕಾಲೇಜಲ್ಲಿ ಹಂಗೆ ಇರುತ್ತೆ, ಫ್ಯಾಮಿಲಿಲಿ ಹಂಗೆ ಇರುತ್ತೆ. ಹೌದು, ಅವರೇ ಹೋರಾಟ ಮಾಡಕ್ ಸಾಧ್ಯ, ಖಂಡಿತ ಅವರೇ ಏನಾದ್ರು ಸಾಧನೆ ಮಾಡಕ್ಕೂ ಸಾಧ್ಯ. ಖಂಡಿತ. ಅದು ನೀವು ಹೇಳಿದ್ ಬಹಳ ಬಹಳ ಕರೆಕ್ಟು. ಸೊ ಅದು ನಾನೀಗ ನೀವು ಹೇಳ್ತಾ ಇದ್ಬೇಕಾದ್ರೆ ಐ ಆಮ್ ರಿಕಲೆಕ್ಟಿಂಗ್ ಇಟ್. ನನಗೆ ನಾನು ರ್ಯಾಂಕ್ ಬರಬೇಕು, ನಿಮ್ಮಿಂದ ಮೀರ್ಸ್ಬೇಕು ಅದಲ್ಲ ಅಲ್ಲ, ಅದಲ್ಲ, ನಾನು ಬರ್ದಿದ್ದಕ್ಕೆ ಕೊಡ್ಬೇಕು. ಎಸ್, ಎಸ್. ದಟ್ಸ್ ರೈಟ್. ಸೊ ಈ ರೀತಿ ಮಾಡ್ಕೊಂಡು ನಾನು ಏನೋ ಮ್ಯಾಥಮೆಟಿಕ್ಸ್ ಅಲ್ಲಿ ಬಹಳ ಒಲವಿದ್ದಿದ್ರಿಂದ ನನಗೆ ಕಾಮರ್ಸ್ ಮಾಡಬೇಕು. ಮತ್ತೆ ನನಗೆ ಕಾಮ್ ಅನ್ನೋದು ಬಹಳ ಒಂಥರ ಫ್ಯಾಂಟಸಿ ವರ್ಡ್. ನನಗೆ ಹೆಂಗೆ ಅದೇನಂತ ಗೊತ್ತಿಲ್ಲ, ಏನ್ ರೀಸನ್. ಏನ್ ಓದ್ಬೇಕು ಅಂದ್ರೆ M.Com ಓದ್ಬೇಕು ಅಂತ. ನಾನು ಯಾರು ಕೇಳಿದ್ರೆ ಭುವನ ನೀನ್ ಏನ್ ಓದಿದ್ಯಾ ಅಂದ್ರೆ ಐ ಆಮ್ ಅನ್ M.Com ಗ್ರಾಜುಯೇಟ್, ಐ ಆಮ್ ಅನ್ M.Com ಪೋಸ್ಟ್ ಗ್ರಾಜುಯೇಟ್. ಅದು ನನಗೆ ಅದೇನಂತ ಗೊತ್ತಿಲ್ಲ, ತುಂಬಾ ಫ್ಯಾಂಟಸಿ ವರ್ಡ್ ನನ್ಗದು. ಬಟ್ 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡೆ, ಸ್ಕೂಲ್ಗೆನೆ ಒಂದು 2ನೇ 3ನೇ ಸ್ಥಾನದಲ್ಲಿ ನಿಂತ್ಕೊಂಡ್ವಿ. ಆಗಿನ ಕಾಲದಲ್ಲಿ ನಿಮ್ಗೆ ಒಂದು 75 ಮಾರ್ಕ್ಸ್ ತಗೊಂಡ್ರು ಬೇಕಾದಷ್ಟಾಯ್ತು. ತುಂಬಾ ಜಾಸ್ತಿ ಆಯ್ತು. ಸುಮಾರು ಕಾಲೇಜಸ್ಗಳಲ್ಲಿ ನನಗೆ ಮೆರಿಟ್ ಲಿಸ್ಟ್ ಅಲ್ಲಿ ಬಂತು. ಅಪ್ಪ ಅಂತೂ ಏನ್ ಮಾಡಿದ್ರು ಅಂದ್ರೆ ಬರೋ ಸುತ್ತಮುತ್ತಲು ರಾಜಾಜಿನಗರದಲ್ಲಿ ಹುಟ್ಟು ಬೆಳೆದಿದ್ದು. ಹ್ಮ್. ಸೊ ವಾಣಿ ಸ್ಕೂಲ್ ಇರ್ಬೋದು, MES ಕಿಶೋರ್ ಕೇಂದ್ರ ಕಾಲೇಜ್ ಇರ್ಬೋದು, ವಿದ್ಯಾವರ್ತಕ ಕಾಲೇಜ್ ಇರ್ಬೋದು, Okay. ಎಲ್ಲಾ ಕಾಲೇಜಲ್ಲೂ ಹಾಕ್ಸ್ಬಿಟ್ಟು ಕೊನೆಗೆ ಮೆರಿಟ್ ಲಿಸ್ಟ್ ಅಲ್ಲಿ ಬಂದ್ಮೇಲೆ ಇಲ್ಲಮ್ಮ ನೀನು SJRC ಕಾಲೇಜ್ಗೆ ಹೋಗಿ ಬರೋ ಅಂತದ್ದು. ಓ, ನೀವು SJRC ಸ್ಟೂಡೆಂಟ್? ಹೌದು, SJRC ಮಹಿಳಾ ಕಾಲೇಜಾ? ಮಹಿಳಾ ಆ ಕಾಲೇಜ್. ರಾಜನ ಲುಲು ಮಾಲ್ ಪಕ್ಕ ಇದೆ ಅದೇನಾ? ಹೌದು. ಓ, ಸೊ okay, okay. ಸೊ ಅಲ್ಲಿ ಡಿಗ್ರಿ ಮಾಡಿದ್ದು. ಅವಾಗ ಪೇರೆಂಟ್ಸ್ ಒಂದು ಮೈಂಡ್ ಸೆಟ್, ಯಾರು ನನ್ನ ಮಕ್ಳು ಫಸ್ಟ್ ಕ್ಲಾಸ್ ತಗೊಂಡ್ಬಿಟ್ರೆ ಹ್ಮ್. ಸೈನ್ಸ್ ಓದ್ಬೇಕು, ಏನಾದ್ರು ಏನಪ್ಪ ಚಂದ್ರಶೇಖರ್ ನಿನ್ ಮಗಳು ಕಾಮರ್ಸ್ ತಗೊಂಡಿದ್ದಾಳೆ ಅಂದ್ರೆ ಏನಾದ್ರು 60 ಮಾರ್ಕ್ಸ್ ಗಿಂತ ಕೆಳಗಡೆ ಬಂದ್ಬಿಡುತ್ತೆ ಅಂತ ಕೇಳ್ಬಿಟ್ರೆ ಓ, ಹಾ. ಅವಮಾನ. ಹೌಮಾನ. ಅವಾಗ Yes. ಏನಂದ್ರೆ ಆರ್ಟ್ಸ್ ಅಂದ್ರೆ ಇವ್ರು ಕಮ್ಮಿ ಪರ್ಸೆಂಟೇಜ್ ತಗೊಂಡಿರೋರು, Okay. ಕಾಮರ್ಸ್ ಅಂದ್ರೆ ಮಿಡ್, ಸೈನ್ಸ್ ಅಂದ್ರೆ ಎಕ್ಸಲೆಂಟ್. ಆಹಾ, ಇವಾಗ್ಲೂ ತುಂಬಾ ಜನಕ್ಕೆ ಅದೇ ಇದೆ, ಇರೋದು. ಇದೆ. ಇವಾಗ್ಲೂ ಕೂಡ ಕರೆಕ್ಟ್. ಹೌದು ಇವಾಗ್ಲೂ ಕೂಡ ಏನಂದ್ರೆ ಯಾರನ್ನಾದ್ರೂ 3 ಜನದಲ್ಲಿ ಇವೇನಾಗ್ಬೇಕು ಅಂದ್ರೆ ಫಸ್ಟ್ ಡಾಕ್ಟರ್, ಇಂಜಿನಿಯರ್ ಎರಡೇನೆ. ಹೌದು, 3ನೇದಕ್ಕೆ ಹೋಗೋದು ಇಲ್ಲ, ಅದು ಗೊತ್ತೂ ಇರಲ್ಲ. ಗೊತ್ತು ಅದು ನಮ್ಮ ಇಂಡಿಯಾದಲ್ಲಿ ಪೇರೆಂಟ್ಸ್ ಇರುವಂತ ಒಂದು ಮೈಂಡ್ ಮೈಂಡ್ ಸೆಟ್. ಸೆಟ್ ಅದು. ಡೆಫಿನೆಟ್ಲಿ ಸೇಮ್ ಮೈಂಡ್ ಸೆಟ್ ನಮ್ಮ ತಂದೆಯವ್ರಿಗೂ ಇತ್ತು. ಓಕೆ. ಸೊ ಇಲ್ಲಪ್ಪ ನಾನು ಕಾಮರ್ಸ್ ಮ್ಯಾಕ್ಸ್ ಮಾಡ್ತೀನಿ, ಫಸ್ಟ್ PUC ತಗೊಳ್ತೀನಿ ಅಂತ. ಇಲ್ಲ PCMC ಡಿಸೈಡೆಡ್. PCMC okay. ತಗೊಳ್ತೀಯಾ ಇಲ್ಲ ಅಂದ್ರೆ PCMB ತಗೊಳ್ತೀಯಾ, ಡಿಸೈಡ್ ಮಾಡಮ್ಮ. ಇವೆರಡು ಬಿಟ್ಟು ನಿನ್ಗೆ ಎಂತ ಬೇರೆ ಆಪ್ಷನ್ ಇಲ್ಲ ಅಂದ್ರು. ಸೊ ನನಗೆ PCMC PCMB ನ ಏನು ಅಂತ ಹೇಳಿ ಒಂದು ಬಯಾಲಜಿ ತಗೊಂಡೆ. ಯಾಕಂದ್ರೆ ಅಲ್ಲೂ ಕೂಡ ಒಂದು ಆಯ್ತು, ಅಪ್ಪ ನನಗೆ M.Com ಮಾಡಕ್ ಬಿಡ್ತಿಲ್ಲ ಅಲ್ಲ, ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದು ಅಕಸ್ಮಾತ್ ಮೆಡಿಕಲ್ಗೆ ಹೋಗೋ ಚಾನ್ಸ್ ಸಿಕ್ಕಿದ್ರೆ ಮೆಡಿಕಲ್ಗೆ ಹೋಗ್ಬೇಡ ಅಂತ ನನ್ನ ಒಳಗಡೆನೆ ಇನ್ನರ್ ಥಾಟ್. ಓಕೆ. ಸೊ Okay. ಹಾಗಾಗಿ PCMB ತಗೊಂಡೆ. Very good. PCMB ತಗೊಂಡು ಅಲ್ಲಿ ಸೆಂಟ್ ಆನ್ಸ್ ಕಾಲೇಜ್ ಅಂತ ಇದೆ, ಓಕೆ. ಸೊ KR ರಾಮಮೂರ್ತಿ ನಗರದಲ್ಲಿ. ಹೌದು ಸೊ ಹೌದು. ಪ್ರತಿದಿನ ಒಂದ್ ಸೈಕಲ್ ತಕ್ಕೊಟ್ರು, ಬೇಗ ಬರ್ಬೇಕು. ಯಾಕಂದ್ರೆ ನಡಿಗೆಲ್ ಹೋದ್ರೆ ಬರ್ತಾ ಟೈಮ್ ವೇಸ್ಟ್ ಆಗುತ್ತೆ. ಸೈನ್ಸ್ ಸ್ಟೂಡೆಂಟ್, ತುಂಬಾ ಪ್ರಾಜೆಕ್ಟ್ಸ್ ವರ್ಕ್ ಇರುತ್ತೆ, ಓದ್ಕೋಬೇಕು. ನಿಮ್ಗೆ ಈಗ ಅನ್ಸುತ್ತಾ ಹ್ಮ್. ಅವರೆಲ್ಲ ಅಷ್ಟೊಂದು ಪ್ರೆಷರ್ ಕೊಟ್ಟು ಮೌಲ್ಡ್ ಮಾಡಿದ್ದಕ್ಕೆ ನಾನು ಚೆನ್ನಾಗದೆ ಅಂತ? 200%. Yes. 200%. ಆ ಒಂದು ಸ್ಟ್ರಿಕ್ಟ್ ಅಪ್ಪ ಅಮ್ಮನ ಇವತ್ತಿಗೂ ಅಮ್ಮನ್ ನಾನು ಎಲ್ಲಾರು ಹೋಗ್ಬೇಕಾದ್ರೆ ಹೇಳ್ ಬರ್ತೀನಿ, ಅಮ್ಮ ನಾನು ಇವತ್ತರ ಅವೇಕಿಗೆ ಹೋಗ್ತಾ ಇದ್ದೀನಿ ಅಥವಾ ಒಂದು ಮೀಟಿಂಗ್ ಹೋಗ್ತಾ ಇದ್ದೀನಿ, ಇವತ್ತು ಈ ತರ ಮುರಳಿಯವ್ರು ನಿನ್ ಗೊತ್ತಲ್ವಾ ಅಂದ್ರು. ಯಾರಮ್ಮ ಅಂದ್ರು, ಅಡಿಗೆ ಒಗ್ಗರಣೆ ಟಪ್ಪೀಶೋ. ಗೊತ್ತು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅನ್ನೋ ಮುರಳಿಯವರು. ಸೊ ಹೋಗ್ ಬರ್ತಿದ್ಯಾ ಅಂದ್ರು. ಸೊ ಇವತ್ತಿಗೂ ಕೂಡ ಅಮ್ಮನ್ಗೆ ಹೇಳ್ ಬರ್ಬೇಕು, ಇಲ್ಲ ಅಂದ್ರೆ ಅಮ್ಮನ್ಗೆ ಹೇಳಿಲ್ಲ ಅಂದ್ರೆ ಕಾಯ್ತಿರ್ತಾಳೆ, ಇವತ್ತು ನನ್ನ ಮಗಳು ಯಾಕೆ ಫೋನ್ ಮಾಡ್ಲಿಲ್ಲ ಅನ್ನೋ ಏನ್ ಹೇಳ್ತಾರ ಒಂದು ಕಾಳಜಿ ಅನ್ನೋದು ಇವತ್ತಿಗಿದೆ.
ಆದ್ರೆ ಬಹುಶಃ ಈಗಿನ ಮಕ್ಕಳಿಗೆ ಅದು ನಾನು ನೋಡ್ತಾ ಇಲ್ಲ. ಬಟ್ ಪಾಪ ಅವರಿಗೆ ಮೋಸ್ಟ್ಲಿ ಅವ್ರ ಏಜ್ ದಾಟದ್ಮೇಲೆ ಅದು ಖಂಡಿತ ಬರುತ್ತೆ ಅಂತ ನನ್ನ ಒಂದು ಆ ಹ್ಯೂಮನ್ ವ್ಯಾಲ್ಯೂ ಆಗ್ಲಿ, ಆ ಹ್ಯೂಮನ್ ಇನ್ಸ್ಟಿಂಕ್ಟ್ ಎಲ್ಲೂ ಹೋಗಲ್ಲ. ಸ್ವಲ್ಪ ನಿಧಾನಕ್ಕೆ ಬರ್ಬೋದು. ನಮ್ಗೆಲ್ಲ ಆಗ ಒಂದು ಸೀರಿಯಸ್ನೆಸ್ ಆಗಿದ್ದರಿಂದ ಒಂದು ಸಣ್ಣ ವಯಸ್ಸಿಂದನೇ ಆ ಒಂದು ಮುತುವರ್ಜಿ ಕಾಳಜಿ ಬಂತು. ಆ ಸೀರಿಯಸ್ ಇದ್ರೆ ಒಳ್ಳೇದ್ ಅನ್ಸ್ತಲ್ಲ ನಿಮ್ಗೆ? ಖಂಡಿತ ಆ ಸೀರಿಯಸ್ನೆಸ್ ಈಗ ನಾವು ನಮ್ಮ ಮಕ್ಳ ಮೇಲೆ ಏರಕ್ ಆಗ್ತಾ ಇಲ್ಲ. ಆಗ್ತಿಲ್ಲ. ನಾವ್ ಹೆಂಗಾಗೋಗಿದ್ದೀವಿ ಅಂದ್ರೆ ಎಕ್ಸ್ಪೆಷಲಿ ನನ್ನ ಒಂದು ಜನರೇಷನ್ ಈ ಕಡೆ ನಾವು ಅಪ್ಪ ಅಮ್ಮನ ತರ ಪೂರಾ ಟ್ರೆಡಿಷನಲ್ಲು ಅಲ್ಲ, ಈ ತರ ಮಕ್ಳಿಗೆ ಈಗಿನ ಮಕ್ಳ ತರ ನಾವು ಅಲ್ಟ್ರಾ ಮಾಡರ್ನ್ ಅಲ್ಲ, ನಾವು ಒಂಥರ 50-50 ಆಗೋಗ್ಬಿಟ್ಟಿದೀವಿ. ಸೊ ಹಂಗಾಗಿ ಈ ರೀತಿ ನಂದು ಪ್ರೀ ಯೂನಿವರ್ಸಿಟಿ ಅಭ್ಯಾಸ ತುಂಬಾ ಚೆನ್ನಾಗಿ ನಡೀತು. ಎಲ್ಲ ಮಾಡಿದೆ, ಮೆಡಿಕಲ್ದು CET ಎಲ್ಲ ಬರ್ದೆ. ಅಪ್ಪನ್ ಕ್ವೆಶನ್ ಆಯ್ತು, ಮೆಡಿಕಲ್ ಅಲ್ಲಿ ನೀನ್ ಎಷ್ಟು ಕಾನ್ಫಿಡೆಂಟ್ ನಿನಗೆ ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ಸೀಟ್ ಸಿಗುತ್ತೆ ಸಿಗುತ್ತೆ? ಅಂತ. ಹೌದೌದು. ಎಸ್ ಯಾಕಂದ್ರೆ ನಾವು ದುಡ್ಡು ಕೊಟ್ಟು ಓದಿಸೋ ಪರಿಸ್ಥಿತಿಲಿ ಇಲ್ಲ. ಇದು ಅಪ್ಪನ್ನ CET ಬರೀಬೇಕು, ರ್ಯಾಂಕ್ ಅಲ್ಲಿ ಸಿಗ್ಬೇಕು, ತಗೋಬೇಕು, ಅದು ಬೆಂಗಳೂರಲ್ಲೇ ಸಿಗ್ಬೇಕು. ಹೌದು, ಬೆಂಗಳೂರಲ್ಲೇ ಸಿಗ್ಬೇಕು, ಗೌರ್ಮೆಂಟ್ ಕಾಲೇಜಲ್ಲೇ ಸಿಗ್ಬೇಕು. ಹೌದು ಹೌದು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ನಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಫ್ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ದಟ್, ಗೋ ಅಂಡ್ ರೈಟ್ ಯೋರ್ CET, ಓಕೆ. ಪ್ರಿಪೇರ್ ಆಗು. ಮಾಡಾದ್ಮೇಲೆ ನಾನು ತೆಗ್ದಿದ್ದೀನಿ ಪ್ಲೀಸ್ ನೋಡಿ ಮಾಡಿ ಅಂತ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲ ಲೈಫ್ ಅಲ್ಲಿ ಕರೆಕ್ಟ್ ಆಗಿ ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ರು. ಡೆಫಿನೆಟ್ಲಿ. ಬೇರೆಯವ್ರ ಬೌಂಡ್ರಿ ಹಾಕಕ್ಕೂ ಬಿಡ್ತಾರಿಲ್ಲ. ನನ್ನ ಲಿಮಿಟ್ ಇಷ್ಟೇ, ಈ ಹೌದು. ಲಿಮಿಟ್ ಅಲ್ಲಿ ಏನ್ ಮಾಡ್ಬೇಕು ಹ್ಮ್. ಎಲ್ಲವನ್ನೂ ಮಾಡಿದ್ರು ಅವರು. ಡೆಫಿನೆಟ್ಲಿ ಎಲ್ಲವನ್ನೂ ಮಾಡಿದ್ರು. ಮಕ್ಳು ಓದಿಸಿದ್ರು, ಒಳ್ಳೆ ಮನೆ ಕಟ್ಟಿದ್ರು, ಮಕ್ಳಿಗೆ ಮದುವೆ ಮಾಡಿದ್ರು, ಎಲ್ಲವೂ ಸಾಧ್ಯ ಆಗ್ತಿತ್ತು. ಆದ್ರೆ ಇವತ್ತು ಎಲ್ಲವೂ ಇದೆ, ಯಾವ್ದು ಸಾಧನೆ ಮಾಡಕ್ ಆಗ್ತಾ ಇಲ್ಲ. 200% ಎಲ್ಲವೂ ಇದೆ, ಎಲ್ಲ ಇದೆ, ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಸೊ ಹಂಗಾಗಿ ಅಪ್ಪ ಕ್ಲಿಯರ್ ಆಗಿ ಹೇಳಿದ್ರು. ಸೊ ಅವಾಗ ನಾನು ಯೋಚನೆ ಮಾಡಿದೆ, ಇವಾಗ ನಾನು CET ಮಾಡಿ ಒಳ್ಳೆ ಏನೋ ಒಂದು ಬಂತು, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಟ್ಟೋ ಪರಿಸ್ಥಿತಿ ಬಂದು ಅಪ್ಪ ಕಟ್ಲಿಲ್ಲ ಫೀಸು ಅಂತ ಹೇಳಿದ್ರೆ ನಂಗೆ ಡಿಸಪಾಯಿಂಟ್ ಆಗೋದ್ ಬೇಡ ಅಂತ ಹೇಳಿ, ಸರಿ ಅಪ್ಪ ನಾನು ಇವಾಗ PUC ಮುಗೀತು, ನಾನು ಇವಾಗ ಕಾಮರ್ಸಿಗೆ ಸೇರ್ತೀನಿ, BCom. ಅದೇನು ಹುಚ್ಚು ನಿಮ್ಗೆ ಕಾಮರ್ಸ್ ಓದೋ ಹುಚ್ಚು? ಚೆನ್ನಾಗಿ ಓದ್ತಾ ಇದ್ರಿ, ಅದೇನೋ ಗೊತ್ತಿಲ್ಲ ಸರ್. ಎಲ್ಲಿ ಯಾರ್ದು ಇನ್ಫ್ಲೂಯೆನ್ಸ್ ಬಿತ್ತು ನಿಮ್ಗೆ? ಅದು ನನಗೆ ನಾನು ಸ್ಕೂಲ್ ಡೇಸ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಬ್ರು ಮಣಿ ಆಂಟಿ ಅಂತ ಇದ್ರು. ಹಾ, ಅವರು BCom ಸ್ಟೂಡೆಂಟ್. ಅವ್ರು ನನ್ಗೆ ಅವಾಗ ಕೆಲವೊಂದು ಮ್ಯಾಥ್ಸ್ ಎಲ್ಲ 10th ಹಾ. ನಾನು ಚೆನ್ನಾಗಿ ಓದ್ತಿದ್ರು. ನಮ್ ತಾಯಿ ಏನು ಎಕ್ಸ್ಟ್ರಾ ಹೋಗ್ ಆಂಟಿ ಕೇಳು ಎಳ್ಸ್ಕೊಂಬ 10th ಹ್ಮ್. ದೊಡ್ಡ ಪರೀಕ್ಷೆ, ಓಕೆ ನಾವು ಟ್ಯೂಷನ್ಸ್ ಎಲ್ಲ ಕಳ್ಸಲ್ಲ. ಓಕೆ ಒಂದ್ಸತಿ ಹೋಗೋರು ಕೇಳು, ದೊಡ್ಡವ್ರು ಓದಿರೋರು Correct. ತಿಳ್ಕೊಂಡಿರೋರು, ಹಾ. ನಿನ್ಗೆ ಎಲ್ಲ ಗೊತ್ತು ಅನ್ನೋದು ಬೇಡ Correct. ಅಂತ. ಸೊ ಅವ್ರ ಹತ್ರ ಹೋಗಿ ಮಾತಾಡ್ತಾ ಅವರು BCom ಓದಿದ್ರು ಆಗಿನ ಕಾಲದಲ್ಲಿ. ಹ್ಮ್. ಸೊ ಅವರು BCom ಓದ್ ನೋಡಮ್ಮ, ನಾನು MCom ಮಾಡಕ್ ಆಗ್ಲಿಲ್ಲ, ನಂಗೆ ತುಂಬಾ ಆಸೆ ಇತ್ತು ಅಂತೆಲ್ಲ ನಂಗೆ ಅವಾಗ ಒಂಚೂರು ಕಿವಿ ಮಾತು ಆ ಬೀಳ್ತಿತ್ತು. M.Com ಬಿದ್ದು ಬಿದ್ದು ತಗೋ MCom ಫೈನಲ್ M.Com ಮಾಡಿದ್ರಾ? ಮಾಡ್ಲಿಲ್ಲ. ಯಾಕೆ, ಏನಾಯ್ತು? ನಾನು 75% ಸ್ಟೂಡೆಂಟ್. ಅಪ್ಪನ ಹಾ. ಪ್ರಕಾರ ನಾನು ಇಂಟೆಲಿಜೆಂಟ್. ಸೊ ಹೌದು. ಸೈನ್ಸ್ ಮಾಡ್ಬೇಕು. ಸೈನ್ಸ್ ಮಾಡಿದ್ರಾ? ಸೈನ್ಸೇ ಮಾಡಿ. ಏನ್ ಓದಿದ್ರಿ ಕಡೆಗೆ ನೀವು? ನಾವು ಮಾಡಿದ್ದು ಮಾಸ್ಟರ್ಸ್ ಇನ್ MSc ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡಿದೆ. ಅಯ್ಯೋ, ಅದು ಖುಷಿ ಆದ್ರಪ್ಪ? ಅಪ್ಪ ಅಯ್ಯೋ, ಅಪ್ಪನಿಗೆ ಬಹಳಷ್ಟು ಖುಷಿ. ನನ್ನ ಮಗಳು ಸೈನ್ಸ್ ಓದಿದ್ಲು, ನನ್ನ ಮಗಳು ನಾನು ಹೇಳಿದ ಎಲೆಕ್ಟ್ರಾನಿಕ್ಸೇ ತಗೊಂಡ್ಲು. ಸೊ ಹಾಗಾಗಿ ಬಟ್ ಇವಾಗ ಏನಿಸುತ್ತೆ, ಅದೇ ಕರೆಕ್ಟ್ ಅನಿಸ್ತಾ, ಅಥವಾ M.Com ಮಾಡಿದ್ರೆ ಚೆನ್ನಾಗಿರ್ತಾ ಇದೆ ಅನಿಸ್ತಾ ಇದೆಯಾ, ಅಥವಾ ಇದು ಮಾಡ್ಬಿಟ್ಟು ನಾನು ಇಲ್ಲೇ ಸ್ಟ್ರಕ್ ಆಗೋದೆ ಅಂತ ಏನಾರು ಅನಿಸಿದ್ದು ಉಂಟಾ? ಖಂಡಿತ ಇಲ್ಲ. ಈಗ ನಮ್ಗೆ ಅವಾಗ ಆ ಒಂದು ವಾಸ್ಟ್ ಎಕ್ಸ್ಪೀರಿಯನ್ಸು ನಾಲೆಜ್ ಇರ್ಲಿಲ್ಲ. ಮತ್ತೆ ಆ ಫ್ಯಾಮಿಲಿಲೆಲ್ಲ ಸಣ್ಣ ಪುಟ್ಟಾಗಿ ಓದ್ಕೊಂಡಿರೋರು. ಸೊ ನಾವ್ ಅನ್ಕೊಂಡ್ವಿ, BCom ಓದಿದ್ರಲ್ಲ, M.Com ಓದಿದ್ರೆ ಚೆನ್ನಾಗಿರೋ ಕೆಲಸ ಸಿಗುತ್ತೆ, CA ಆಗ್ಬಿಡ್ತೀವಿ, ಒಳ್ಳೆ ಅಕೌಂಟೆಂಟ್ ಆಗ್ಬಿಡ್ತೀವಿ. ಅವಾಗ ಹೌದು. ಅಕೌಂಟೆಂಟ್ ಅನ್ನೋ ಒಂದು ಹೆಸರು ಕೂಡ, ಒಂದು ಪದ ಕೂಡ ನಮಗ್ ಬಹಳ ಇಂಟ್ರೆಸ್ಟಿಂಗ್. ಸೈನ್ಸ್ ಓದಿದ್ರೆ ಅದು ಫಸ್ಟ್ ಆಫ್ ಆಲ್ ಸೈನ್ಸ್ ಕಡೆ ಒಲವು ಇಲ್ದಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಬಟ್ ಬೀಟ್ ಎನಿ ಸಬ್ಜೆಕ್ಟ್, ಬೀಟ್ ಆರ್ಟ್ಸ್ ಆರ್ ಕಾಮರ್ಸ್ ಆರ್ ಸೈನ್ಸ್, ಅದರದ್ದೇ ಆದ ಸ್ಕೋಪ್ ಅದಕ್ಕಿದೆ. ಆದ್ರೆ ನಾನು ಏನ್ ಹೇಳೋದು ಅಂದ್ರೆ, ಅದರಲ್ಲಿ ಡೆಪ್ತ್ ಆಗಿ ಡೀಪ್ ಡೈವ್ ಇನ್ ಟು ಇಟ್. ಏನೇ ಒಂದು ಕೆಲಸ ಇರ್ಬೋದು, ಒಂದು ಸ್ಟಡೀಸ್ ಇರ್ಬೋದು, ಯು ಹ್ಯಾವ್ ಟು ಗೆಟ್ ಇನ್ ಟು ದ ಡೆಪ್ತ್ ಆಫ್ ಇಟ್. ಯು ಶುಡ್ ಲವ್ ಇಟ್. ಇವಾಗ ಕೆಲವರು ತುಂಬಾ ಫಾರ್ಚುನೇಟ್ ಇರ್ತಾರೆ, ಅವ್ರು ಅನ್ಕೊಂಡಿದ್ದೇ ಓದ್ತಾರೆ, ಅವ್ರು ಅನ್ಕೊಂಡಿದ್ದೇ ಕೆಲ್ಸಕ್ಕೆ ಹೋಗ್ತಾರೆ. ಅದು ಕೂಡ ಅದು ಸ್ವಲ್ಪ ಜನಕ್ಕೆ ಸಿಗೋವಂತ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಇವಾಗ ಸಿಗ್ಲಿಲ್ಲ ಅಂದ್ರೆ ಡೋಂಟ್ ವರಿ. ಇವಾಗ ನಮ್ಮ ಸಮ್ಟೈಮ್ಸ್ ನಾನೊಂದು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡೋದು, ನಾವು ಆಸೆ ಪಡೋದ್ಕಿಂತ ವಾಟ್ ಯು ಡಿಸೈರ್ ಇಸ್ ಗಾಡ್ ಗಿವ್ಸ್ ಯು ವಾಟ್ ಯು ಡಿಸರ್ವ್. So I thought, okay, I am desiring to be an M.Com student, but my God want me to be a science student. Something in that ittidane. I am deserving that anta heli. ಓಕೆ. So ನಾನು ಅದನ್ನ I started loving my science. ಕಾಲೇಜ್ ಲೈಫ್ ಹೆಂಗಿತ್ತು? ಕಾಲೇಜ್ ಲೈಫ್ ಬಹಳ ಈಗಿನ ಕಾಲದ ತರ ಅಲ್ಲ, ವೆರಿ ಸೀರಿಯಸ್. ಕೆಟ್ಟದಾಗಿತ್ತು ಅಂತನಾ? ಕೆಟ್ಟದಾಗಿತ್ತು ಅಂದ್ರೆ ಸ್ಟ್ರಿಕ್ಟ್ ಆಗಿತ್ತು, ಬಹಳ ಸ್ಟ್ರಿಕ್ಟ್. ಅದು ನಾನು ಬಹಳ ಶಿಸ್ತು. ನಾನು ಅಂದ್ರೆ ಎಲ್ರಿಗೂ ಏನಿತ್ತು ಗೊತ್ತಾ ಭುವನ್ ಅವ್ರೆ, ಹ್ಮ್. ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ, ಹೈಸ್ಕೂಲ್ ಮುಗಿದ ತಕ್ಷಣ ಕಾಲೇಜಲ್ಲಿ ಸಖತ್ತಾಗಿರ್ಬೋದು, ಯೂನಿಫಾರ್ಮ್ ಇರಲ್ಲ, ಒಂದ್ ಬುಕ್ ಇಟ್ಕೊಂಡು ಹೋಗ್ಬೋದು, ಹ್ಮ್. ಆರಾಮ ನಾವು ಕಾಲೇಜ್ ಹೋದ್ರೆ ಹೋಗ್ಬೋದು, ಹೋಗಿಲ್ಲ ಅಂದ್ರೆ ಇರ್ಬೋದು ಅನ್ನೋದೆಲ್ಲ ಇರ್ತಾ ಇತ್ತು ಅವಾಗ. ಹೌದು. ಆದ್ರೆ
ಇವಾಗ ಆ ಕಾಲೇಜ್ ಲೈಫ್ ಎಲ್ಲ ಬಿಟ್ಟು ಈಗಿನ ಜನರೇಷನ್ ಅವ್ರನ್ನು ಕೇಳಿ ಯು ಪ್ರಿಫರ್ ಟು ಹ್ಯಾವ್ ವಾಟ್ ಇಸ್ ಯೋರ್ ಗೋಲ್ಡನ್ ಪೀರಿಯಡ್ ಅಂತ ಎವ್ರಿಬಡಿ ಈವನ್ ಟುಡೇ ದೇ ವಿಲ್ ಟೆಲ್ ದಟ್ ಇಟ್ ಇಸ್ ಸ್ಕೂಲ್ ಲೈಫ್. ಎಸ್ ಸ್ಕೂಲ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್. ಸೊ ಅಲ್ಲಿನ ಆ ಒಂದು ಶಿಸ್ತು, ಆ ಫ್ರೆಂಡ್ಸು, ಆ ಒಂದು ಒಟ್ಟೊಟ್ಟಿಗೆ 12 ವರ್ಷ ಓದಿರೋ ಅಂಥದ್ದು ಪ್ರೀತಿ ವಿಶ್ವಾಸ, ಒಂದು ಪ್ಯೂರ್ ಇದು ನಿಮ್ಗೆ ಕಾಲೇಜಲ್ ಲೈಫಲ್ಲಾಗ್ಲಿ ಅಥವಾ ಅಂಡರ್ ಗ್ರಾಜುಯೇಟ್ ಕಾಲೇಜಲ್ಲಿ ಬರೀ ಹೆಣ್ಮಕ್ಳಿದ್ರ ಗಂಡ್ಮಕ್ಳು ಇದ್ರ? ಅದ್ರಲ್ಲೂ ಕೂಡ ಬಹಳ ಡಿಸಿಸಿವ್ ಅಪ್ಪ. ಹೆಣ್ಮಕ್ಳು ಕಾಲೇಜೇ ಹೋಗ್ಬೇಕು, ನೋ ಕೋ ಹೆಡ್. ಓಕೆ ಓಕೆ, ಸೊ ತಗೊಂಡೋಗಿ ಕ್ರಿಶ್ಚಿಯನ್ ಕಾಲೇಜ್ ಸೆಂಟ್ ಆನ್ಸ್ಗೆ ಹಾಕಿದ್ರು. ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ ಸಿಸ್ಟರ್ಸು ಅಂತ ಎಲ್ಲ. ಅಲ್ಲಿ ಹೆಂಗೆ ಅಂದ್ರೆ ಈಗ ಬೆಳಗ್ಗೆ ಗೇಟ್ ತೆಗೆದು ಎಲ್ಲ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಒಳಗಡೆ ಹೋದ್ರೆ ಸೆಕ್ಯೂರಿಟಿ ಲಾಕ್. ಓಕೆ, ಸೊ ಏನೇ ಆಗ್ಲಿ ಅಕಸ್ಮಾತ್ ಏನಾದ್ರು ಎಮರ್ಜೆನ್ಸಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ದ ಪೇರೆಂಟ್ಸ್ ಹ್ಯಾವ್ ಟು ಕಮ್, ಟೆಲ್ ಹಿಮ್, ಟೇಕ್ ಪರ್ಮಿಷನ್ ಫ್ರಮ್ ದ ಸಿಸ್ಟರ್ ಅಂಡ್ ದೆನ್ ಟೇಕ್ ಅಸ್ ಔಟ್. ಬಂಕ್ ಗಿಂಕ್ ಇಲ್ವೇ ಇಲ್ಲ? ಎಂತದು ಇಲ್ಲ ಸರ್, ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ ಸರ್. ಬಂಕೇ ಇಲ್ಲ ಇಲ್ಲ ಸರ್. ಅಂದ್ರೆ ಕಾಲೇಜ್ ಲೈಫು ಸ್ಕೂಲ್ ಲೈಫಿನ ಎರಡನೇ ಇದಾಗೋಯ್ತು, ಅಧ್ಯಾಯ, ಸೆಕೆಂಡ್ Season 2 ಎಪಿಸೋಡ್, ಆಗೋಯ್ತು ಅಷ್ಟೇ ಸೀಸನ್ ನಿಮ್ದು. 2. ಬಟ್ ನಾನು ಒಂಥರ ಸ್ಟುಡಿಯೋ ಸ್ಟೂಡೆಂಟ್ ಅಲ್ವಾ, ಸೊ ಹಾ. ನಾನು ಬಹಳ ಖುಷಿ ಪಡ್ತಿದ್ದೆ. ನನ್ಗೆ ಆ ಬಂಕಿಂಗ್ ಎಲ್ಲ ಮೈಂಡ್ ಸೆಟ್ ಇರ್ಲಿಲ್ಲ. ಇರ್ಲಿಲ್ಲ. ಕಾಲೇಜ್ಗೆ ಹೋಗ್ಬೇಕು, ಲ್ಯಾಬಲ್ಲೆಲ್ಲ ವರ್ಕ್ ಮಾಡ್ಬೇಕು, ಟೀಚರ್ಸ್ ಹತ್ರ ಆದಷ್ಟು ಎಕ್ಸ್ಟ್ರಾ ತಿಳ್ಕೋಬೇಕು ವಿಷಯ. ಓಕೆ ನಾನು CET ಪ್ರಿಪೇರ್ ಆಗ್ಬೇಕು, ಮೆಡಿಕಲ್ಗೆ ಎಕ್ಸಾಮ್ ಬರೀಬೇಕು, ಇದೆಲ್ಲ ಮೈಂಡ್ ಸೆಟ್ ಇರ್ಬೇಕಾದ್ರೆ ಓಕೆ ಮನೆಗೆ ಮತ್ತೆ ವಾಪಸ್ ಬಂದು ಮನೇಲಿ ಒಂದು ಮಿನಿ ಟೀಚರ್ ಆಗ್ಬಿಡ್ತಿದ್ದೆ. ಬಂದು ನಾನೇ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದು ಸೈನ್ಸ್ Okay. ಸಬ್ಜೆಕ್ಟ್ಸ್ ನ. ಸೊ ನಾನು ಆ ತರ ಒಂದು ವಾತಾವರಣದಲ್ಲಿ ಬೆಳೆದವಳು. ನಾನು ಬೇರೆ ಹೆಣ್ಮಕ್ಳ ತರ ಒಂದು ಸ್ಕೂಲಿಂದ ಬಂದ್ಮೇಲೆ ಮನೆ ಆಟ ಆಡೋದು ಅದೆಲ್ಲ ನಾನು ಏನು ಮಾಡ್ಲೇ ಇಲ್ಲ ನನ್ನ ಲೈಫಲ್ಲಿ. ನಾನು ಸ್ಕೂಲಿಂದ ಬರೋದು, ಟೀಚರ್ ಆಟ ಆಡೋದು, ಅಂದ್ರೆ ನಾನೇ ರಿವಿಷನ್ ಮಾಡ್ಕೊಳ್ಳೋದು ನನ್ನ ಪಾಠ. ಓಕೆ, ಸೊ ಗೋಡೆಗೊಳಗ್ ಪಾಠ ಮಾಡೋದು. ಇರ್ತಾರೆ ಪ್ರಜೆಗಳೆಲ್ಲ ಇರ್ತಾರೆ. So- ಸೊ ನನಗೆ ಸ್ಕೂಲ್ ಆಟನೇ ಒಂದು ಬಹಳ ಹುಚ್ಚು. ಇಲ್ಲ ನನ್ನ ತಮ್ಮನ ಹಿಡ್ಕೊಂಡು ಕೇಳು ಅನ್ನೋದು. ಅವ್ನು Okay. ಸುಮಾರು ಸತಿ ಹೋಗಿ ನಾನು ಆಟ ಆಡ್ಬೇಕು, ನೀನೇನಂತ ಟೀಚರ್ ಮಾಡ್ತೀಯಾ ಅಂತ. ನೀವೇನು ಆಟದಲ್ಲಿ ಏನಿಲ್ಲ? ಇಲ್ಲ ಸರ್, ನನ್ಗೆ ಆಟದಲ್ಲಿ ಒಂದು ಸೆಕೆಂಡ್ PUC ವರ್ಗು ನನ್ಗೆ ಏನ್ ಆಸಕ್ತಿನೂ ಇರ್ಲಿಲ್ಲ. Okay. ಆದ್ರೆ ನನಗೆ ಒಂದು ಸಣ್ಣದಾಗಿ ಥ್ರೋಬಾಲ್ ಆಡೋ ಬಹಳ ಆಸೆ ಇತ್ತು. ಇತ್ತು ಆಡುದ್ರ? 10th ಸ್ಟ್ಯಾಂಡರ್ಡ್ ಹೈಸ್ಕೂಲಲ್ಲಿ ನಮ್ಗೆ ಸೆಲೆಕ್ಷನ್ ಮಾಡಿ ಥ್ರೋಬಾಲ್ ಮಾಡ್ತಿದ್ರು. ಅಲ್ಲೂ ಏನಾಗೋದು ಅಂದ್ರೆ ನಮ್ ತಾಯಿ ಗ್ರೌಂಡ್ಗೆ ಬರೋರು. ಓ. ಅಪ್ಪ PT ಮಾಸ್ಟ್ರಪ್ಪ, ಹಾ. ನಾನು ನನ್ನ ಮಗಳನ್ನ ಕಷ್ಟಪಟ್ಟು ನಾವು ಸ್ಕೂಲ್ಗೆ ಸೇರಿಸಿರೋದು ಓದೋದಿಕ್ಕೆ. ಹಾ. ನೀನು ಹಿಂಗೆ 3 ಗಂಟೆ 2 ಗಂಟೆಗೆ ಇದು ಕ್ಲಾಸ್ ಪೀರಿಯಡ್ ಅಲ್ಲಿ ಕರ್ಕೊಂಬಂದು ನೀನು ಥ್ರೋಬಾಲ್ ಆಡ್ಸ್ಕೊಂಡು ಅವ್ರದ್ದು ಕ್ಲಾಸ್ ಡಿಸ್ಟರ್ಬ್ ಮಾಡೋಂಗಿಲ್ಲ. ಅವಳು ಓದ್ಬೇಕು, ಅವಳು ಓದ್ಬೇಕು. ಅವಳು ಆಟ ಆಡಿ ಸೊ ಏನೋ ದಯವಿಟ್ಟು ನೀವು ಅವ್ರನ್ನ ಅವಳು ಇಷ್ಟಪಟ್ಟು ಬಂದ್ರು ನೀವು ದಯವಿಟ್ಟು ಸೇರ್ಸ್ಕೊಬೇಡಿ, ಹಿಂಗ್ ಹೇಳ್ತಿದ್ದನ್ ಬೇಜಾರ್ ಮಾಡ್ಕೊಬೇಡಿ ದಯವಿಟ್ಟು ಅಂತ PT ಮಾಸ್ಟರ್ಗೆ ಹೇಳ್ಬಿಡೋರು. PT ಮಾಸ್ಟರ್ ಅಲ್ಲಿಂದಾನೆ, ಅಮ್ಮ ಭುವನ ನೀನು ಓದ್ಕೋಗಮ್ಮ, ಇಲ್ಲಾಂದ್ರೆ ಅಮ್ಮ ಬರ್ತಾರೆ ಅಂತ ಹೇಳೋರು. ಇಲ್ಲ ಸರ್, ನಾನು ಮನೇಲಿ ಹೋಗಿ ಓದ್ತೀನಿ ಸರ್ ಅಂತ ಎಷ್ಟೋ ಸತಿ ರಿಕ್ವೆಸ್ಟ್ ಮಾಡ್ಕೊಂಡು ಅಮ್ಮನ್ಗೆ ಹೇಳ್ದಿರ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಆ ಥ್ರೋಬಾಲ್ ಒಂದ್ ಸ್ವಲ್ಪ ಆಸೆನ ಈಡೇರಿಸ್ಕೊಂಡ್ಬಿಟ್ಟಿದ್ದೀನಿ. ಏನು ಇರಲ್ಲ, ಒತ್ತಡ ಏರ್ತಾ ಇದಾರೆ ನನ್ನ ಲೈಫ್ ನಲ್ಲಿ, ನಾನು ಹೆಂಗೆ ಬದುಕಬೇಕು ಅಥವಾ ಹೆಂಗೆ ನಾನು ಜೀವನ ನಡೆಸಬೇಕು ಅನ್ನೋದು ಬಿಡ್ತಾ ಇಲ್ವಲ್ಲ ಅಂತ ಅನ್ಸಿದ್ದುಂಟಾ? ಇಲ್ಲ, ನನಗೆ ಆಗ ತುಂಬಾ ಬೇಜಾರಾಗೋದು. ಹಾ. ಎಲ್ಲಾರು ಬಿಡ್ತಿದ್ದಾರೆ ಮಮ್ಮಿ, ನಾನು ಓದ್ತೀನಿ, ನನ್ ಕಾನ್ಫಿಡೆನ್ಸ್ ಇದೆ, ನೀನ್ ನೋಡಿದ್ಯಲ್ಲ ನನ್ ಮಾರ್ಕ್ಸ್ ತಗೊಳ್ಳೋದು, ಮತ್ ಯಾಕೆ ಈ ತರ ಇದ್ ಮಾಡ್ತೀರಾ, ಅದು ಗ್ರೌಂಡ್ ಬಂದ್ ಬೇರೆ ಮಾಸ್ಟರ್ಗೆ ಹೇಳ್ತೀರಾ, ಕರೆಯೋದಿಲ್ಲ, ಸೇರಿಸ್ಕೊಳ್ಳೋದಿಲ್ಲ. ಕರೆಯೋದು ಇಲ್ಲ. ಸೊ ಬೇಡ ಮಮ್ಮಿ ನಾನು ಮಾಡ್ತೀನಿ ಅಂತ. ಇಲ್ಲ ಅಮ್ಮ, ನಿನ್ಗೀಗ ಗೊತ್ತಾಗಲ್ಲ, ಒಂದಿನ ಹೋಗ್ತೀಯ, 2 ದಿನ ಹೋಗ್ತೀಯಾ, ಒಂದಿನ 4 ಗಂಟೆ ಆಗ್ಬೋದು, ನೆಕ್ಸ್ಟ್ ತಡ ಆಗ್ಬೋದು, ಇನ್ನೊಂದೇನೋ ಮ್ಯಾಚ್ಗೆ ಹೋಗ್ತೀನಿ ಅಂತೀಯಾ, ಪ್ರಾಕ್ಟೀಸು ಅಂತೀಯಾ. ಸೊ ಅಮ್ಮ ನೋಡಿ, ಅಮ್ಮ ಓದಿಲ್ಲ ಅಂದ್ರೂ ಕೂಡ ನೋಡಿ ಬಹಳ ಜಾಣೆ ಅಮ್ಮ. ಎಲ್ಲಿವರೆಗೂ ಲೆಕ್ಕ ಹಾಕ್ಬಿಟ್ಟಿದ್ರು Yes. ನೋಡಿ. ಹಾ, ಆಮೇಲೆ ಕರೆಸ್ಬೇಕಾಗತ್ತೆ, ನಾವು ಬೇಡ ಅಂತೀವಿ, ಬೇಡ ಅಂತೀವಿ. ಅಪ್ಪ ಒಪ್ಪಲ್ಲ, ಹಾ. ನೀನ್ ಹಠ ಮಾಡ್ಕೊಂಡು ಹೌದು. ಕೂತ್ಕೊಳ್ತೀಯಾ. ಹೌದು, ಮ್ಯಾಚ್ಗೆ ಹೋಗ್ತೀನಿ ಅಂತೀಯಾ, ಬೇರೆ ಸ್ಕೂಲ್ಗೆ ಹೋಗೋದಿನ ಆಟ ಆಡ್ತೀವಿ ಅಂತೀರಾ, Okay, okay. ಕಾಂಪಿಟೇಷನ್ ಅಂತೀಯಾ. ಓ. ಸೊ ಅದಲ್ಲೇನಾಗುತ್ತೆ, ನಿನ್ಗೆ ಅಲ್ಲೇ ಡೈವರ್ಟ್ ಆಗುತ್ತೆ. ಆಮೇಲೆ ಸುಸ್ತಾಗಿ ಬರ್ತೀಯಾ, ಸುಸ್ತಾಗಿ ಬಂದ್ರೆ ಮನೇಲಿ ಹೋಮ್ವರ್ಕ್ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ. ಇವೆಲ್ಲ ಬಹಳ ಚೈನ್ ರಿಯಾಕ್ಷನ್ ಇದೆ ಅಂತ ಇವನ್ ದೋ ಶಿ ಇಸ್ ಹಾರ್ಡ್ಲಿ 3rd or 4th ಸ್ಟ್ಯಾಂಡರ್ಡ್ ಫಸ್ಟ್ ಇಷ್ಟು ಲೆಕ್ಕ ಹಾಕೋರು. ಓದಿನ ಅವಶ್ಯಕತೆ ಇಲ್ವೇ ಇಲ್ಲ. ಖಂಡಿತ ಇಲ್ಲ. ಎಷ್ಟು ಬುದ್ಧಿವಂತಿಕೆಯಿಂದ ಹಾ. ಜೀವನ ಮಾಡ್ತಾ ಇದ್ರು ಅವರು. ಹೌದು ಹೆಂಗೆ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಒಂದು ಸ್ಕ್ವೇರ್ ಅಲ್ಲಿ ಬದುಕಿದ್ರು, ಹೌದು ಬೆಳೆಸಿದ್ರು. ಖಂಡಿತ ಬೆಳೆಸಿದ್ರು. ಸೊ ಆದ್ರೆ ಅವ್ರು ಏನೇ ಒಂದು ಗೀಟಲ್ಲಿ ಒಂದು ಬೌಂಡ್ರಿಲಿ ನಮ್ಮನ್ನ ಬೆಳೆಸಿದ್ರು, ನನ್ಗೆ ಅದಕ್ಕೆ ಯಾವತ್ತಿಗೂ ಇವತ್ತಿಗೂ ಕೂಡ ರಿಗ್ರೆಟ್ ಇಲ್ಲ. ಓಕೆ, ಸೊ ಆ ಕಾಮರ್ಸ್ ಅನ್ನೋದು ಮರ್ತೋಯ್ತು, ಸೈನ್ಸಿಗೆ ಅಡಾಪ್ಟ್ ಆಗೋದೆ. ಸೊ ಐ ರಿಯಲಿ ಡಿಡ್ ವೆರಿ ವಂಡರ್ಫುಲಿ. ನಾನು ಎಲೆಕ್ಟ್ರಾನಿಕ್ಸೇ ತಗೋಬೇಕು ಅಂದ್ರು ಅಪ್ಪ. ಏನಕ್ಕಪ್ಪ ಅಂದ್ರೆ ಅದು ಹೊಸ ಸಬ್ಜೆಕ್ಟ್ ಅಮ್ಮ, ಹಳೆ ಸಬ್ಜೆಕ್ಟೇ ಓದೋದು ಯಾಕೆ, ಹೊಸ ಸಬ್ಜೆಕ್ಟ್ ಓದು. ಅದು ಬೇಕಾಗಿದ್ದು. ಹಾ, ಎಲೆಕ್ಟ್ರಾನಿಕ್ಸ್ ಫಸ್ಟ್ ಬ್ಯಾಚ್ SJC ಕಾಲೇಜಲ್ಲಿ ಬರೀ 12 ಜನ ಹೆಣ್ಮಕ್ಳು ಸೇರಿದ್ರು ಆ ಬ್ಯಾಚ್ಗೆ. ಮಿಕ್ಕದಲ್ಲೆಲ್ಲ 70 ಜನ 80 ಜನ ಇದ್ದಾರೆ. ನಮ್ಮ ತಂದೆಯವರು ಅವರಂದ್ರು, ಸರ್ ಇದು ಫಸ್ಟ್ ಬ್ಯಾಚ್ ಮಾಡ್ತಿರೋದು, ನಿಮ್ಮ ಮಗಳದು ಫಸ್ಟ್ ಬ್ಯಾಚ್, ಸೊ 12 ಜನ ಇದ್ದಾರೆ, ಓಕೆನಾ ಅಂತ. ಪರವಾಗಿಲ್ಲ ಮೇಡಮ್, ಇಟ್ ಹ್ಯಾಸ್ ಟು ಸ್ಟಾರ್ಟ್ ಸಮ್ವೇರ್. ಲೆಟ್ ಮೈ ಡಾಟರ್ ಬಿ ದ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್.
ಅಂತ ಹೇಳಿ ಅವರೇ ಬಂದು ಡಿಗ್ರಿಯಲ್ಲೂ ಕೂಡ ಅಂಡರ್ ಗ್ರಾಜುಯೇಷನ್ ಓದ್ಬೇಕಾದ್ರೂ ಕೂಡ ಬಂದು 7,000 ರೂಪಾಯಿ ಫೀಸ್ ಕಟ್ಟಿದ್ದು ಇನ್ನ ನೆನಪಿದೆ. ಅಪ್ಪ ನಾನು ಕಟ್ತೀನಿ ಅಂದ್ರು. ಇಲ್ಲ ಬಾಮ, ನಾನು ಲ್ಯಾಬ್ ಎಲ್ಲ ನೋಡ್ತೀನಿ, ಕಾಲೇಜ್ ಎಲ್ಲ ನೋಡ್ತೀನಿ, ಬಾ, ಅಲ್ಲಿ ಫೀಸ್ ಕಟ್ಟೋದಕ್ಕಿಂತ ಏನಂದ್ರೆ ಕಾಲೇಜ್ ಹೆಂಗಿದೆ, ಕಾಲೇಜ್ ಹೆಂಗಿದೆ, ಹುಡುಗರು ಯಾರು ಬರಲ್ವಾ, ಅದು ಈಚೆ ಹೆಣ್ಮಕ್ಳು ತಪ್ಪಿಸ್ಕೊಳಕ್ ಕಾಲೇಜ್ ಆಗಲ್ವಾ, ಸೆಕ್ಯೂರಿಟಿ ಲಾಕ್ ಸರಿಯಾಗಿ ಮಾಡ್ತಾನ. ಎಲ್ಲ ನೋಡಿ Okay, ಮಾಡಿ ಕಟ್ಟಿ okay. ನಂತರ ಗ್ರಾಜುಯೇಷನ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮುಗಿಸ್ತೆ. ಅಪ್ಪನಿಗೆ ಎಲ್ಲೋ ಬೇಗ ಮದ್ವೆ ಮಾಡ್ಬೇಕು ಅನ್ನೋ ಒಂದು ಆಸೆ ಏನಿರ್ಲಿಲ್ಲ. ಚೆನ್ನಾಗಿ ಓದ್ಬೇಕು, ಕೆಲ್ಸಕ್ಕೆ ಸೇರ್ಬೇಕು, ಇಂಡಿಪೆಂಡೆಂಟ್ ಒಂದೆರಡು ಕಾಸು ದುಡಿಬೇಕು, ಹೌದು ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು. ಹೌದು ಹೌದು ಆ ತರದ್ದು ಬಹಳ ಅಪ್ಪನಿಗೆ ಆಸೆ ಇತ್ತು. Okay. ಯಾಕಂದ್ರೆ ಅವ್ರ ಸಿಸ್ಟರ್ಸ್ ಅಲ್ಲೂ ಕೂಡ ತಂಗಿಯರು ಕೂಡ ಓದ್ಬೇಕು, ಎಲ್ಲ ಮಾಡ್ಬೇಕು ಅನ್ನೋ ಒಂದು ಬಹಳ ಅವರು ಪ್ರೋತ್ಸಾಹ ಕೊಟ್ಟವರು. Okay. ಆಗಾಗ ಅವ್ರವ್ರ ಅನುಕೂಲಕ್ಕೆ ಓದಿದ್ರು, ಕೆಲವರು ಓದ್ಲಿಲ್ಲ. ಅಪ್ಪ ಅಮ್ಮ ನಿಮ್ಗೆ ಮಾಡದಂತದ್ದು ಮಗಳ ಮೇಲೆ ಮಾಡಕ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ, ಆಗದೇ ಇಲ್ಲ. ಆಗೋದೇ ಇಲ್ಲ. ಅದೊಂದು ಮಗು ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಅಷ್ಟೇ ಸರ್, ಅಲ್ಲಿಗೆ ಮುಗ್ದೋಯ್ತು. ಅದಾದ್ಮೇಲೆ ನಂತರ ಮಮ್ಮ ಐ ನೋ ಹೌ ಟು ಲೀಡ್ ಮೈ ಲೈಫ್, ಐ ಆಮ್ ವೆರಿ ರೆಸ್ಪಾನ್ಸಿಬಲ್, ಯು ಡೋಂಟ್ ಹ್ಯಾವ್ ಟು ಟೆಲ್ ಮೀ, ವಿ ಆರ್ ಸ್ಮಾರ್ಟ್ ವರ್ಕರ್ಸ್, ನಾಟ್ ಹಾರ್ಡ್ ವರ್ಕರ್ಸ್ ಲೈಕ್ ಯು, ವಿ ಡೋಂಟ್ ನೀಡ್ ದಟ್ ಎಕ್ಸ್ಟ್ರಾ ಕೈಂಡ್ ಆಫ್ ಪ್ಯಾರೆಂಟಿಂಗ್ ಫ್ರಮ್ ಯು. ಏನ್ ಮಾಡ್ಬೇಕು, ಮಗಳನ್ನ ಏನ್ ಮಾಡಿಸ್ಬೇಕು ಅನಿಸ್ತಾ ಇದೆ ನಿಮ್ಗೆ? ಅದೇ ಮೈಂಡ್ ಸೆಟ್ ನೋಡಿ, ಹೇಳಿದ್ರಲ್ಲ ಅಪ್ಪ ಹೇಗ್ ಸೈನ್ಸ್ ಅಂತ. ನನ್ನ ಮಗಳು ಕೂಡ ಕ್ಲೂನಿ ಕಾನ್ವೆಂಟ್ ಅಲ್ಲಿ ಓದ್ದೋಳು, ಒಳ್ಳೆ ಸ್ಟೂಡಿಯಸ್ ಸ್ಟೂಡೆಂಟ್ ಏನೋ ಅಮ್ಮನಂಗೆ. Okay, ಓಕೆ, ನಮ್ಮನೆಯವರು ಸೈನ್ಸ್ ಸ್ಟೂಡೆಂಟ್, ಅವ್ರು BE ಕಂಪ್ಯೂಟರ್ ಸೈನ್ಸ್ ಮಾಡಿರೋರು, okay. ನಾನು ಸೈನ್ಸ್ ಅವರು. ಸೊ ನಮ್ಗೆಲ್ಲೋ ಏನೋ ಒಂದು ಇನ್ನ ನಾವು ಅದು ಅಂಡರ್ ಹೋಗಿದ್ರು ಅದೇ ರಿಪಿಟೇಷನ್. ನನ್ನ ಮಗಳು ಒಳ್ಳೆ ಪರ್ಸೆಂಟೇಜ್ ಒಳ್ಳೆ ಸೈನ್ಸ್ಗೆ ಸೇರಿಸ್ಬೋದಾ ಅಂತ. ಶಿ ವಾಸ್ ವೆರಿ ಕ್ಲಿಯರ್, ನೋ ಮಮ್ಮ, ಐ ಆಮ್ ಡೂಯಿಂಗ್ ಕಾಮರ್ಸ್. ಅದನ್ನ ಹೇಳಿದಾಗ ಆ. ನನ್ನಲ್ಲಿ ಅದೆಲ್ಲೋ Repeat. ಹೂತೋಗಿತ್ತಲ್ಲ, Yes. ಅದು ಬೆಳಕಿಗೆ ಬಂದ್ಬಿಡ್ತು. ಕಾಮರ್ಸಾ, ನಿಯತಿ ಶ್ಯೂರ್ ಅಂತ. ಹ್ಮ್. ಎಸ್ ಮಮ್ಮ, ಐ ಹ್ಯಾವ್ ಡಿಸೈಡೆಡ್ ಐ ಆಮ್ ಡೂಯಿಂಗ್ ಕಾಮರ್ಸ್, ನೋ ನೆಕ್ಸೆ ಅಂದ್ರು. ನಾನು ಒಳಗೆ ನನಗೆ ಖುಷಿ ಆಗ್ಬೇಕಾ ಅಥವಾ ಸೈನ್ಸ್ ತಗೋಬೇಕು ಅಂತ ನಾನು ಅದನ್ನ ಫೋರ್ಸ್ ಮಾಡ್ಬೇಕಾ? ಅದು ನೀವ್ ಹೇಳ್ಬೇಕೀಗ. ಸೊ ನಾನು ಸೈಲೆಂಟ್ ಆಗ್ಬಿಟ್ಟೆ. ನಮ್ಮನೆಯವರು ಯಾಕೆ ನೀನ್ ಏನು ಹೇಳ್ತಿಲ್ಲ, ಅವಳು ಕಾಮರ್ಸ್ ತಗೊಂತೀನಿ ಅಂತಿದ್ದಾಳೆ. ಅಂಡ್ ದಟ್ ಶಿ ವಾಸ್ ವೆರಿ ಸ್ಪೆಸಿಫಿಕ್ ದಟ್ ಐ ವಿಲ್ ಡೂ ಇಟ್ ಇನ್ ಮೌಂಟ್ಸ್ ಓನ್ಲಿ, ಬಿಕಾಸ್ ಮೌಂಟ್ಸ್ ಇಸ್ ಗುಡ್ ಫಾರ್ ಕಾಮರ್ಸ್ ಅಂತ. ಲ್ಯಾವಿಶ್ ಇದಲ್ಲ, ಅವಳು ಆ ಕ್ರಿಶ್ಚಿಯನ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಸ್ಕೂಲಲ್ಲೇ ಓದ್ಕೊಂಡ್ ಬಂದಿರೋಳು. Okay, ಅಂಡ್ ಶಿ okay. ವಾಸ್ ವೆರಿ ಕ್ಲಿಯರ್, ನಾನು ಕ್ಲೂನಿಯಿಂದ ನೆಕ್ಸ್ಟ್ ಮೌಂಟ್ಸ್ಗೆ ಹೋಗ್ತೀನಿ, ಇಲ್ಲ ಅಂದ್ರೆ ಜೋಸೆಫ್ಸ್ಗೆ ಹೋಗ್ತೀನಿ, ನಾನು ಏನು ಬೇರೆ ರೆಗ್ಯುಲರ್ ಕಾಲೇಜಸ್ಗೆ ಹೋಗಲ್ಲ ಅಂತ. ಬಟ್ ಐ ಆಮ್ ವೆರಿ ಕ್ಲಿಯರ್ ದಟ್ ಐ ಹ್ಯಾವ್ ಟು ಡೂ ಕಾಮರ್ಸ್ ಅಂತ. ಸೊ ನಮ್ಮನೆಯವ್ರಿಗೆ ಡೌಟ್, ಯಾಕೆ ಇವಳು ಏನು ಹೇಳ್ತಿಲ್ಲ, ಯಾಕಂದ್ರೆ ನಮ್ಮನೆಯವ್ರಿಗೆ ಈ ಸ್ಟೋರಿ ಗೊತ್ತಿಲ್ವಲ್ಲ, ನಾನು ಕಾಮರ್ಸ್ ಹುಚ್ಚು. ಸೊ ಹಂಗಾಗಿ ಏನಕ್ಕೇನು Okay. ಹೇಳ್ತಿಲ್ಲ ಅಂತ. ಬಟ್ ನಾನು ಇಲ್ಲ ಬಿಡಿ, ಈಗಿನ ಮಕ್ಕಳು ವಿ ಶುಡಂಟ್ ಫೋರ್ಸ್, ದೇ ಆರ್ ಆಲ್ರೆಡಿ ಡಿಸೈಡೆಡ್, ಸೊ ದೇ ನೋ ವಾಟ್ ಟು ಡೂ, ದೇ ನೋ ವೆರಿ ವೆಲ್ ಅಂತ ಎಲ್ಲ ಹೇಳಿದೆ. ಬಟ್ ಅವ್ರಿಗೊಂದ್ ಸ್ವಲ್ಪ ಬೇಜಾರಾಯ್ತು ನನ್ನ ಮಗಳು ಸೈನ್ಸ್ ಮಾಡ್ಲಿಲ್ಲ ಅಂತ. ಯಾಕಂದ್ರೆ ಅವ್ರ ಇಂಜಿನಿಯರ್, ಹಾ, ಅವ್ರ ಮಗಳು ಇಂಜಿನಿಯರ್ ಆಗ್ಬೇಕು ಅವ್ರಿಗೆ. ಆಗ್ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಡಾಕ್ಟರ್ ಆಗ್ಬೇಕು. ಹಾ, ಮನೇಲಿರೋ ಇಬ್ರು ಮೈದ್ದಿರು ಕೂಡ ಫ್ಯಾಮಿಲಿಗೆ ಒಬ್ಳೆ ಮಗಳು, ಇನ್ ಮಿಗ್ದವರೆಲ್ಲ ಗಂಡ್ ಮೊಮ್ಮಕ್ಕಳು. ಇಲ್ಲ ಇಲ್ಲ ಇಲ್ಲ, ಅಣ್ಣನ ಮಗಳು ಸೈನ್ಸೇ ಆಗ್ಬೇಕು, ಏನಕ್ಕೆ ಇಂಜಿನಿಯರೇ ಆಗ್ಬೇಕು, ಅಬ್ರಾಡ್ಗೆ ಹೋಗ್ಬೇಕು, ಓದ್ಬೇಕು ಅಂತ. ಬಟ್ ಶಿ ವಾಸ್ ವೆರಿ ಕ್ಲಿಯರ್. ಆ ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆ ಆ ಮೆಚುರಿಟಿ, ಆ ಧೈರ್ಯ ಇರ್ಲಿಲ್ಲ ಬಿಡಿ, ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಆ ಕಡೆದ ವಾಯ್ಸ್ ಬಂತು ಅಂದ್ರೆ ಈ ಕಡೆ ವಾಯ್ಸೇ ಹೋಗ್ತಾ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ಅವಾಗ ಇಲ್ಲ ಮಮ್ಮ, ಐ ಆಮ್ ಡೂಯಿಂಗ್ ಕಾಮರ್ಸ್, ದಟ್ಸ್ ಇಟ್, ಗೆಟ್ ಮಿ ದ ಅಪ್ಲಿಕೇಶನ್, ದಟ್ಸ್ ಇಟ್ ಪಪ್ಪ ಅಂತ ಹೇಳಿ ಕ್ಲಿಯರ್ ಆಗಿ ಕಾಮರ್ಸ್ ಜಾಯಿನ್ ಮಾಡಿದ್ಲು. ಫಸ್ಟ್ PU ಸೆಕೆಂಡ್ PU ಕಾಮರ್ಸ್ ಮಾಡಿದ್ಲು. ಆಮೇಲೆ ನೌ ಶಿ ಇಸ್ ಡೈವರ್ಟೆಡ್ ಟುವರ್ಡ್ಸ್ ಲಾ. ಏನಕ್ಕೆ ಅಂದ್ರೆ ಶಿ ವಾಂಟ್ಸ್ ಟು ಪರ್ಸ್ಯೂ ಅವರ್ CS ಗೆ ಶಿ ನೀಡ್ಸ್ ಅ ಲಾ ಬ್ಯಾಕ್ ಗ್ರೌಂಡ್. ಈಗ ಸೆಂಟ್ ಜೋಸೆಫ್ಸ್ ಅಲ್ಲಿ ಫೈನಲ್ ಇಯರ್ ಲಾ ಅಲ್ಲಿ ಇದ್ದಾಳೆ. ಖುಷಿಲಿದೆ ನಿಮ್ಗೆ? ಹಾ, ಡೆಫಿನೆಟ್. ಆದ್ರೂ ಇವಳು ಇದಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ಇದು ಮಾಡಿದ್ರೆ ಇನ್ನ ಚೆನ್ನಾಗ್ ಆಗ್ತಾ ಇದ್ದಿ ಇವಳು ಸ್ವಲ್ಪ ನಮ್ಮ ಮಾತು ಕೇಳಿದ್ರೆ ಇಷ್ಟೊಂದು ಇರೋಳು ಇವಾಗ ಇದು ಮುಗಿಸ್ಬಿಡ್ಬೋದಾಗಿತ್ತು ಅನ್ನೋದೇನಾದ್ರು? ಇಲ್ಲ, ಖಂಡಿತ ನನಗೆ ಅಲ್ಲಿ ಏನ್ ಅನ್ಸ್ತಿತ್ತು ಅಂದ್ರೆ, ಪಾಪ ನಮ್ಮ ಮನೆಯವ್ರು ಹಂಗೆ ಹೇಳ್ಬೇಕಾದ್ರೆ ಒಳ್ಳೊಳಗೆ ನನಗೆ ಸುಮ್ನೆ ಅವ್ರ ಮೇಲ್ನೋಟಕ್ಕೆ ಹೌದೌದು ಅಪ್ಪ ಹೇಳ್ದಂಗೆ ಕೇಳ್ಬೇಕಿತ್ತು, ಹೌದು ಸುರೇಶ್ ಮಾಡ್ಲಿಲ್ಲ ನೋಡಿ ಅಂತಿದೆ. ಆದ್ರೆ ಒಳ್ಳೊಳಗ್ ನೋಟಕ್ಕೆ ನಾವ್ ಅವಾಗೆಲ್ಲ ನಾವ್ ಇದೇ ಮಾಡ್ತೀವಿ ಅಂದ್ರೆ ನಮ್ಗೆ ಆಪ್ಷನ್ ಕೊಡ್ತಿರ್ಲಿಲ್ಲ. ಅಪ್ಪ ಡಿಕ್ಟೇಟ್ ಮಾಡೋರು, ಇದೇ ಆಗ್ಬೇಕಂತ. ಬಟ್ ಈಗ ನನ್ನ ಮಗಳು ಶಿ ಈಸ್ ಸೆಲ್ಫ್ ರಿಲಯಂಟ್, ಶಿ ಕ್ಯಾನ್ ಡೂ ಆನ್ ಅ ಓನ್, ಶಿ ನೋಸ್ ವಾಟ್ ಟು ಡೂ ಅನ್ನೋದಿದೆ. ಆ ಒಂದು ಇಂಡಿಪೆಂಡೆನ್ಸ್ ಇದೆ, ಮೆಚುರಿಟಿ ಇದೆ, ವಾಟ್ ಟು ಡೂ, ಆ ಕರಿಯರ್ ಡೆವಲಪ್ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯ, ಬುದ್ಧಿ ಇದೆಯಲ್ಲ ಅಂತ. ಲಿಟ್ರಲಿ ನಾನು ಯಾವತ್ತೂ ಅವಳ ಒಂದು ಕರಿಯರ್ ಜೀವನದಲ್ಲಿ ಸ್ಟಡೀಸ್ ಇದ್ರಲ್ಲಿ ನಾನು ಇನ್ವಾಲ್ವ್ ಆಗ್ಲೇ ಇಲ್ಲ. ಅಂಡ್ ಟು ಮೈ ಎಕ್ಸ್ಪೆಕ್ಟೇಷನ್ ಶಿ ಇಸ್ ಲಿವಿಂಗ್ ಟುಡೇ. ಕೆಲವು ನಿಮ್ಗೇನೋ ಒಂದು ಆಸೆಗಳು ಇರ್ತಾ ಇತ್ತು, ನಾವು ಓದ್ಬೇಕಾದ್ರೆ ಒಂದು ವಾಲಿಬಾಲ್ ಆಡ್ಬೇಕಾಯ್ತು, ಹ್ಮ್. ಥ್ರೋಬಾಲ್ ಆಡ್ಬೇಕಾಯ್ತು, ಏನೋ ಇತ್ತು. ಆ ತರ ನಿಮ್ ಮಗಳು ಅವಳ ಆಸೆ ಕೇಳಿದಾಗ ಅವಳ ಆಸೆಗೆ ಪೂರಕವಾಗಿದ್ದೀರಾ? ಖಂಡಿತ. ಇಲ್ಲೂ ನಂದೊಂದು ಒಳ್ಳೆ ಸ್ಟೋರಿ ಇದೆ. ಹೇಳಿ. ನಾವು 10th ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಇದ್ದಾಗ ಸ್ಯಾಟರ್ಡೆ ನಮ್ಗೆ ಭರತನಾಟ್ಯಂ ಕ್ಲಾಸ್ ಹೇಳ್ಕೊಡೋರು. ಇದೊಂದು ಮಧ್ಯದಲ್ಲಿ ನಮ್ ಅದಕ್ ಬಿಟ್ಟಿರ್ತಾರೆ ನಿಮ್ಮಪ್ಪ, ಅದಕ್ಕೆ ಹೋಗ್ಬೋದು. ಖಂಡಿತ ಇಲ್ಲ, ಅದಕ್ಕೂ ಬಿಡ್ಲಿಲ್ವಾ? ಇಲ್ಲ ಅಪ್ಪ ಅಲ್ಲ, ಅಪ್ಪನ ಇನ್ವಾಲ್ವ್ಮೆಂಟ್ ಇಲ್ಲ, ಇದೆಲ್ಲ ಅಮ್ಮನ್ ಡಿಸಿಷನ್, ಹೋಮ್ ಮೇಕರ್, ಹೋಮ್ Okay. ಮಿನಿಸ್ಟರ್. ಓಕೆ. ಓಕೆ, ಸೊ ಭರತನಾಟ್ಯ ಮಾಡೋರು. ನನ್ ಜೊತೆಗೆ ಇದ್ದಿದ್ ಗ್ಯಾಂಗ್ ಅಲ್ಲಿ ಒಂದಿಬ್ರು ಹುಡುಗಿರ್ ಫ್ರೆಂಡ್ಸ್ ಅಲ್ಲಿ ಇಬ್ರು ಭರತನಾಟ್ಯ ಪ್ರಾಕ್ಟೀಸ್ಗೆ ಹೋಗೋರು. ಓಕೆ. ನನ್ಗೆ ಓಕೆ ಥ್ರೋಬಾಲ್ ಬಿಡ್ಲಿಲ್ಲಲ್ಲ ಮಮ್ಮಿ, ಅಟ್ಲೀಸ್ಟ್
ಸ್ಯಾಟರ್ಡೇಸು 1 ಅವರ್ ಭರತನಾಟ್ಯ ಕಲೀಲಾ? ಹ್ಮ್. ಒಂದ್ 30 ರೂಪಾಯಿ 40 ರೂಪಾಯಿ ಅಷ್ಟೇ 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 ಆಗಿನ ಅಷ್ಟೇ. ಕಾಲದಲ್ಲಿ. ಏನಕ್ಕೆ ಸಂಬಳ ಇರ್ತಿದೆ 300 ರೂಪಾಯಿ. ಹಾ, ಆ 30-40 ರೂಪಾಯಿ ತುಂಬಾ ಜಾಸ್ತಿ ಅವ್ರಿಗೆ. ತುಂಬಾ ನಾವು ಜಾಸ್ತಿ. ಇವಾಗ ಹಾ, 30-40 ರೂಪಾಯಿ ಅವ್ರಿಗೆ ಸಂಬಳ ಇರ್ತಾ ಇದೆ. IT ಫ್ಯಾಕ್ಟ್ರಿ ಅವ್ರಿಗೆ 360, exactly. 280 ರೂಪಾಯಿ ಹಾ. ಹೊಸ್ದಾಗಿ ಸೇರಿದವ್ರಿಗೆ. ಹಾ. ರಿಟೈರ್ಡ್ ಆಗೋ ಟೈಮ್ಗೆ 600 ರೂಪಾಯಿ ಇದ್ರೆ ಹೆಚ್ಚು. ಸೊ ಅದ್ರ ಬಗ್ಗೆ ಬಿಡಿ, ಸ್ಯಾಲ್ರಿ ಅಪ್ಪನ್ಗೆ ಎಷ್ಟು ಬರ್ತಿತ್ತು, ವಾಟ್ ಇಸ್ ದ ಎಕ್ಸ್ಪೆಂಡಿಚರು, ವಾಟ್ ಇಸ್ ಅದೆಲ್ಲ ಏನು ನಮ್ಗೆ ಗೊತ್ತೇ ಇಲ್ಲ. ನಾಲೆಡ್ಜ್ ಇಲ್ಲ 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 ಹೇಳೇ ಸೊ ಇರೋದು. ಒಂದ್ ಆಸೆ, ಅಮ್ಮ ನಾನ್ ಭರತನಾಟ್ಯಕ್ಕೆ ಥ್ರೋಬಾಲ್ ಬೇಡ ಅಂದಿಲ್ಲ, ಭರತನಾಟ್ಯಕ್ಕೆ ಸೇರಿಸ್ತೀಯ. ಅಮ್ಮನ್ಗೆ ಅದಕ್ಕೂ ಕೂಡ ಒಂದು ದೊಡ್ಡ ಸೈಂಟಿಫಿಕ್ ರೀಸನ್. ಹ್ಮ್. ಭರತನಾಟ್ಯಕ್ಕೆ ಹೋಗ್ತೀಯಾ, ನಾಳೆ ಡ್ಯಾನ್ಸ್ ಮಾಡಕ್ ಹೋಗ್ಬೇಕು ಅಂತೀಯಾ, ಡ್ರೆಸ್ ಕಾಸ್ಟ್ಯೂಮ್ಸ್ ಕೊಡ್ಸ್ಬೇಕು ಅಂತೀಯಾ, Correct. ಅದಕ್ಕೆ ಇನ್ವೆಸ್ಟ್ಮೆಂಟ್. ಕರೆಕ್ಟ್ ಓಕೆ, ಆಮೇಲೆ ಶೋಸ್ಗೆ ಹೋಗ್ಬೇಕು, ಆಮೇಲೆ ಜೂನಿಯರ್ ಇಂದ ಸೀನಿಯರ್ ಕಲಿಬೇಕು ಅಂತೀಯಾ, ಅವೆಲ್ಲ ಬೇಡಮ್ಮ, ಓದೋ ಕಡೆ ಗಮನ ಕೊಡು ಅವ್ರಿಗೆ ಇದ್ದಿದ್ ಒಂದೇ ವಿಷನ್, ನೀವೊಂದು ಒಳ್ಳೆ ಪೊಸಿಷನ್ ಬರ್ಬೇಕು, ಅಷ್ಟೇ. ಓದ್ಬೇಕು, ಚೆನ್ನಾಗಿ ಓದ್ಬೇಕಷ್ಟೇ. ನೀವು ಎಕ್ಸ್ಟ್ರಾ ಇವೆಲ್ಲ ಬೇಡ ಬೇಡ. ಡ್ಯಾನ್ಸು, ಹಾಡು, ನಿಮ್ ಏನು ಬೇಡ. ಬಾಲು, ಥ್ರೋ ಬಾಲು, ಗ್ರೌಂಡ್ ಏನು ಬೇಡ. ಏನು ಬೇಡ, ಡೈವರ್ಟ್ ಆಗ್ಬಾರ್ದು, ಓದೋ ಕಡೆ ಗಮನ ಇರಬೇಕು. ದಟ್ಸ್ ಇಟ್, ದಟ್ಸ್ ಆಲ್, ಲೈನ್ ಡ್ರಾನ್. ಒಂದಿನ ಬಂದ್ಲು ಅಮ್ಮ, ಅವಳಿಗೆ ನಾನು ಸುಮಾರು ಪ್ರಯತ್ನ ಪಟ್ಟೆ ಸ್ಪೋರ್ಟ್ಸ್ ಅಲ್ಲಿ ಕಂಟಿನ್ಯೂ ಮಾಡೋದಿಕ್ಕೆ. ಶೀಸ್ ಅ ಬಾಸ್ಕೆಟ್ ಬಾಲ್ ಪ್ಲೇಯರ್. ಓಕೆ, ಸೊ ಬಾಸ್ಕೆಟ್ ಬಾಲ್ ಕಲ್ತ್ಲು. ಸೊ ಒಂದ್ 4-6 ತರ ವಿದ್ಯೆ ಕಲಿಬೇಕಂತ ಸುಮಾರು ಸ್ಕೇಟಿಂಗ್ ಇರ್ಬೋದು, ಡ್ಯಾನ್ಸಿಗೆ ಹಾಕ್ತೆ, ಒಲವು ಕಾಣಿಸ್ಲಿಲ್ಲ. ಇದು ಸಿಂಗಿಂಗ್ ಇದಕ್ಕೆ ಹಾಕ್ತೆ, ಏನಕ್ಕೂ ಕಾಣಿಸ್ಲಿಲ್ಲ. ಬಟ್ ಇತ್ತೀಚೆಗೆ 2020ಯಲ್ಲಿ ಶಿ ಕೇಮ್ ಔಟ್ ಒನ್ ಡೇ ಅಂಡ್ ಸೆಡ್, ಅಮ್ಮ ನಾನು ಕಥಕ್ ಸೇರ್ಬೇಕನ್ನೋ ಆಸೆ ಹುಟ್ಟಿದೆ ನನಗೆ. ಸೊ ಐ ವಾಸ್ ವೆರಿ ಹ್ಯಾಪಿ, ಯಾಕಂದ್ರೆ ನಾನು ಡ್ಯಾನ್ಸರ್ ಆಗ್ಲಿಲ್ವಲ್ಲ. ಓಕೆ, ಸೊ ನನ್ನಂತೆ ಆರ್ ಯು ಶ್ಯೂರ್ ಅಮ್ಮ ಅಂತ. ಹಾ ಅಮ್ಮ, ಐ ಆಮ್ ಶ್ಯೂರ್, ಐ ವಾಂಟ್ ಟು ಪ್ರಾಕ್ಟೀಸ್ ಕಥಕ್, ಐ ವಾಂಟ್ ಟು ಲರ್ನ್ ಕಥಕ್. ನಾನು ನಮ್ಮ ಟೀಚರ್ ಅವ್ರನ್ನು ಐ ಹವ್ ಆಲ್ರೆಡಿ ಐಡೆಂಟಿಫೈಡ್ ಮೇಡಮ್, ಶುಭಾ ಧನಂಜಯ್ ಅಂತ ಹೇಳಿ ಗುರುಗಳು. ಸೊ ನಾನು ಹೋಗ್ಬೇಕಂತಿದ್ದೀನಿ ಅಂತ. ಐ ಸೆಡ್ ಖಂಡಿತ, ನನ್ನ ಮಗಳಿಗೆ ನಾನು ಯಾವುದಕ್ಕೂ ಡಿಸ್ಕರೇಜ್ ಮಾಡೋದವಳಲ್ಲ, ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ. ವಿ ಎನ್ಕರೇಜರ್ ಇವನ್ ಟುಡೇ. ಕಲಿಯೋದಿಕ್ಕೆ ಒಂದು ಸೀಮಿತಿನೇ ಇಲ್ಲ. ಇಟ್ ಇಸ್ ಸೀಮ್ಲೆಸ್. ಮಗಳು ಶಿ ಇಸ್ ಅ ಸೀನಿಯರ್ ಕಥಕ್ ಡ್ಯಾನ್ಸರ್. ಬಟ್ ಇನ್ನೊಂದ್ ಕಡೆ ಖುಷಿ ನಿಮ್ಗೆ, ಹೌದು, ನಾನ್ ಕಲ್ತಿಲ್ಲ ಡ್ಯಾನ್ಸು, ಹಾ. ನಮ್ಮ ಅಪ್ಪ ಅಮ್ಮ ಸೇರಿಸ್ತಿಲ್ಲ, ಸೇರ್ಸ್ಲಿಲ್ಲ, ಅಚೀವ್ ಮಾಡಿದ್ಲು. ಮಾಡಿದ್ದಾಳೆ. ಅವಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ಏನೋ ಒಂದು ಖುಷಿ. ನಾನ್ ಮಾಡ್ಲಿಲ್ವಲ್ಲ, ನನ್ ಮಗಳು ಮಾಡ್ತಿದ್ದಾಳಲ್ಲ ಅಂತ ನಾನ್ ಮಾಡೋ ಅಂತದ್ನ ಆಸೆನ ನಾನು ಅವಳಲ್ಲಿ ನೋಡ್ತೀನಿ. ಈಗ ನಿಮ್ಮ ಆಸೆಗಳೆಲ್ಲ ನಿಮ್ಮ ಮಗಳಲ್ಲಿ ನೋಡ್ತಾ ಇದೀರಿ. ಹ್ಮ್. ಅದು ಡಿಫಾಲ್ಟ್ ಆಗಿ ಅವಳೇ ಮಾಡ್ತಾ ಇದ್ದಾಳೆ. ನೀವೇನು ಒತ್ತಡ ಇರಲಿಲ್ಲ. ಖಂಡಿತ ನೀನ್ ಡ್ಯಾನ್ಸಿಗೆ ಸೇರ್ಕೊ ಅಂತ ಹೇಳಿಲ್ಲ, ಇಲ್ಲ, ನೀನ್ BCom ಸೇರ್ಕೊ ಅಂತ ಹೇಳಿಲ್ಲ, ಹೇಳಿಲ್ಲ. ನೀನ್ ಕಾಮರ್ಸ್ ಮಾಡು ಅಂತ ಹೇಳಿಲ್ಲ. ಅದೆಲ್ಲ ಮಗಳೇ ಮಾಡ್ತಾ ಇದ್ದಾಳೆ ಅಂದಾಗ ಏನ್ ಅನಿಸ್ತಾ ಇದೆ ನಿನ್ಗೆ? ಅಂದ್ರೆ ನನಗೆ ಒಂದ್ ಪಾಯಿಂಟ್ ಅಲ್ಲಿ ಏನನ್ಸು ಅಂದ್ರೆ, ಆಗಿನ ಟೈಮಲ್ಲಿ ನನ್ನ ಮನ್ಸಲ್ಲಿ ಎಷ್ಟು ಅದ್ರ ಬಗ್ಗೆ ಆಸೆ ಪಟ್ಟಿದ್ದೆ, ಕಾಮರ್ಸ್ ಮಾಡ್ಬೇಕು, ಒಂದ್ ಡ್ಯಾನ್ಸ್ ಮಾಡ್ಬೇಕು, ಡ್ಯಾನ್ಸ್ ಕಲಿಬೇಕು ಅನ್ನೋದು. ಅದೆಲ್ಲೋ ಎಷ್ಟು ನಾನು ಒಂಥರ ಬಹಳ ನಿಜವಾಗಿ ಖುಷಿಯಾಗಿ ಮಾಡ್ಬೇಕಂದಿದ್ದು ಎಲ್ಲೋ ಅದು ಹೂತೋಗಿತ್ತು, ಒಂದು Yes. ಪರಿಸ್ಥಿತಿಗೋ ಅಥವಾ ಅಪ್ಪ ಅಮ್ಮನ ಮಾತು ಗೌರವ ಕೊಟ್ಟು ಖುಷಿಯಾಗಿ ಮಾಡಿದಿಕ್ಕೋ. ಬಟ್ ನನ್ನ ಮಗಳು ಇದು ಯಾವಾಗ ನಾನು ಕಾಮರ್ಸ್ ಮಾಡ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ ಎಂದಾಗ ನನಗೆ ಎಲ್ಲಿಲ್ದಿದ್ ಸಂತೋಷ, ಆದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಹೇಳ್ಕೊಳಂಗಿಲ್ವಲ್ಲ. ಸೊ ಹಂಗಾಗಿ ನಾನು ಸೈಲೆಂಟ್ ಆಗಿ ಇವತ್ತು ಕ್ವಶನ್, ನನ್ನ ಮಗಳು ಯಾವ್ದೇ ಒಂದು ಶೋಸ್ಗೆ ಹೋಗ್ಲಿ, ಸುಮಾರು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಕೊಡ್ತಾಳೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾಳೆ. ಸೊ ಎಲ್ಲ ಕಡೆ ಮಾಡಿದಾಗ ಐ ಮೇಕ್ ಇಟ್ ಅ ಪಾಯಿಂಟ್. ಮಗಳ ಹೆಸರು ನಿಯತಿ ಅಂತ. ನಿಯತಿ. ಹಾ. ಸೊ ನಿಯತಿ ಅನ್ನೋ ಒಂದು ಹೆಸರು ಕೂಡ ನಾನು ಬಹಳ ಚೂಸಿಯಾಗಿ ಸೆಲೆಕ್ಟ್ ಮಾಡಿದೆ. ನಿಯತಿ ಅಂದ್ರೆ ಮೈ ಡೆಸ್ಟಿನೇಷನ್, ನನ್ನ ಗುರಿ. ಸೊ ಶಿ ಈಸ್ ಮೈ ಡೆಸ್ಟಿನೇಷನ್ ಅನ್ನೋದು ನಾನು ಆಗ ಯೋಚನೆ ಮಾಡಿ ಇಟ್ಟದ್ದು. ಆ ಹೆಸರಿಡೋದಕ್ಕೂ ಎಂಥದಿದು ನಾರ್ತ್ ಇಂಡಿಯನ್ ಹೆಸರು ಅಥವಾ ಸಂಸ್ಕೃತದ ತರ ಹೆಸರು, ನಮಗೆ ನಾಲ್ಗೆ ತಿರುವಲ್ವಾ, ಹೇಳಕ್ಕಾಗಲ್ಲ ಅಂದ್ರು. ಐ ವಾಸ್ ನೋ, ನನ್ನ ಮಗಳ ಹೆಸರು ನಿಯತಿ ಅಷ್ಟೇ. ಓಕೆ. ಯಜಮಾನ್ ಮದುವೆ ಆಗಿದೆ ಅವಾಗ ನಿಮ್ಗೆ? ನನಗೆ 98 ಅಲ್ಲಿ. ಲವ್ ಗಿವ್ ಮಾಡಿದ್ರ? ಇಲ್ಲ ಸರ್, ಚಾನ್ಸೇ ಇಲ್ಲ. ಬಿಕಾಸ್ ನಿಮ್ಗೆ ನಮ್ಗೆ ಅದು ನಾವು ಹೀಗೆ, ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆನೂ ಕೂಡ ಇರ್ತಿರ್ಲಿಲ್ಲ. ಓದ್ಬೇಕು, ಕೆಲಸ ಮಾಡ್ಬೇಕು, ಓದ್ಬೇಕು, ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ಮದುವೆಗಿಂತ ಮೊದಲೇ ಕೆಲ್ಸಕ್ಕೆ ಸೇರಿದ್ರ? ನಾನು ಓದಿ ಗ್ರಾಜುಯೇಷನ್ ಮುಗಿದು ರಿಸಲ್ಟ್ ಕಾಯ್ತಾ ಇದ್ದೆ. ಪಕ್ಕದ ಬಿಲ್ಡಿಂಗ್ ಅಲ್ಲಿ ಬ್ಯಾಂಗ್ಳೂರ್ ಜ್ಯುವೆಲ್ರೀಸ್ ಅಂತ ಒಂದು ಒಡವೆ ಅಂಗಡಿ ಇತ್ತು. ಸೊ ಅಂಕಲ್ ನಾಗರಾಜ್ ಅಂಕಲ್ ಅಂತ, ಈಗಿಲ್ಲ ಅವರು. ಸೊ ಅವರ ಒಂದು ಅಂಗಡಿಗೆ ಗೀತಾ ಶೆಟ್ಟಿ ಮೇಡಮ್ ಅಂತ ಅವೇಕ್ ಸಂಸ್ಥೆ ಆಗಿನ ಕಾಲದ ಅಧ್ಯಕ್ಷರು, ಅಲ್ಲಿಗೆ ಅವರು ಒಡವೆ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಿದ್ರು. ರಾಜಾಜಿನಗರದಲ್ಲಿ, ರಾಜಾಜಿನಗರ್ ಮೇನ್ 6th ಬ್ಲಾಕ್. ಆಯ್ತು. ಸೊ ಅವ್ರಿಗೆ ಬಂದಾಗ ಹಂಗೆ ಅವರು ಬಣ್ಸರು, ಇವರು ಬಣ್ ಸಂಘದವರು. ಸೊ ನಾಗರಾಜ್ ಶೆಟ್ರೆ, ನಮ್ಮ ಅವೇಕ್ ಸಂಸ್ಥೆಯಲ್ಲಿ ಒಂದು ಕಂಪ್ಯೂಟರ್ ಕೊಂಡ್ಕೊಂಡ್ಬಿಟ್ಟಿದೀವಪ್ಪ,
ಆ ಕಂಪ್ಯೂಟರ್ನ ಆಪರೇಟ್ ಮಾಡ್ಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ, ಬರೋದು ಇಲ್ಲ. ನಿಮ್ಗೆ ಯಾರು ಕಸ್ಟಮರ್ಸ್ ಬರ್ತಿರ್ತಾರಲ್ಲ, ಸೊ ಯಾರು ಫ್ರೆಶ್ ಆಗಿರೋ ಓದ್ತಾ ಇರೋ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ಪ್ರಿಫರಬಲಿ ಹೆಣ್ಮಕ್ಳು ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರೋರು ಇದ್ರೆ ಯಾರು ಹೇಳಪ್ಪ ಅಂತ ಹೇಳಿ ಹೋಗಿದ್ದಾರೆ. ಸೊ ಇವ್ರು ಪ್ರತಿದಿನ ನಾನು 7 ಗಂಟೆಗೆ ಹೋಗ್ಬೇಕಾದ್ರೆ ಅಂಕಲ್ ಮನೆ ಮುಂದೆ ವಾಕಿಂಗ್ ಮಾಡೋರು. ಪ್ರತಿದಿನ ನಾನು ಫೈಲ್ ಹಿಡ್ಕೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದೆ ಬೆಳಗಿನ ಜಾವ. ಸೊ ಒಂದಿನ ಕೇಳಿದ್ರು, ಬೆಳಗ್ಗೆ 7 ಗಂಟೆ ಕಾಲೇಜಸ್ ಯಾವ್ದು ಇರಲ್ಲ ಸಾಧಾರಣವಾಗಿ, ಎಲ್ಲಿ ಹೋಗ್ತೀಯಮ್ಮ ನೀನ್ ಪ್ರತಿದಿನ ಹಿಂಗೆ ಅಂತ. ಇಲ್ಲ ಸರ್ ಅಂಕಲ್ ನಾನು ಕಂಪ್ಯೂಟರ್ ಕಲಿತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಅವರು, ಕಂಪ್ಯೂಟ್ರಾ, 1 ನಿಮಿಷ ಇರೋ, ನಿನ್ಗೆ ಅದು ಆನ್ ಆಫ್ ಎಲ್ಲ ಮಾಡಕ್ ಬರುತ್ತೆ. ಅದಕ್ಕೆ ಪಾಪ ತಿಳಿದಿಲ್ದಿರೋ, ಇಲ್ಲ ಕರೆಕ್ಟ್. ಸೊ ಹೌದು ಅಂಕಲ್ ನಾನು ದೊಡ್ಡ ಕೋರ್ಸೇ ಮಾಡ್ತಿದ್ದೀನಿ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ದೀನಿ ಅಂತ. Okay. ಹಾಗಿದ್ರೆ ಒಂದ್ ಕೆಲಸ ಮೇಡಮ್, ಅದೆಲ್ಲ ನನ್ಗೆ ಅರ್ಥವಾಗೋದಿಲ್ಲ ಅವ್ರ ಮಂಗಳೂರು ಭಾಷೆಯಲ್ಲಿ. ಎಸ್ ಸೊ ಇಲ್ಲಿ ಗೀತಾ ಶೆಟ್ಟಿ ಅಂತ ಇರ್ತಾರೆ, ಹಿಂದಿನ ರೋಡಲ್ಲೇ ಅವೇಕ್ ಆಫೀಸ್ ಇದ್ದು, ನಾವು ಮೇನ್ ರೋಡ್ ಅಲ್ಲಿ ಇದ್ದಿದ್ದು, ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲೇ ಅವೇಕ್ ಅಲ್ಲಿ ಬಂದಿದ್ರ, ಹೌದು. ಅಲ್ಲಿದ್ದು. ಒಂದ್ ಸತಿ ಹೋಗಿ ಕಾಣು ನೀನು, ಅವ್ರು ಏನಾರು ಹೇಳ್ಬೋದು ಅಂತ ಅಂದ್ರು. ಯಾಕಂದ್ರೆ ನೀನ್ 7 ರಿಂದ 9 ಹೋಗಿ ಬಂದ್ಬಿಡ್ತೀಯಾ ಈ ನಿನ್ನ ಕಂಪ್ಯೂಟರ್ಗೆ. ಅದಾದ ನಂತರ ಮನೇಲಿ ಏನೋ ಕಾಲೇಜ್ಗೆ ಹೋಗಿ ಬರ್ತೀಯಾ ಅಥವಾ ಎಲ್ಲ ಮುಗ್ದಿದ್ಯೋ ಗೊತ್ತಿಲ್ಲ. ಸಂಜೆ ನಾನು ಒಂದು 25 ಮಕ್ಳಿಗೆ ಪಾಠ ಮಾಡ್ತಿದ್ದೆ, ಟ್ಯೂಷನ್ಸ್ ಮಾಡ್ತಿದ್ದೆ ಆಗಿನ ಕಾಲದಲ್ಲಿ. ಓಕೆ, ಸೊ ನನ್ನ ಟ್ಯೂಷನ್ಸ್ ಹೇಗಿತ್ತು ಅಂದ್ರೆ LKG ಇಂದ ಹಿಡಿದು 2nd PUC ವರೆಗೂ ಇದ್ರು. ಐ ಯೂಸ್ ಟು ಎಂಜಾಯ್ ವಿತ್ ದೋಸ್ ಕಿಡ್ಸ್. ಒಂದೊಂದು ಸ್ಟ್ಯಾಂಡರ್ಡ್ ಅವರು ಒಂದು ಒಟ್ಟಿಗೆ ಎಲ್ಲ 25 ಜನ ಇದ್ರು. ಸೊ ಹೋಗಿ ನೋಡು ಏನಾರು ಆಪರ್ಚುನಿಟಿ ಇರ್ಬೋದಾ ಅಂತಂದ್ರು. ಸೊ ಒಂದಿನ ಹೋದೆ, ಅವೇಕಿಗೆ ಹೋದೆ, ಅವೇಕ್ ಸಂಸ್ಥೆಗೆ. ಸೊ ಎಲ್ಲ ಮೇಡಮ್ ಎಲ್ಲ ಕೂತಿದ್ರು. ನಾನು ಹೇಳ್ದೆ ಈ ತರ ನೀವು ಹೇಳಿ ಬಂದಿದ್ರಲ್ಲ ಅಂತ. ಅವ್ರು ನನಗೆ ಹೇಳಿದ್ರು ಸೊ ಅಂತ. ಸೊ ಎಲ್ಲ ನಂದು ಇದು ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ಸ್ ಎಲ್ಲ ನೋಡಿದ್ರು. ನಮ್ಮಲ್ಲಿ ಈ ಕಂಪ್ಯೂಟರ್ ಕೊಂಡ್ಕೊಂಡ್ಬಿಟ್ಟು ಇಟ್ಬಿಟ್ಟಿದಾರೆ ಅಲ್ಲಿ, ಅದನ್ನ ಅವ್ರಿಗೆ ಆಪರೇಟ್ ಮಾಡ್ಲಿಕ್ಕೆ ಬರ್ತಿಲ್ಲ. ವೆರಿ ಗುಡ್. ಯಾವ ವರ್ಷ ಇದು? ಇದು 1997 ಅಲ್ಲಿ. 97, 98. ಓಕೆ. ಓಕೆ, ಸೊ ನೀವು ನಮಗೆ ಬಂದು ಹೆಲ್ಪ್ ಮಾಡ್ಬೋದಾ? ಯು ಕ್ಯಾನ್ ಕಮ್ ಫಾರ್ 3 hours or 4 hours, ಹೌ ಎವರ್ ಯು ಕಂಫರ್ಟಬಲ್ ಅಂತ ಹೇಳಿದ್ರು. ಐ ಸೆಡ್ ಎಸ್ ಮೇಡಮ್, ನಾನು ಐ ಆಮ್ ಪರ್ಸ್ಯೂಯಿಂಗ್ ಮೈ ಪೋಸ್ಟ್ ಗ್ರಾಜುಯೇಷನ್, ಆಫ್ ಕೋರ್ಸ್ ಐ ಹ್ಯಾವ್ ಟೈಮ್, ಓಕೆ. ಸೊ ಐ ವಿಲ್ ಡೆಫಿನೆಟ್ಲಿ ಕಮ್ ಅಂಡ್ ಇಟ್ಸ್ ಕ್ವೈಟ್ ನಿಯರ್ ಬೈ ಟು ಮೈ ಪ್ಲೇಸ್ ಆಲ್ಸೋ ಅಂತ Okay. ಹೇಳಿ ಮಾರ್ನಿಂಗ್ 10 to 5:30 5:30 ವರೆಗೂ ಅವೇಕ ಸಂಸ್ಥೆಗೆ ಎಂಟರ್ ಆದವಳು, ಕಂಪ್ಯೂಟರ್ನ ಆಪರೇಟ್ ಮಾಡಿ 97 ಅಲ್ಲಿ. ಓಕೆ, ಓಕೆ. ಅವಾಗ ಅವರು ಇವಳು ಕಂಪ್ಯೂಟರ್ ಜೊತೆಗೆ ಶೀಸ್ ಕ್ವೈಟ್, ಐ ವಾಸ್ ಫ್ರಮ್ ದ ಇಂಗ್ಲಿಷ್ ಬ್ಯಾಕ್ ಗ್ರೌಂಡ್, ಇಂಗ್ಲಿಷ್ ಸ್ಕೂಲು, ಅವರು ಅಲ್ಲೆಲ್ಲ ಆಂಟ್ರಪ್ರನರ್ ಅಸೋಸಿಯೇಷನ್ ಇದ್ದಿದ್ದರಿಂದ ಅದು ಬೇರೆ ಮಹಿಳೆ ಸಂಸ್ಥೆ ತರ ಅಲ್ಲ, ಎಲ್ಲ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ನಡೀತಿತ್ತು ಅಲ್ಲಿ ಅವೇಕ್ ಸಂಸ್ಥೆಯಲ್ಲಿ. ಆಗ ಇಂಟರ್ನ್ಯಾಷನಲ್ ಫಂಡಿಂಗ್ ಎಲ್ಲ ಕರ್ನಾಟಕಕ್ಕೆ ಬರೋದು, ಮಹಿಳೆಗೆ ಎಂಪವರ್ಮೆಂಟ್ ಮಾಡಬೇಕು ಅಂತೆಲ್ಲ. ಸೊ ಐ ಯೂಸ್ ಟು ರೀಡ್, ಐ ಯೂಸ್ ಟು ರೈಟ್, ಐ ಯೂಸ್ ಟು ಹೆಲ್ಪ್ ದೆಮ್ ಔಟ್. ಅದೆಲ್ಲ ನೋಡಿ ಅವ್ರೇನ್ ಮಾಡಿದ್ರು, ಕಂಪ್ಯೂಟರ್ ಜಸ್ಟ್ ಆಪರೇಟ್ ಮಾಡೋದ್ರಿಂದ ದೇ ಪ್ರಮೋಟೆಡ್ ಮೀ ಟು ಬಿ ದ ಪ್ರೋಗ್ರಾಮ್ ಕೋಆರ್ಡಿನೇಟರ್. ಸೊ ನಾ ಸುಮಾರು 2-3 ಪ್ರೋಗ್ರಾಮ್ಸ್ನ ನಾನು ಫೆಸಿಲಿಟೇಟ್ ಮಾಡ್ತಿದ್ದೆ, ಕೋಆರ್ಡಿನೇಟ್ ಮಾಡ್ತಿದ್ದೆ. ಬಟ್ ನನ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು, ನಾನು ಅವಾಗ NIT ಓದ್ತಿದ್ದೆ 2-3 ವರ್ಷ ಅಷ್ಟೇ. ನಂತರ ನಾನು ನನ್ನ ಕಾರ್ಪೊರೇಟ್ ಲೈಫ್ ಹೋಗ್ಬೇಕು ಅಂತ. ನನಗೆ ಹೆಂಗೆ ಒಂದು MCOM ಅನ್ನೋ ಒಂದು ಲೈಫ್ ಎಲ್ಲಿಂದ ಬಂತು ನಿಮ್ಗೆ? ಆ MCOM ಅನ್ನೋ ಒಂದು ಹೆಂಗ್ ಕ್ರೇಜ್ ಇತ್ತು, ಅದೇ ತರ ಸಾಫ್ಟ್ವೇರ್ ಲೈನಲ್ಲಿ ಹೋಗ್ಬೇಕು, ಓದ್ಬೇಕು, ದೊಡ್ಡ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ಬೇಕು, ಕಾರ್ಪೊರೇಟ್ ಲೈಫ್, ವೀಕೆಂಡ್ ಲೈಫ್, ಶನಿವಾರ ಭಾನುವಾರ ರಜಾ ತಗೋಬೇಕು, ರಿಲ್ಯಾಕ್ಸ್ ತಗೋಬೇಕು. ಆರಾಮಾಗಿರ್ಬೇಕು. ಅವಾಗ ಈ ಇಂಟರ್ನೆಟ್ ಅಲ್ಲೆಲ್ಲ ಕಾರ್ಪೊರೇಟ್ ಲೈಫ್ ಅಂದ್ರೆ ಏನು, ಮತ್ತೆ ನಾವು ಇದು ಏನಪ್ಪಾ ಅಂದ್ರೆ ನಮ್ಮ NIT ಓದ್ಬೇಕಾದ್ರೆ ಅಲ್ಲಿ ಮಾತಾಡ್ತಿದ್ದಂತ ನನ್ನ ಲೆಕ್ಚರರ್ಸ್ ಇರ್ಬೋದು, ಓಕೆ. ಪ್ರಾಜೆಕ್ಟ್ ಪ್ರೋಗ್ರಾಮ್ ಲಾಂಚು, ಪ್ರಾಜೆಕ್ಟ್ ಲಾಂಚು ಅಂತ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಹೋಗಿ ಪ್ರೋಗ್ರಾಮ್ ಕೂರ್ಸ್ಕೊಳ್ತಿದ್ರು. ಸೊ ಅದನ್ನ ನೋಡಿ ನನ್ಗೆ ಅಲ್ಲಿ ಮತ್ತೆ ಕ್ಯಾರಿಡ್ ಅವೇ, ಕಾರ್ಪೊರೇಟ್ ಲೈಫಿಗೆ ಹೋಗ್ಬೇಕು, ಐ ಆಮ್ ಎನಿವೇ ಇನ್ ದ ಟೆಕ್ನಾಲಜಿ ಲೈನ್ ಅನ್ನೋದು. ಸೊ ಈ ಅವೇಕಲ್ಲಿ ನಾನು ಅವಕ್ಕೆ ಹೋಗಿ ಅಪ್ಪ ಬಿಟ್ರಾ ಕೆಲ್ಸಕ್ಕೆ ಹೋಗಕ್ಕೆ? ಅಂದ್ರೆ ಅರ್ನ್ ವೈಲ್ ಯು ಲರ್ನ್, ಎಸ್. ಸೊ ಆ ಒಂದು ಕಾನ್ಸೆಪ್ಟ್, ಅದಕ್ಕೋಸ್ಕರ ಅಪ್ಪ ಅಮ್ಮ ಎಷ್ಟು ಬಿಟ್ರು. ಸಂಬಳ ಕೊಟ್ರು ಫಸ್ಟ್? ಅವಾಗ ನಾನು ಹೋದಾಗ ಸ್ಟಾರ್ಟಿಂಗು 1400 ರೂಪಾಯಿನೋ ಹೇಳಿದ್ರು. ಅವಾಗ ನಿಮ್ಮ ಅಪ್ಪನಿಗೆ 1,000 ರೂಪಾಯಿ ರೀಚ್ ಆಗಿರಲ್ಲ ಮೋಸ್ಟ್ಲಿ. ಸೊ ಸೊ ನನ್ನ ತಮಾಷೆ ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ಟ್ಯೂಷನ್ಸ್ ಅಲ್ಲಿ ಹತ್ತತ್ರ ಒಂದು 1700 ಇಂದ 1800 ರೂಪಾಯಿ 25 ಜನ ಪಾಠ ಮಾಡಿ ಅರ್ನ್ ಮಾಡ್ಬಿಡ್ತಿದ್ದೆ. ಓಕೆ. ಸೊ ಇದು ನನಗೆ ಅದಲ್ಲ, ನಂದು ಎಕ್ಸ್ಟ್ರಾ ಆಯ್ತು. ಅಲ್ಲ. ಇಲ್ಲಿ ನೋಡಿ ಒಂದು ಸಣ್ಣ ಸ್ವಾರ್ಥ, ಕಂಪ್ಯೂಟರ್ ಸಿಕ್ತು, NIT ಓದ್ಕೊಂಡ್ ಬಂದ್ಮೇಲೆ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಮಾಡಕ್ಕೆ ಮಾಡ್ಕೋಬಹುದು, ನಾನೇನ್ ತಗೊಳ್ಳೋದ್ ಬೇಕಾಗಿಲ್ಲ, ಬೇಡ, ಯಾವಾಗಲೂ ನನ್ನ ಹತ್ರನೇ ಕಂಪ್ಯೂಟರ್ ಕಂಪ್ಯೂಟರ್ ಇರುತ್ತೆ, ಓಕೆ. ಕೆಲಸ ಮಾಡ್ದಂಗೂ ಆಗತ್ತೆ, ಇಂಥ ದೊಡ್ಡವ್ರ ಜೊತೆ ಮೇಡಮ್ಗಳ ಜೊತೆ ಇದ್ದಂಗೂ ಆಗುತ್ತೆ, ನಾನು ಪ್ರಾಕ್ಟೀಸು ಮಾಡ್ದಂಗ ಆಗುತ್ತೆ ಅನ್ನೋ ಒಂದು ಸಣ್ಣ ಯೋಚನೆ. ಸೊ ಹಿಂಗಾಗಿ ಸೇರ್ಕೊಂಡೆ ಕೆಲ್ಸಕ್ಕೆ. 3 ವರ್ಷ ಆಯ್ತು, ಗ್ರಾಜುಯೇಷನ್ ಮುಗ್ದೋಯ್ತು. ಈಗ ನಾವು ಫಾರ್ ಮೀ ಟೈಮ್ ಟು ಕ್ವಿಟ್ ಅವೇಕ್. ಯಾಕಂದ್ರೆ ಹೌದು, ಯಾಕಂದ್ರೆ ನಂದು ಎಲ್ಲ ಮುಗೀತು. ಸೊ ನಾನು ಕಂಪ್ಯೂಟರ್ ಆಸೆ ತೀರ್ಸ್ಕೊಂಡಾಯ್ತು, ಕಂಪ್ಯೂಟರ್ ಕಲ್ತಾಯ್ತು, ಕಾಸು ಸಂಪಾದನೆ ಮಾಡೋದು ನೋಡಿದ್ದಾಯ್ತು. ಎಕ್ಸಾಕ್ಟ್ಲಿ. ಸೊ ನನಗೆ NIT ರೆಕ್ರೂಟ್ಮೆಂಟ್ ಆಗೋಯ್ತು. NIT ಕೆಲಸ ಎಸ್, NIT ಬಿಟ್ರಿ? ಅವೇಗ್ ಬಿಟ್ಟೆ. ಸೊ NIT ರೆಕ್ರೂಟ್ಮೆಂಟ್ ಆಯ್ತು, ನಾನು ಡ್ರೀಮ್ ಜಾಬ್ ಇದ್ದಿದ್ದು ಕಾರ್ಪೊರೇಟ್ ಲೈಫ್ಗೆ ಎಂಟರ್ ಆದೆ. ಕಿಂಗ್ ಸ್ಟ್ರೀಟ್ ಅಲ್ಲಿ ಒಳ್ಳೆ ಟೆಕ್ ಕನ್ಸಲ್ಟೆಂಟ್ ಅಂತ ಪೋಸ್ಟು ಆಯ್ತು. ಓಕೆ, ಸೊ ಟೈಮ್ ಬಂತು ಅವೇಗ್ ಬಿಡ್ಲಿಕ್ಕೆ. ಹೋಗಿ ಬೋರ್ಡ್ಗೆ ಹೋದೆ.
ಹೇಳಿದೆ ಮೇಡಮ್ ಈ ತರ ನಂದು ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಹೋಗಿತ್ತು, ನನಗೆ ಪ್ಲೇಸ್ಮೆಂಟ್ ಹಾಕಿದ್ದೆ. ಸೊ ನಾವು ಐ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆಸ್ ಅ ಟೆಕ್ ಇಂಟರ್ವ್ಯೂ ಎಲ್ಲ ಪಾಸ್ ಮಾಡಿ ಐ ಆಮ್ ಅ ಟೆಕ್ ಕನ್ಸಲ್ಟೆಂಟ್. ದೇ ಆರ್ ಗಿವಿಂಗ್ ಮೀ 18,000 ಸ್ಯಾಲ್ರಿ ಪ್ಲಸ್ ಕನ್ವೇಯನ್ಸ್ ಇನ್ ದೋಸ್ ಡೇಸ್. ವೆರಿ ಗುಡ್. ಓಕೆ. ಸೊ ಅಲ್ಲಿ ಇದ್ದಿದ್ದೆಲ್ಲ ಮೇಡಮ್ ಎಲ್ಲ ವೆರಿ ಗುಡ್, ವಿ ಅಪ್ರಿಶಿಯೇಟ್. ಬಂದು ಅಷ್ಟು ಒಂದು ರಿಸಲ್ಟ್ ಕಾಯ್ತಿದ್ದ ಒಂದು 21 ಇಯರ್ ಗ್ರಾಜುಯೇಟ್ ಹುಡುಗಿ ಈ ತರ ಮಾಡಿ ಇವಾಗ 18,500 ಸಂಬಳ ತಗೊಳ್ಳೋ ಅಂತ ಒಂದು ಲೆವೆಲಿಗೆ ಹೋಗಿದ್ಯಾ, ವಿಚ್ ಪ್ರಾಬ್ಲಿ ವಿ ವುಡಂಟ್ ಹ್ಯಾವ್ ಅಫೋರ್ಡೆಡ್ ಫಾರ್ ಯು. ವೆರಿ ಗುಡ್. ಬಟ್ ಸ್ಟಿಲ್ ಎಲ್ಲೋ ನಮ್ಗೆ ಅನ್ಸುತ್ತೆ ನೀನ್ ಕಾರ್ಪೊರೇಟ್ ಲೈಫ್ ಇಂತ ಯು ಆರ್ ಮೇಡ್ ಟು ಬಿ ಅನ್ ಆಂಟ್ರಪ್ರಿನರ್. ಹೊಸ ಬೀಜವನ್ನ ಬಿತ್ತಿದ್ರಾ? ಬಿತ್ತಿದ್ರು. ಅಲ್ಲ ಅವಾಗ ಇದ್ದಂತ ನಮ್ಮ ಪದ್ಮಾ ಶೇಷಾದ್ರಿ ಮೇಡಮ್ ಅವ್ರು ಅಧ್ಯಕ್ಷರಾಗಿದ್ರು. ಓಕೆ. ಅವರು ಸುಮಾರು 3 ಹೋಟೆಲ್ಸ್ ಅನ್ನ ರನ್ ಮಾಡ್ತಾರೆ. ಆತಿಥ್ಯ ಹೋಟ್ಲು ಬಸವನಗುಡಿಯಲ್ಲಿ, ಈಗ್ಲೂ ಎಸ್ ಟಾಕ್ ಆಫ್ ದ ಟೌನ್ ಅಂತ ಹೇಳಿ, ಆಮೇಲೆ ನಿಸರ್ಗಧಾಮ ಅಂತ ಹೇಳಿ ರೆಸಾರ್ಟ್. ಅವ್ರು ಹೇಳಿದ್ರು ನಿನ್ನಲ್ಲಿ ತುಂಬಾ ಆಂಟ್ರಪ್ರಿನರ್ಶಿಪ್ ಕ್ವಾಲಿಟಿ ಇದೆ, ಯೋಚನೆ ಮಾಡು, 2 ದಿನ ಕಾರ್ಪೊರೇಟ್ ಲೈಫ್ಗೆಲ್ಲ ಹೋಗ್ಬೇಡ, ಇಲ್ಲೇ ಇದ್ದು ಏನಾರು ಒಂದು ಸಾಧನೆ ಮಾಡಿ ನಿಂದೆ ಆದ ಏನೋ ಒಂದು ಶುರು ಮಾಡಮ್ಮ ಅಂದ್ರು. ನೋ ಮೇಡಮ್, ಐ ಆಮ್ ವೆರಿ ಕ್ಲಿಯರ್. ಕಾರ್ಪೊರೇಟ್ ಲೈಫ್, ಟೆಕ್ ಲೈಫ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಸ್ ಮೈ ಲೈಫ್ ಅಂತ ಹೇಳಿ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಿ ಹೊರಟೋಳು. ಹೋದೆ. ಸೊ ಅದೇ ಒಂದು ಟೈಮಲ್ಲಿ ಮದ್ವೆ ಕೂಡ ಅವೇಕಲ್ ಇದ್ದಾಗ್ಲೇ ಫಿಕ್ಸ್ ಆಗೋಗಿತ್ತು. ಓಕೆ. ಸೊ ನಮ್ಮನೆಯವರು ಬಹಳ ಓದೋದಕ್ಕೆ ಹೊತ್ತು ಕೊಡೋರು, ಎನ್ಕರೇಜ್ಮೆಂಟ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ನಾನು ಇವತ್ತು ಹೋಗಿ ನಾನೊಂದು ಡಾಕ್ಟರೇಟ್ ಮಾಡ್ತೀನಿ ಅಂದ್ರೆ ಪ್ಲೀಸ್ ಕಮ್, ಐ ಟೇಕ್ ಯು ವೇರ್ ಯು ಹ್ಯಾವ್ ಟು ಟೇಕ್ ದ ಅಪ್ಲಿಕೇಶನ್ ಅನ್ನೋರು. ಯಾಕಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರದ್ದು ಒಂದೇ ಕಂಡೀಷನ್, ನೀವು ಬರೀ BSc ಎಲೆಕ್ಟ್ರಾನಿಕ್ಸ್ ಮಾಡಿದೀರಾ, ಯು ಹ್ಯಾವ್ ಟು ಪರ್ಸ್ಯೂ ಯೋರ್ ಎಜುಕೇಶನ್ ಅಂಡ್ ಐ ಡೋಂಟ್ ವಾಂಟ್ ಯು ಟು ಸಿಟ್ ಅಟ್ ಹೋಮ್, ಯು ಹ್ಯಾವ್ ಟು ಬಿ ಅ ವರ್ಕಿಂಗ್ ವೈಫ್. ಮನೇಲಿ ಕೂರ್ಕೂಡ್ದು. ನಿಮ್ಗೆ ಯಾವತ್ತಾರು ಮಲ್ಲಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೇನ ಅನ್ಸಿದ್ ಉಂಟಾ? ಖಂಡಿತ ಅನ್ಸಿಲ್ಲ ಸರ್, ಖಂಡಿತ ಅಲ್ಲ. ಅಡಿಗೆ ಮಾಡಕ್ ಬರುತ್ತಾ? ಖಂಡಿತ ತುಂಬಾ ಚೆನ್ನಾಗಿ ಮಾಡ್ತೀನಿ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ತಿಂತಾರ? ಎಸ್. ನಮ್ದು ತುಂಬುದ್ ಕುಟುಂಬ, 2 ಜನ ಮೈದಿಂದಿರು. ನಾವೆಲ್ಲ ಒಟ್ಟಿಗೆ ಮದ್ವೆ ಆಗಿ ಬಂದಾಗ 3 ಜನ ಗಂಡ್ಮಕ್ಳು, ಅತ್ತೆ ಮಾವ ಇದ್ರು. ನಾನು ಫಸ್ಟ್ ಅವ್ರ ಮನೆಗೆ ಸೊಸೆ ಎಂಟರ್ ಆಗಿತ್ತು. ಸೊ ಅವ್ರಿಗೆಲ್ಲ ಅಡಿಗೆ ಮಾಡ್ಕೊಡ್ತಿದ್ದೆ. ನಮ್ಮ ಅತ್ತೆ ಮಾವನ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಅಡಿಗೆ ಮಾಡಕ್ ಬರುತ್ತೆ ಅನ್ಕೊಂಡಿದೀನಿ. ಇಲ್ಲ ಅಂದ್ರೆ ಯಜಮಾನ್ರು ಇದು BBMP ಅಲ್ಲಿ ಚೀಫ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದಾರೆ ಈಗ್ಲೂ. ಸೊ ಹಂಗಾಗಿ ಅವ್ರ ಕೆಲ್ಸದಲ್ಲೇ ಒತ್ತಡದಲ್ಲಿ ಅವರು ನನ್ನ ಜೊತೆಗೆ, ನಾನ್ ಹೆಂಗೆ ನನ್ನ ಮಾಸ್ಟರ್ಸ್ ಮದ್ವೆ ಆದ್ಮೇಲೆ ನಾನು MSc ಮಾಡಿದ್ದು, ಅವರು ಕೂಡ ಪ್ಯಾರಲಲ್ಲಿ ನನ್ನ ಜೊತೆಗೆ 3 ಮಾಸ್ಟರ್ ಡಿಗ್ರಿ ಮಾಡಿದ್ರು. ಅವರು ಓದಿನ ಬಟ್ಟ ಆಫೀಸ್ ಕರಿಯರ್ಗೆ ಏನೇನ್ ಬೇಕೋ ಅದನ್ನ ಮಾಡದಂತವ್ರು. ಸೊ ನಾವಿಬ್ರು ಒಟ್ಟಿಗೆ ಓದ್ತಿದ್ವಿ. 3 ವರ್ಷ ಮದ್ವೆ ಆದ್ಮೇಲೆ ಓದಿದ್ವಿ ಒಟ್ಟಿಗೆ. ಅವ್ರೊಂದು ಓದಿದ್ರು, ನಾನೊಂದು ಓದ್ತಿದ್ವಿ. ಈಗೆಲ್ಲ ಹಿಂಗಾಗ್ಬಿಟ್ಟಿದೆ ಮೇಡಮ್, ನಾವೇನ್ ಓದಿದ್ವಿ ಅನ್ನೋದಕ್ಕಿಂತ ನಾವು ಮಾಡುವ ಕೆಲಸ ಮಾಡೋ ಸಂಸ್ಥೆ ಏನ್ ಬೇಕೋ ಅದನ್ನ ಓದ್ಬಿಟ್ರೆ ಅವರ ಪ್ರೋಗ್ರೆಸ್ ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ತುಂಬಾ ಜನಕ್ಕೆ ಮೊನ್ನೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ ಸರ್ ಇದು ಬೇಡ ನನ್ಗೆ, ಅವರು ಏನೋ ಇಂಜಿನಿಯರಿಂಗ್ ಮುಗಿಸಿರ್ಲಿ, ಎಲೆಕ್ಟ್ರಾನಿಕ್ಸ್ ಪರವಾಗಿಲ್ಲ, ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿರ್ಲಿ, ಬಟ್ ಈ ಕೋರ್ಸ್ ಮಾಡಕ್ ಹೇಳಿ ಸರ್, 6 months ಕೋರ್ಸು, ನಾನು ನಿಮ್ಗೆ 60,000 ರೂಪಾಯಿ ಸ್ಯಾಲ್ರಿ ಕೊಡಿಸ್ತೀನಿ ಡೈರೆಕ್ಟ್ ಆಗಿ. ಆತರ ನಾನೊಂದು 8-10 ಜನಕ್ಕೆ ಕೆಲಸ ಮಾಡಿಸಿ ಕೆಲ್ಸಕ್ಕೆ ಸೇರಿಸ್ದೆ ಕೂಡ. ಚೆನ್ನಾಗಿದ್ದಾರೆ ಅವರು. ಈಗ 1 ಲಕ್ಷ 1 ಲಕ್ಷ ಸಂಬಳ ತಗೊಳ್ತಾ ಇದ್ದಾರೆ ಸರ್. ಅದು ಆ ಒಂದು ಪೀರಿಯಡ್ ಇತ್ತು. ಇವಾಗ ನಾನು BCom BSc ಓದಿದ್ರೆ ಅದರ ಅನುಗುಣವಾಗಿ ನಮ್ಗೆ ಅವಾಗ ಕೆಲಸ ಸಿಕ್ತಿತ್ತು. ಇವಾಗ ಹಂಗಿಲ್ಲಪ್ಪ. ದಿಸ್ ಇಸ್ ವೇ ಬ್ಯಾಕ್ ಅರೌಂಡ್ 20 to 25 years ಇದ್ದಿದ್ದಂತ ಸ್ಟೋರಿ. ಇವಾಗ ಈವನ್ ಟುಡೇ ಇಫ್ ಐ ಡೂ BSc ಅಂಡ್ ಐ ವುಡ್ ಹ್ಯಾವ್ ಅಪ್ಸ್ಕಿಲ್ಡ್ ವಿತ್ ಮೈ AI ನಾಲೆಜ್ ಅಥವಾ ಒಂದು ಟೆಕ್ನಾಲಜಿಲಿ ಮಾಡಿದ್ರೆ ಮೈ ಪ್ಲೇಸ್ಮೆಂಟ್ ಇಸ್ ಆಲ್ಸೋ ಸಮ್ವೇರ್ ಎಲ್ಸ್. ಸೊ ಇವಾಗ ಇದಕ್ಕೆ ಇಟ್ಸ್ ಓನ್ಲಿ ಹೌ ಯೋರ್ ಸ್ಕಿಲ್ ಸೆಟ್ಸ್ ಹೆಂಗಿದೆ. ಎಸ್, ನಾವೆಲ್ಲ ಒಂದೇ ಬಯೋಡೇಟಾ ಮಾಡಿ 100 ಜನಕ್ಕೆ ಕೊಡ್ತಾ ಇದ್ವಿ. ಇವಾಗ 100 ಜನಕ್ಕೂ ಟೈಲರಿಂಗ್ ಮಾಡ್ಬೇಕಂತ. ಎಕ್ಸಾಕ್ಟ್ಲಿ. ನನಗೆ ಆಶ್ಚರ್ಯ ಆಯ್ತು. ಇದು ಹೆಂಗಪ್ಪ? ಇಲ್ಲ ಆ ಕಂಪ್ನಿಗೆ ನಾನು ಬೇರೆನೆ ಬಯೋಡೇಟಾ ಮಾಡ್ತೀನಿ, ಅವ್ರಿಗೆ ಇದು ಬೇಡ. ನಾವೇ ಲೈಫಲ್ಲೆಲ್ಲ ಒಂದೇ ಬಯೋಡೇಟಾ, ಯಾರು ಕೇಳ್ತಾರೋ 2 ಅಡ್ರೆಸ್ ಚೇಂಜ್ ಮಾಡೋ ಸಾಕು. ಇಲ್ಲ. ಕರೆಕ್ಟ್, ಹಾಗಿಲ್ಲ ಇವಾಗ. ವೆರಿ ಟ್ರೂ. ಈಗಿನ ಒಂದು ಟ್ರೆಂಡ್ ಬೀಯಿಂಗ್ ಇನ್ ದ ಟೆಕ್ ಫೀಲ್ಡ್ ಈಗಲೂ ಕೂಡ ಇರೋದ್ರಿಂದ, ಸೊ ಯು ಹ್ಯಾವ್ ಟು ಕಸ್ಟಮೈಸ್ ಯೋರ್ ಬಯೋಡೇಟಾ ಆರ್ ಯೋರ್ CV ಫಾರ್ ಈಚ್ ಅಂಡ್ ಎವ್ರಿ ಕಂಪ್ನಿ, ಪ್ರಾಜೆಕ್ಟ್ಸ್ ಮೇಲೆ, ಅಲ್ಲಿರೋ ಒಂದು ಪೋರ್ಟ್ಫೋಲಿಯೋ ಮೇಲೆ, ಸೊ ಆ ಒಂದು ಪ್ರೋಗ್ರಾಮ್ ಸ್ಕೆಡ್ಯೂಲ್ ಮೇಲೆ ನೀವು ಬಯೋಡೇಟಾ ಮಾಡ್ಬೇಕಾಗ್ತದೆ. ಇದೆಲ್ಲ ಒಂದ್ ಲೆವೆಲ್ಗೆ ಆಯ್ತು. ಕೆಲ್ಸಕ್ಕೆ ಸೇರಿದ್ರಿ, ಮದುವೆ ಆಯ್ತು, ಇವೆಲ್ಲ ತಿರ್ಗಾ ಆಗ್ಬೇಕು. ಯಾವಾಗ ಬಂದ್ರಿ? ಸೊ ಅಲ್ಲಿ ಎಷ್ಟ್ ದಿನ ಎಂಜಾಯ್ ಮಾಡಿದ್ರಿ ನಿಮ್ಮ ಕಾರ್ಪೊರೇಟ್ ಲೈಫ್? ಕಾರ್ಪೊರೇಟ್ ಲೈಫ್ ನನ್ನ ಲೈಫಲ್ಲಿ ಉಳಿದಿದ್ದೆ ಬರೀ 3 ವರ್ಷ. ಯಾಕಪ್ಪ? ಸೊ ಮದ್ವೆ ಆಗಿತ್ತು, ಕಾರ್ಪೊರೇಟ್ ಲೈಫ್ ಹೋದೆ. ಸೊ ಅಲ್ಲಿ ನನಗೆ 1 ವರ್ಷ ಲೈಕ್ ಯು ಶುಡಂಟ್ ಕನ್ಸೀವ್ ಸಿನ್ಸ್ ದೇ ಪುಟ್ ಮಿ ಆನ್ ದ ಪ್ರಾಜೆಕ್ಟ್ ಕಂಡೀಷನ್ ಇತ್ತು. ಸೊ ಅದೆಲ್ಲ ಆದ ನಂತರ ಅದೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಮುಗಿದ್ಮೇಲೆ ಮನೇಲಿ ಒತ್ತಡ ಶುರು ಆಯ್ತು. 3 ವರ್ಷ ಆಯ್ತು, ದೊಡ್ಡ ಮಗ, ಏನು ಇನ್ನ ಮಕ್ಕಳು ವಿಚಾರ ಆಗ್ತಿಲ್ಲ, ಸಂಬಂಧಿಕರು ಕೇಳ್ತಿದ್ದಾರೆ ಅಂತ ಮೆತ್ತಗೆ ಹಿಂದ್ಗಡೆಯಿಂದ ಮಾತುಗಳು ಶುರು ಆಯ್ತು. ಅಪ್ಪ ಅಮ್ಮನ ಶುರು ಮಾಡಿದ್ರ? ಅಪ್ಪ ಅಮ್ಮ ಅಲ್ಲ, ಅತ್ತೆ ಮಾವ. ಅದು ನನ್ಗೆ ಹಿಂಗ್ ಹೇಳೋದು ಅಂತ ಪಾಪ ನಮ್ಮ ಅತ್ತೆ ಮಾವ ಅಂತೂ ನನ್ಗೆ ಅದೇ ಹೇಳ್ತೀನಲ್ಲ, ಓವರ್ ಆಲ್ ನಂದು ಬ್ಲೆಸ್ಡ್ ಲೈಫ್. ಅತ್ತೆ ಮಾವ ದೇವ್ರಂತ ಅತ್ತೆ ಮಾವ. ಮಾವನವ್ರಿಗಂತೂ ನನ್ ಸೊಸೆ
ಇಂಗ್ಲಿಷಲ್ಲಿ ಮಾತಾಡ್ತಾಳೆ. ನನ್ನ ಸೊಸೆ ಟೆಕ್ನಾಲಜಿಲಿ ಇದ್ದಾಳೆ. ಒಂದು IT ಕೆಲ್ಸಕ್ಕೆ ಹೋಗ್ತಾಳೆ ಅನ್ನೋ ಬಹಳ ಪ್ರೌಡ್ ಫೀಲಿಂಗ್. ಬಹಳ ಅಂದ್ರೆ ಬಹಳ. ರೋಡಲ್ಲಿ ಹೋಗ್ತಾ ಇರೋರಿಗೆಲ್ಲ ಏನಾದ್ರು ಪರಿಚಯ ಆದ್ರೆ ನಮ್ಮ ಸುರೇಶ್ ಅವ್ರ ಮಿಸ್ಸಸ್ಸು ಟೆಕ್ನಾಲಜಿ ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ. ಯಾವ್ದಾರ ನೆನೆಸ್ಕೊಂಡು ಈ ತರ ಯಾರು ಹೇಳೋರೇ ಇಲ್ವಾ ನಮ್ಗೆ ಇವಾಗ ಬಗ್ಗೆ ಅಂತ ಖಂಡಿತ ಅನ್ಸುತ್ತಲ್ಲ? ಇಲ್ಲ, ಖಂಡಿತ ಇಲ್ಲ. ತುಂಬಾ ಮಿಸ್ ಮಾಡ್ತೀನಿ ಅವ್ರನ್ನ. ಅವರಲ್ಲಿ ಆ ಒಂದು ಎಜುಕೇಶನ್, ಪಾಪ ನಮ್ಮ ಮಾವನವ್ರಿಗೂ ಏನ್ ಎಜುಕೇಶನ್ ಇಲ್ಲ. ಅತ್ತೆಯವ್ರಂತೂ ತೀರಾ ಏನ್ ಸ್ಕೂಲ್ ಮುಖಾನೇ ನೋಡಿಲ್ವೇನೋ. ಆದ್ರೂನು ಒಂಥರ ಆ ಪ್ರೀತಿ ವಿಶ್ವಾಸ ನಮ್ಗೆ ಸಿಗೋದಿಲ್ಲ, ಖಂಡಿತ ಸಿಗೋದಿಲ್ಲ. ಅವ್ರ ಮನೇಲಿ 3 ಜನ ಗಂಡ್ ಮಕ್ಳು ಇದ್ದಿದ್ದರಿಂದ ನನ್ನ ಮೊದಲನೇ ಹೆಣ್ಮಗಳು ಸೊಸೆನಕ್ಕಿಂತ ಮಗಳ ತರ ನೋಡ್ತಿದ್ರು. ಆ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಒಂದು ಮೀರ್ ಬಿಟ್ಟಿತ್ತು ನನಗೆ. ಒಂದು 6 ತಿಂಗಳು ವರ್ಷವರೆಗೂ ಅಮ್ಮನ ಮನೆ ಸ್ಲೋ ಆಗಿ ಮರಿತಾ ಬಂದ್ಬಿಟ್ಟೆ ಅಂತ ಅನ್ಸುತ್ತೆ. ಹೋಗ್ತಾನೆ ಇರ್ಲಿಲ್ಲ ಅಲ್ಲಿ. ಗಂಡನ ಮನೆನೇ ನನಗೆ ಒಂಥರ ಅಚ್ಚುಮೆಚ್ಚಾಗೋಯ್ತು. ಸೊ ಹಂಗಾಗಿ ಈ ತರ ಒಂದು ಈ ಕೆಲಸ ಕಾರ್ಪೊರೇಟ್ ಲೈಫು 3 ವರ್ಷ. 3 ವರ್ಷ ಮಗು ಆಯ್ತು. ಸೊ ಹಂಗಾಗಿ ಅಲ್ಲಿ ನನಗೆ ಶುರು ಆಯ್ತು, ನನ್ನ ಮಗು ನೋಡ್ಕೋಬೇಕು. ಸೊ ನಾನ್ ನೋಡ್ಕೊಂಡಂಗೆ ನನ್ನ ಇನ್ಲಾಸ್ ನೋಡ್ಕೊಳ್ತಾರೋ ಇಲ್ವೋ ಅಂದ್ರೆ ಪಾಪ ಅಫ್ಕೋರ್ಸ್ ನೋಡ್ಕೊಳ್ತಾರೆ, ಅವರು ಮಕ್ಕಳು ಸಾಕಿರೋರೆ. ಆದ್ರೆ ಎಲ್ರಿಗೂ ಏನು ಅದು ಇನ್ನರ್ ಫೀಲಿಂಗ್. ಅದು ಇನ್ನೊಂದ್ ಏನಾಗಿತ್ತು ಅಂದ್ರೆ ಕಾರ್ಪೊರೇಟ್ ಲೈಫ್ ಬೇರೆ ನೋಡ್ಬಿಟ್ಟಿದ್ದೆ 3 ವರ್ಷ. ಆ ಟೆಕ್, ಆ ಹಿ ಎಂಡ್. So I have to bring up my child in this way only. This is a way. Yes. In the like in a day I have to take care of like this. I have to feed her like this. I have to dress her like this. ಇವೆಲ್ಲ ಕಾನ್ಸೆಪ್ಟ್ 3 ವರ್ಷ ಚೆನ್ನಾಗಿ ಕೂತ್ಬಿಡ್ತು ನನಗೆ. ಯಾಕಂದ್ರೆ ತುಂಬಾ ಕಾರ್ಪೊರೇಟ್ ಪ್ರೋಗ್ರಾಮ್ಸ್ಗಳು ಎಲ್ಲ ನೋಡ್ಬಿಟ್ಟಿದ್ನಲ್ಲ. ಸೊ ಐ ಜಸ್ಟ್ ಗಾಟ್ ಲಿಟಲ್ ಅಡಾಪ್ಟೆಡ್ ಟು ದಟ್ ಕಾರ್ಪೊರೇಟ್ ಲೈಫ್ ಕಲ್ಚರ್ಗೆ ಅಡಾಪ್ಟ್ ಆಗೋಗಿದ್ದೆ. ಸೊ ಹಂಗಾಗಿ ಐ ಸೆಡ್ ನೋ, ಐ ಟೇಕ್ ಅ ಬ್ರೇಕ್ ಅಂತ. ಸೊ ಮೆಟರ್ನಿಟಿ ಲೀವ್ 6 months ಕೊಟ್ರು ಪ್ರಾಜೆಕ್ಟ್ ಇಂದ. ದೆನ್ ಬಟ್ 7th month ಐ ಹ್ಯಾಡ್ ಟು ಜಾಯ್ನ್. ಬಟ್ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ನಾವಿದ್ದು ಬಸವೇಶ್ವರ ನಗರದಲ್ಲಿ, ಶಂಕರ ಮಠ ಸರ್ಕಲ್ ಬಸವೇಶ್ವರ ನಗರದಲ್ಲಿ. ನನ್ನ ಆಫೀಸ್ ಇದ್ದಿದ್ದು ಡೈರಿ ಸರ್ಕಲ್. ಓಕೆ. ಸೊ ಡೈರಿ ಸರ್ಕಲ್ ಹತ್ರ ಹೋಗ್ಬೇಕಾಯ್ತು. ಸೊ ಇಟ್ಸ್ ಟೂ ಫಾರ್. ಈಗಿನ ಮೆಟ್ರೋ ಕನ್ವೀನಿಯನ್ಸ್ ಇರ್ಬೋದು ಅಥವಾ ಕ್ಯಾಬ್ ಸರ್ವಿಸ್ ಇರ್ಬೋದು, ಇಲ್ಲ. ಹ್ಯಾಡ್ ಟು ಲಿಟರ್ಲಿ ಟೇಕ್ ಬಸ್ ಅಥವಾ ಮನೆಯವ್ರು ಡ್ರಾಪ್ ಮಾಡ್ಬೇಕಿತ್ತು. ಮನೆಯವ್ರು ವರ್ಕ್ ಮಾಡ್ತಾ ಇದ್ದಿದ್ದು ಕಾರ್ಪೊರೇಷನ್ ಹೆಡ್ ಆಫೀಸ್. ಸೊ ನಾನ್ ಹೋಗ್ಬೇಕಾಗಿದ್ದು ಬನ್ನರ್ಘಟ್ಟ ಸರ್ಕಲ್, ಇದು ಡೈರಿ ಸರ್ಕಲ್. ಸೊ ಹಂಗಾಗಿ ಹೆಂಗಾಗ್ತದೆ, ದೂರ ಆಗ್ತಿತ್ತು ಹೋಗಿ ಬರೋದು. ಅಂಡ್ ನಮ್ದು ಟೆಕ್ ಜಾಬ್ ಹೆಂಗೆ ಅಂದ್ರೆ ಇಟ್ಸ್ ನಥಿಂಗ್ ಡಿಫೈನ್ಡ್. ಇಟ್ಸ್ ನಾಟ್ 10 to 5 or 10 to 6. ನೀವು ಹೋದ್ವಾ, ಇಫ್ ಯು ಹವ್ ಡನ್ ವಿತ್ ಯೋರ್ ಪ್ರಾಜೆಕ್ಟ್ ಯು ಕ್ಯಾನ್ ಮೂವ್ ಔಟ್, ಆರ್ ಎಲ್ಸ್ ಯು ಹ್ಯಾವ್ ಟು ಎಕ್ಸ್ಟೆಂಡ್ ಯೋರ್ ಟೈಮ್. ಸೊ ಎಲ್ಲ ಒಂದು ಕಂಡೀಷನ್ಸ್ ಅಲ್ಲಿ 1-2 ತಿಂಗಳು ಹಂಗೂ ಮಗು ಬಿಟ್ಟು ಹೋದೆ, ಆಗ್ಲಿಲ್ಲ. ಸೊ ಅವಾಗ ಏನ್ ಮಾಡ್ದೆ, ನೋ, ದೇ ಸೆಡ್ ನೋ, ಐದರ್ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಆಫ್ ಕಂಟಿನ್ಯೂಂಗ್ ಆರ್ ಎಲ್ಸ್ ಯು ಹ್ಯಾವ್ ಟು ಕ್ವಿಟ್, ಬಿಕಾಸ್ ವಿ ಕಾಂಟ್ ಜಸ್ಟ್ ರಿಲೈ ಆನ್ ಯು ಆನ್ ಅಂಡ್ ಆಫ್ ಅಂಡ್ ದ ಪ್ರಾಜೆಕ್ಟ್ಸ್ ಗೆಟ್ಸ್ ಡಿಲೇಡ್ ಅಂತ ಹೇಳಿ ದೇ ಗೇವ್ ಮಿ ಅ ಪಿಂಕ್ ನೋಟಿಸ್. ಮಾಡ್ಬೇಕು, ಇಲ್ಲ ಅಂದ್ರೆ ಕ್ವಿಟ್ ಮಾಡ್ಬೇಕು ಅಂತ. ಸೊ ಐ ಹ್ಯಾಡ್ ಟು ಟೇಕ್ ಅ ಡಿಸಿಷನ್ ಟು ಕ್ವಿಟ್ ದ ಜಾಬ್. ಯಜಮಾನ್ರು ಏನು ಹೇಳಿಲ್ಲ, ಇಟ್ಸ್ ಯೋರ್ ಡಿಸಿಷನ್. ಅಪ್ಪ ಅಮ್ಮ ಏನಂದ್ರು? ಅಪ್ಪ ಅಮ್ಮನೂ ಇಲ್ಲ, ಎಲ್ಲ 4 ನಮ್ಮ ಅತ್ತೆ ಮಾವ ತುಂಬಾ ಖುಷಿ ಆದ್ರು. ನಮ್ ಸೊಸೆ ಅಟ್ಲೀಸ್ಟ್ ಈಗ ಮನೇಲಿ ಇರ್ತಾಳೆ ಮಗು ಜೊತೆ. ಬಟ್ ನಿಮ್ಗೆಲ್ಲ ಅನಿಸ್ತಾ ಇತ್ತು ಎಕಾನಮಿಕಲಿ ಅಫ್ಕೋರ್ಸ್ ಚೆನ್ನಾಗಿರ್ತಾ ಇದ್ದೆ, ತಿಂಗಳಿಗೆ ಒಂದು 20,000 ಕೈಗೆ ಬರ್ತಾ ಇತ್ತು. ಈಗ ನಾಳೆ ಮುಂದಿನ ತಿಂಗಳಿಂದ ಯಾರು ಕೇಳೋದು? ಯಾಕಂದ್ರೆ ಏನಿದೆಯೋ ಬಿಟ್ಟಿದ್ಯೋ ನಿಮ್ ಜಾಬಲ್ಲಿ ಒಂದು 20,000 ಇದ್ರೆ ಆ ಸ್ಟ್ರೆಂತೇ ಬೇರೆ. ಡೆಫಿನೆಟ್ಲಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನನಗೆ ಫೈನಾನ್ಷಿಯಲಿ ಇದ್ದಿದ್ದಕ್ಕಿಂತ ನಾನು ಅಷ್ಟು ಕಷ್ಟಪಟ್ಟು ಸಬ್ಜೆಕ್ಟ್ಸು ಆಗಿನ ಕಾಲದಲ್ಲಿ ಆ ಒಂದು ಕೋರ್ಸ್ ಎಲ್ಲ ಮಾಡಿ 80,000 EMI ಕಟ್ಕೊಂಡು ಮಾಡಿದಂಥ ಒಂದು ಕಾರ್ಪೊರೇಟ್ ಲೈಫ್ ಇಲ್ಲಿಗೆ ಎಂಡ್ ಆಗ್ಬಿಡುತ್ತಾ, ನನ್ನ ಕಾರ್ಪೊರೇಟ್ ಲೈಫ್ ಇಲ್ಲಿಗೆ ಮುಗೀತಾ ಅನ್ನೋ ಒಂದು ಚಿಂತೆ. ಒಂದು ಕಡೆ ಇನ್ನ ಸಣ್ಣ ಮಗು, ಆ ಮಗು ಆರೋಗ್ಯ ನೋಡಬೇಕು, ನನ್ನ ಆರೋಗ್ಯನೂ ನೋಡ್ಕೋಬೇಕು. ಪ್ಲಸ್ ಹೀಗೆ ಏನು ಅಂತ 6 months ಮಗುನ ಬೆಳೆಸ್ಕೊಂಡೇ ನಾನು ಅದೇ ಚಿಂತೆಯಲ್ಲಿ ಮುಳುಗ್ದೆ. ಏನ್ ಮಾಡೋದು ಅಂತ. ಪಾಪ ನಮ್ಮ ಮನೆಯವರು ಯಾವಾಗ್ಲೂ ಹೇಳೋರು, ಲೈಕ್ ನಿನ್ಗೆ ಪರ್ಸ್ಯೂ ಮಾಡ್ಬೇಕಾ, ಫರ್ದರ್ ಸ್ಟಡೀಸ್ ಮಾಡು, ಅಥವಾ ಯು ವಾಂಟ್ ಟು ಜಾಯಿನ್ ಬ್ಯಾಕ್ ಯುವರ್ ಕಾರ್ಪೊರೇಟ್ ಲೈಫ್, ಯು ಆರ್ ಮೋಸ್ಟ್ ವೆಲ್ಕಮ್. ಇವಾಗ ನೋಡಿ, ಅಲ್ಲಿ ಇನ್ನೊಂದೇನಂದ್ರೆ, ಅವಾಗ ಈ ಮಕ್ಕಳನ್ನ ಕ್ರೀಚ್ಗಳಾಗ್ಲಿ, ಪ್ಲೇ ಹೋಮ್ಸ್ ಆಗ್ಲಿ, ಮತ್ತೊಂದು ಯಾವ್ದು ಇರ್ಲಿಲ್ಲ. ಅಂಡ್ ಅವಾಗ ಫೆಸಿಲಿಟೀಸ್ ಇರ್ಲಿಲ್ಲ. ಅಂಡ್ ಇವಾಗ ನ್ಯಾನೀಸ್ ಇರ್ಬೋದು, ಆ ಒಂದು ಫೆಸಿಲಿಟೀಸು ನಮ್ಗೆ ಏನು ಅವಾಗ ಗೊತ್ತಿರ್ಲಿಲ್ಲ. ಒಂದ್ ಸ್ವಲ್ಪ ಅಫೋರ್ಡ್ ಮಾಡೋ ಅಂತ ಒಂದು 18-20,000 ತಗೊಂಡ್ರು ಕೂಡ ನಮ್ಗೆ ಅದ್ರದ್ದು ನಾಲೆಜ್ ಇಲ್ಲ, ಎಕ್ಸ್ಪೋಜರ್ ಇಲ್ಲ. ಸೊ ಚೈಲ್ಡ್ ವಾಸ್ ವೇ ಪ್ರಯಾರಿಟಿ ದ್ಯಾನ್ ಮೈ ಜಾಬ್. ಸೊ ಈ ಒಂದು ಡೈಲಾಮ್ ಅಲ್ಲಿ ಏನ್ ಮಾಡ್ಲಿ, ನಾನ್ ಕೆಲಸ ಮಾಡ್ಲಾ, ಮಗು ಜೊತೆ ಇರ್ಲಾ, ಏನ್ ಮಾಡ್ಲಿ ಅನ್ನೋ ಒಂದು ಇದ್ರಲ್ಲಿ ಒನ್ ಡೇ ನಮ್ಮ ಮನೆಯವ್ರು ಬಂದು ಹೇಳಿದ್ರು, ನೋ, ಐ ಕ್ಯಾನ್ ಸಿ ಯು ಆರ್ ಅಂಡರ್ ಗೋಯಿಂಗ್ ಸಮ್ ಕೈಂಡ್ ಆಫ್ ಡೈಲಮಾ. ಸೊ ಬೆಟರ್ ಟೇಕ್ ಅ ಕಾಲ್. ವೈ ಡೋಂಟ್ ಯು ಸ್ಟಾರ್ಟ್ ಸಮಥಿಂಗ್ ಆನ್ ಯೋರ್ ಓನ್? ವೆರಿ ಗುಡ್. ನಿಂದೆ ಆದ ಒಂದು ಬಿಸ್ನೆಸ್ ಶುರು ಮಾಡ್ಬೋದಲ್ಲ. ಯಾಕಂದ್ರೆ ಯು ಹ್ಯಾವ್ ಡ್ಯುಯಲ್ ಅಡ್ವಾಂಟೇಜ್. ಒಂದು ನಾಲೆಜ್ ಇದೆ, ಎಜುಕೇಶನ್ ಇದೆ, ಒಂದು ವರ್ಕ್ ಲೈಫ್ ಕಲ್ಚರ್ದು ಏನ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇದೆ. ಪ್ಲಸ್ ಅವೇಕಲ್ಲಿ ಒಂದು ಬಿಸ್ನೆಸ್ ವುಮೆನ್ಗಳ ಜೊತೆ ಇದ್ದು ಅವ್ರದೇ ಆದ ಒಂದು ಪ್ರೇರಣೆ ಕೂಡ ನೀನು ತಗೊಂಡಿದ್ಯಾ. ಸೊ 2 ಇರೋದ್ರಿಂದ ಐ ಥಿಂಕ್ ಇಟ್ಸ್ ಅ ರೈಟ್ ಟೈಮ್ ಫಾರ್ ಯು ಟು ಸ್ಟಾರ್ಟ್ ಎನಿಥಿಂಗ್ ಆಫ್ ಯೋರ್ ಓನ್ ಇನ್ ಯೋರ್ ಟೆಕ್ ಲೈನ್ ಅಂದ್ರೆ ಶುರು ಮಾಡಿದ್ರಿ. ಈ ಒಂದು ಚಾನ್ಸ್ ಬಿಡ್ಬೇಕಾ? ಖಂಡಿತ. ಅತ್ತೆ ಮಾವನ್ ಜೊತೆ ಕೂತ್ ಮಾತಾಡದೆ ಈ ತರ ಅಂತ ಅವ್ರು ತುಂಬಾ ಖುಷಿ ಪಟ್ರು, ಮಾಡಮ್ಮ ಅಂತ. ಸೊ ಏನ್ ಮಾಡಿದ್ರಿ?
ಏನಿಲ್ಲ, ಸಿಂಪಲ್ ಮಾವನವ್ರಿಗೆ ಹೇಳ್ದೆ, ಮಾವನವ್ರೆ ಕೆಳಗಡೆ ನಮ್ದು 2 ಬಾಡಿಗೆಗಿತ್ತು ಅಂಗಡಿ, ಅದನ್ನ ವೆಕೇಟ್ ಮಾಡ್ಕೊಡ್ಲಿಕ್ಕೆ ಆಗ್ತದ ಅಂತ. ಮಾವ ಸಿಂಪಲ್ ಆಗಿ ಹೇಳಿದ್ರು, ನನ್ನ ಬಾಡಿಗೆ ಕೊಡು. ಎಸ್, ವೆಕೇಟ್ ಮಾಡ್ಬೇಕಾ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಕಳ್ಸಮ್ಮ, ನನ್ಗೇನ್ ಅಭ್ಯಂತರ ಇಲ್ಲ. ಅದ್ರಲ್ಲಿ ಪ್ರತಿ ತಿಂಗಳು ಬರ್ತಾ ಇರೋಂತ ಒಂದು ಬಾಡಿಗೆ ನನ್ಗೇನ್ ಬರ್ತಿತ್ತು, ನನ್ಗೂ ನನ್ನ ಮನೆಯವ್ರಿಗೆ ಜೀವನಕ್ಕೆ ಬೇಕು, ನಾವು ಡಯಾಬಿಟಿಕ್ಸ್ ಪೇಷಂಟ್ಸು ಮೆಡಿಸಿನ್ಸ್ ತಗೋಬೇಕು, ಯು ಹ್ಯಾವ್ ಟು ಪೇ ದ ರೆಂಟ್ ಲೈಕ್ ಎನಿ ಅದರ್ ಟೆನೆಂಟ್ ಹೇಳಿದ್ರು. ಏನ್ ಫ್ರೀ ಆಗಿ ಮಾಡು ಎಂತದು ಇಲ್ಲ. ಸರಿ ಆಯ್ತು, ಇಟ್ಸ್ ಅ ಚಾಲೆಂಜ್, ನಮ್ಗೆ ವರ್ಕ್ ಮಾಡಕ್ ಒಂದು ಬೇಕಲ್ವ ಮೋಟಿವೇಶನ್, ಒಂದು ಕಮಿಟ್ಮೆಂಟ್ ಇದ್ರೆ ತಾನೆ. ಆಯ್ತಪ್ಪ ನಾನು ಮಾಡ್ತೀನಿ ಅಂತ ಹೇಳಿ ಪಾಪ ಎಲ್ಲ ವೆಕೇಟ್ ಮಾಡಿಸಿ ಬ್ಯೂಟಿಫುಲ್ ಆಗಿ ಒಂದು ನಿಯತಿ ಮೈಕ್ರೋ ಟೆಕ್ನಾಲಜೀಸ್ ಅಂತ ಹೇಳಿ ನಂದೇ ಆದ ಒಂದು ಸಣ್ಣ ಫರ್ಮ್ ಓಪನ್ ಮಾಡಿದೆ. ಸೊ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ನಾನು NIT ಕೆಲಸ ಮಾಡ್ಬೇಕಾದ್ರೆ ಐ ಯೂಸ್ ಟು ಸಿ ಆಲ್ ದಿಸ್ ಈ ಕಾಲೇಜ್ ಸ್ಟೂಡೆಂಟ್ಸ್ ಒಂದು ಕರಿಯರ್ ಡೆವಲಪ್ ಮಾಡ್ಬೇಕು ಅಂತ ಬರೋರು NIT ಬಂದು ಪಾಠ ಕಲಿಯೋರು, ಕಂಪ್ಯೂಟರ್ ಬಗ್ಗೆ ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಇಂಜಿನಿಯರ್ ಆಗೋರೆಲ್ಲ. ಆದ್ರೆ ನಾನೇನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ಇವರೆಲ್ಲ ಕಲ್ತ್ರು, ಓಕೆ, ಮನೇಲಿರುವಂತ ಒಂದು ಸೊಸೈಟಿಲಿ ಇನ್ನೊಂದಷ್ಟು ವರ್ಗ ಇದಾರೆ, ಕಲಿದೇ ಇರೋರು, ಕಲಿಬೇಕು ಅಂತ ಆಸೆ ಇರೋರು, ಅವ್ರಿಗೆ ನಾವೇನ್ ಮಾಡ್ಬೇಕು, ಓಕೆ, ಅವ್ರನ್ನ ಎಲ್ಲಿ ಕಳಿಸ್ಬೇಕು? ಓದ್ತಾ ಇರೋ ಮಕ್ಳಿಗೆ ಪೇಷನ್ಸ್ ಇಲ್ಲ, ಬಂದ್ ಅಮ್ಮನ್ಗಾಗ್ಲಿ ತಾತನ್ಗಾಗ್ಲಿ ಹೇಳ್ಕೊಡಕ್ಕೆ. ಇಲ್ಲ ಇಲ್ಲ. ಓಕೆ, ಸೊ ಇದು ನಾನು ಓದ್ಬೇಕಂದ್ರೆ ಸುಮಾರು ನಮ್ಮ ಮಾವ ಎಲ್ಲ ಕೇಳೋರು, ಅಮ್ಮ ಇಮೇಲ್ ಎಲ್ಲ ಕಳಿಸ್ಬೇಕಂತೆ, ಅದ್ ಹೆಂಗ್ ಕಳ್ಸೋದು, ಅದೇನದು, ಯಾರು ಆಚೆ ಇದ್ರೆ ಅವ್ರ ಜೊತೆ ಮಾತಾಡ್ಬೋದಂತೆ, ಇದೆಲ್ಲ ಮಾಡ್ ಸಾಧ್ಯನಾ ಈ ಒಂದು ಕಂಪ್ಯೂಟರ್ ಡಬ್ಬಾಲಿ, ಈ ತರ ಎಲ್ಲ ಕೇಳೋರು. ಸೊ ಐ ಎನ್ಕ್ಯಾಶ್ಡ್ ದಟ್ ಪರ್ಟಿಕ್ಯುಲರ್ ಆಪರ್ಚುನಿಟಿ. ಓಕೆ, ಅವಾಗ ನಾನೇನ್ ಮಾಡಿದೆ, ನಂದೇ ಆದ ಒಂದು ಟ್ರೈನಿಂಗ್ ಸೆಂಟರ್ ನಿಯತಿ ಮೈಕ್ರೋ ಟೆಕ್ನಾಲಜೀಸ್ ಕೆಳಗಡೆ ಶುರು ಮಾಡಿದೆ. ಸೊ ಇಲ್ಲಿ ನಾನು ಕಂಪ್ಯೂಟರ್ ಕ್ಲಾಸಸ್ ಕೊಡ್ತಿದ್ದೆ ಹೌಸ್ ವೈಫ್ಸ್ಗೆ, ಗೃಹಿಣಿಯರಿಗಾಗಿ ಕಂಪ್ಯೂಟರ್, ಎಸ್, ಸೀನಿಯರ್ ಸಿಟಿಸನ್ಸ್ಗೆ, ಆಮೇಲೆ ಪ್ರೊಫೆಷನಲ್ಸ್ಗೆ. ಇಲ್ಲಿ ನಂದು ಹೆಂಗೆ ಅಂದ್ರೆ, ರೆಗ್ಯುಲರ್ ಆಗಿ ಇದ್ದಿದ್ದಂತ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಲ್ಲ. ಒಂದ್ಸತಿ ಅಲ್ಲಿ 20-30 ಜನ ಬರ್ತಿದ್ರು. ನನ್ನ ಬ್ಯಾಚ್ ಅಲ್ಲಿ ಹೆಚ್ಚು ಅಂದ್ರೆ 3-4 ಜನ ಇರೋರು. ಹೌಸ್ ವೈಫ್ಗಳ ಜೊತೆ ಪ್ರೊಫೆಷನಲ್ಸ್ ಕೂತ್ಕೊಳ್ತಿರ್ಲಿಲ್ಲ ಕ್ಲಾಸ್ಗೆ, ಕರೆಕ್ಟ್, ಪ್ರೊಫೆಷನಲ್ಸ್ ಜೊತೆಗೆ ಸೀನಿಯರ್ಸ್ ಕೂತ್ಕೊಳ್ತಿರ್ಲಿಲ್ಲ ಕ್ಲಾಸ್ಗೆ. ಸೊ ಬೇರೆ ಬೇರೆ ಟಾರ್ಗೆಟ್ ಗ್ರೂಪ್ಸ್ ಇರೋದ್ರಿಂದ ನನಗೆ ಬೇರೆ ಬೇರೆ ಟೈಮಲ್ಲಿ, ಹೌಸ್ ವೈಫ್ಸ್ ಅಂದ್ರೆ ಮೇಡಮ್ ನಮ್ 11ರಿಂದ 3 ಮ್ಯಾಮ್ ನಮ್ ಬ್ಯಾಚ್, ನಮ್ ಕಲಿಯಕ್ ಇಷ್ಟ, ನೀವು ಕಳ್ಸ್ಕೊಡ್ಬೇಕು. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಾಯ್ತು ಅಂದ್ರೆ, ಆ ಒಂದು ಎಂಟೈರ್ ಸ್ಟ್ರೆಚ್ ಅಲ್ಲಿ ಒಂದು ವಿಮೆನ್ ಒಂದು ಬಿಸ್ನೆಸ್ ಶುರು ಮಾಡಿದಾಳೆ ಅನ್ನೋದು ಒಂಥರ ಟಾಕ್ ಆಫ್ ದ ಟೌನ್ ಆಗೋಯ್ತು ನಂದು. ಅದು ಗೃಹಿಣಿಯರಿಗೆ ಕಂಪ್ಯೂಟರ್ ಹೇಳ್ಕೊಡ್ತಾ ಇದಾರೆ, ಮಲ್ಲಿರೋ ಹೆಣ್ಮಕ್ಳು ಕಲಿಬಹುದು ಕಂಪ್ಯೂಟರ್ನ. ಹೌದು, ಮಹಿಳೆಯರು ಕಲಿಬಹುದು. ಇಲ್ಲಿ ಒಂದು ಮಹಿಳಾ ಟೀಚರೇ ಇದಾರೆ, ಒಂದ್ ಸಂಕೋಚ ಭೇದ ಇಲ್ದಿರ ಕಲಿಬಹುದು. ನಮ್ಮ ಒಂದು ಲೆವೆಲ್ಗೆ ಅರ್ಥ ಮಾಡಿಸ್ಕೊಳ್ಳೋ ಅಂತ ಒಂದು ಟೀಚರ್ ಇದಾರೆ, ಇಲ್ಲಿ ಫ್ಯಾಕಲ್ಟಿ ಇದಾರೆ, ದೊಡ್ಡ ದೊಡ್ಡ ಆಪ್ಟೆಕ್ ಬ್ರಿಲಿಯಂಟ್ಸ್. ಅಲ್ಲೆಲ್ಲ ಹೋಗಿ ನಾಚಿಕೆ, ಹೌದು, ಕೇಳಕ್ಕೆ ಇಂಗ್ಲಿಷ್ ಮಾತಾಡಕ್ಕೆ ಆಗಲ್ಲ. ಹೌದು, ಅಲ್ಲಿ ನಿಮ್ಗೆ ನಿಮ್ದು ಏನಪ್ಪ ಅಪ್ಲಿಕೇಶನ್ಸ್ ಎಲ್ಲ ತಗೊಂಡು ಕೌನ್ಸಿಲಿಂಗ್ ಮಾಡಿ, ಇಫ್ ಯು ಆರ್ ಫಿಟ್ ಓನ್ಲಿ ದೇ ಎನ್ರೋಲ್ ಯು ಟು ದ ಕೋರ್ಸ್. ಇಲ್ಲ ಇಲ್ಲೆಲ್ಲ ಹಂಗಿಲ್ಲಲ್ಲ. ಸೊ ಅದು ಒಂಥರ ದೊಡ್ಡ ಇದಾಗಿ ನಂದು ವರ್ಡ್ ಆಫ್ ಮೌತ್ ಅಲ್ಲಿ ಸ್ಪ್ರೆಡ್ ಆಗೋಯ್ತು. ಸೊ ಹೆಣ್ಮಕ್ಳು ಬರೋರು, ಆಲ್ ಹೌಸ್ ವೈಫ್ಸ್, ನಮ್ಮ ಮಕ್ಳಿಗೆ ಮೇಡಮ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಏನೋ ಕಂಪ್ಯೂಟರ್ ಇಟ್ಬಿಟ್ಟಿದ್ದಾರೆ, ವಾಟ್ ಇಸ್ ಕಂಪ್ಯೂಟರ್ ಅಂತ ನಮ್ಗೆ ಹೇಳಕ್ ಕೊಡಕ್ಕಾಗಲ್ಲ, ಏನಿಲ್ಲ, ಬಿಕಾಸ್ ವಿ ಹ್ಯಾಡ್ ನಾಟ್ ಲರ್ನ್ಡ್ ಇನ್ ಆರ್ ಸ್ಕೂಲ್ಸ್ ಅಂತ ಹೇಳಿ. ಸೊ ಯೂಶಲಿ 11 to 2:33ಗೆ ವಿಮೆನ್ಸ್ ಬ್ಯಾಚ್ ಮಾಡ್ತಿದ್ದೆ. ಅಂಕಲ್ಸು ಮಧ್ಯಾಹ್ನ ಊಟ ತಿಂಡಿ ಮಾಡಿ ಡ್ರೆಸ್ ತಗೊಂಡು 4ರಿಂದ 6 ಬ್ಯಾಚ್ ಬರೋರು, ಅವ್ರು ಒಬ್ರೊಬ್ರೆ ಒಂದೊಂದು ಬ್ಯಾಚ್ ಅಲ್ಲಿ. ಆಮೇಲೆ ಸಂಜೆ ಒಂದು ಈ ಪ್ರೊಫೆಷನಲ್ಸ್ ಅವ್ರದೆಲ್ಲ ಲಾಯರ್ಗಳು, ಡಾಕ್ಟರು ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಸಂಜೆ ಬರೋರು. ಸೊ ಹಂಗಾಗಿ ನಂದು ದಿನದ್ದು ಒಂದು ಆ ಸ್ಕೆಡ್ಯೂಲ್ ಡಿವೈಡ್ ಆಯ್ತು. ಸೊ ಐ ಯೂಸ್ ಟು ಎಂಜಾಯ್. ಅಂದ್ರೆ ಮನೆ ಮೇಲೆ ಇತ್ತು, ಕೆಳಗಡೆ ಆಫೀಸ್ ಇತ್ತು, ಮಗು ನೋಡ್ಕೊಂಡಂಗ ಆಗ್ತಾ ಇತ್ತು, ಅಡಿಗೆ ಮಾಡ್ದಂಗ ಆಗ್ತಾ ಇತ್ತು, ಕ್ಲಾಸ್ ಹೇಳ್ಕೊಟ್ಟಂಗ ಆಗ್ತಾ ಇತ್ತು, ಖಂಡಿತ ತಿಂಗಳಿಗೆ ಕಾಸು ಬಂದಂಗೂ ಆಗ್ತಾ ಇತ್ತು. ಡೆಫಿನೆಟ್ಲಿ. ಸೊ ಈ ತರ ಒಂದು ಪ್ಲಾನ್ ಮಾಡ್ಕೊಂಡು ಐ ಎಂಜಾಯ್ಡ್ ಮೈ ಟೀಚಿಂಗ್ ಲೈಫು. ಒಂದು 10-12 ವರ್ಷ ನಾವು ಈ ಒಂದು ಟೀಚಿಂಗ್ ಲೈನ್ ಅಲ್ಲಿ ಇದ್ದೆ. ಯಾಕಂದ್ರೆ ಇವಾಗ ಒಂದು ಫ್ಯಾಕಲ್ಟಿ ಮೆಂಬರ್ನ ಕರ್ಕೊಂಡ್ ಬಂದ್ರೆ ಅವ್ರ ಮುಟ್ಟೋಷ್ಟು ಲೆವೆಲ್, ನಾನ್ ಮುಟ್ಟೋಷ್ಟು ಲೆವೆಲ್ ನನ್ನ ಫ್ಯಾಕಲ್ಟಿ ಮುಟ್ಟಲ್ಲ ಅನ್ನೋ ಒಂದು ನನಗೆ ಮುಟ್ತಾರೆ ಅನ್ನೋ ಕಾನ್ಫಿಡೆನ್ಸೇ ಇರ್ಲಿಲ್ಲ. ಯಾಕಂದ್ರೆ ಒಂದು ಟ್ರೈನ್ಡ್ ಟೆಕ್ನಿಷಿಯನ್ ಫ್ಯಾಕಲ್ಟಿ ಮೆಂಬರ್, ಫಾರ್ ಎಕ್ಸಾಂಪಲ್, he can teach very well to the students, to the college students, but can the same tech faculty teach a housewife? Can he teach to a senior citizen with so much of patience? No. So ಹಂಗಾಗಿ I said no. ದಿನಕ್ಕೆ 8ರಿಂದ 10 ಬ್ಯಾಚ್ ನಡೆದ್ರು I used to step in. ಆ 10 ಅವರ್ ಬ್ಯಾಚ್ ನಾನೇ ನಡೆಸ್ತಿದ್ದೆ, ಬ್ಯಾಕ್ ಟು ಬ್ಯಾಕ್. ಹೆಣ್ಮಕ್ಳು ಹೌಸ್ ವೈಫ್ ಕೇಳ್ಕೊಡ್ತಾ ಇದ್ದಿದ್ದೆ. ನನಗೆ ಬಹಳ ನಗು ಬರುತ್ತೆ. ಇಷ್ಟೆಲ್ಲ ನನ್ಗೆ ಒಂದೊಂದ್ಸತಿ ಐ ಸಿಟ್ ಅಂಡ್ ಡ್ರೀಮ್, ಕೂತ್ಕೊಂಡು ಯೋಚನೆ ಮಾಡ್ತೀನಿ, ನಾನು ಕಂಪ್ಯೂಟರ್ ಅವ್ರಿಗೆ ಹೆಂಗ್ ಹೇಳ್ಕೊಡ್ತಿದ್ದೆ ಅಂದ್ರೆ, ಸಾಸಿವೆ ಡಬ್ಬ, ಮಿಕ್ಸಿ, ಗ್ರೈಂಡರ್ಗೆ, ಇದಕ್ಕೆಲ್ಲ ಹೋಲ್ಸ್ ಹೇಳ್ಕೊಡ್ತಿದ್ದೆ. ಪಾಪ ಇವಾಗ ನಾನು ಹಾರ್ಡ್ ಡಿಸ್ಕ್ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ, ರ್ಯಾಮ್ ಅಂದ್ರೆ ಗೊತ್ತಾಗ್ತಾ ಇರ್ಲಿಲ್ಲ, ಬೈಟ್ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಹೆಂಗ್ ಹೇಳ್ಕೊಡ್ಬೇಕು ನಾನು? ಬಟ್ ನಾನು ಹೇಳ್ಕೊಡ್ಬೇಕು.
ಹೇಳ್ಕೊಡ್ಬೇಕು. ಹೇಳ್ಕೊಡ್ಬೇಕು, ಅವ್ರಿಗೆ ಅರ್ಥ ಆಗ್ಬೇಕು. ಸೊ ಈ ತರ ಎಲ್ಲ ನಾನು ಒಂದು ಎಕ್ಸಾಂಪಲ್ಸ್ ಕೊಟ್ಟು ಓಕೆ. ಹೇಳ್ಕೊಡ್ತಿದ್ದೆ. ಅದೇ ಸೀನಿಯರ್ ಸಿಟಿಸನ್ಸ್ಗೆ ಈಗ್ಲೂ ನಂಗೆ ನೆನಪಿದೆ, ಅವ್ರಿಗೆ ಒಂದ್ 5-10 ನಿಮಿಷ ಅಷ್ಟೇ ಕಾನ್ಸಂಟ್ರೇಷನ್. ಆಮೇಲೆ ಡೈವರ್ಟ್ ಆಗ್ಬಿಡ್ತಾರೆ. ಬಿಡಿ ಮೇಡಮ್ ಇವತ್ ಸಾಕು ಅಂತ. ಸರ್ 1 hour ಕ್ಲಾಸಲ್ಲಿ 10 ನಿಮಿಷ ಆಗಿರೋದು, ನಾನು ಈ ತರ ಮಾಡಿದ್ರೆ 1 month ಕೋರ್ಸ್ನ ನಾನು 1 ವರ್ಷ ಮಾಡ್ಬೇಕಾಗತ್ತೆ ಅಂತ. ಮಾಡಿ ಆಮೇಲೆ ಏನ್ ಮಾಡ್ತಿದ್ದೆ, ವೆರಿ ಸ್ಮಾರ್ಟ್ ಆಗಿ ನಿಮ್ದು ಹೇಳಿ ಸರ್ ಏನ್ ಮಾಡ್ತಿದ್ದೀರಾ ಅಂತ ಒಂದ್ 10 ನಿಮಿಷ ಬ್ರೇಕ್ ಕೊಟ್ಬಿಡ್ತಿದ್ದೆ. ತಿರ್ಗಾ ಶುರು ಆಗೋದು. ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಸ್, ಖುಷಿಯಾಗಿ ಹೇಳ್ಕೊಡೋರು. ಖುಷಿಯಾಗಿ ಯಾಕಂದ್ರೆ ಅವ್ರು ಕೇಳೋರು ಯಾರು ಇರ್ತಿರ್ಲಿಲ್ಲ. ಸೊ ಐ ಯೂಸ್ ಟು ಟ್ಯಾಪ್ ದಟ್. ಒಂದ್ 10 ನಿಮಿಷ ಅವ್ರು ಮಾತಾಡೋರು, ನನ್ ಮೊಮ್ಮಗ ಹೀಗೆ, ಮಗ ಹೀಗ್ ಮಾಡ್ತಾನಮ್ಮ, ನನ್ನ ದಿನಚರ್ಯ ಹೀಗಿದೆ, ನನ್ ಫ್ರೆಂಡ್ಸ್ ಪಾರ್ಕ್ ಅಲ್ಲಿ ಇದಾರೆ, ನಾನು ಇಲ್ಲಿ ಹೋಗಿ ಹೇಳ್ತೀನಿ. ಅವ್ರಿಗೆಲ್ಲ ಹೇಳ್ದೆ, ಬಂದ್ರು ಕಲಿಯೋಣ ಒಟ್ಟಿಗೆ ಅಂತ. ಕಲೀಲಿಲ್ಲ. ಎಲ್ಲ ಹೇಳಾದ್ಮೇಲೆ ಮತ್ತೆ ಐ ಯೂಸ್ ಟು ಒಂದ್ 15 ನಿಮಿಷ ಕಂಟಿನ್ಯೂ. ಸರಿ ಇನ್ನೊಂದು 10 ನಿಮಿಷ ಇದನ್ನ ಮುಗಿಸ್ಕೊಳ್ಳಿ ಅಂತ. ಮಾಡೋಣ ಮ್ಯಾಮ್, ನಂದೇ ಆಯ್ತು ಬಿಡಿ ಮಾತು ಅಂತ ಹೇಳಿ ಐ ಯೂಸ್ ಟು ಬ್ರಿಂಗ್ ದಮ್ ಬ್ಯಾಕ್ ಟು ದ ಸಬ್ಜೆಕ್ಟ್ ವೆರಿ ಗುಡ್ ಮಾಡಿ. ಸೊ ಈ ತರ ಐ ಯೂಸ್ ಟು ಎಂಜಾಯ್ ವಿತ್ ದೋಸ್ ಸೀನಿಯರ್ ಸಿಟಿಸನ್ಸ್. ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಲಿತಿದ್ರು ಅಂದ್ರೆ ಅವರಿಂದನೂ ನಂಗೆ ತುಂಬಾ ಕಲಿಯೋದಿರ್ತಿತ್ತು. ಅವ್ರ ಎಕ್ಸ್ಪೀರಿಯನ್ಸು, ಆಮೇಲೆ ಅವ್ರದ್ದು ಒಂದು ಕೊಟ್ಟೋಗ್ತಾ ಇದ್ದಿದ್ದು ಫೀಡ್ಬ್ಯಾಕು ನನಗೆ ಮನಸ್ಸಿಗೆ ಬಹಳ ಖುಷಿ ಕೊಡೋದು, ಸಂತೋಷ ಕೊಡೋದು. ಅಂಡ್ ಸಂಜೆ ಆಗ್ತಾ ಪ್ರೊಫೆಷನಲ್ಸ್ ಬರೋರು, ಅವರೆಲ್ಲ ಹೈಟೆಕ್ ಪ್ರೊಫೆಷನ್ಸ್, ಇವಾಗ ಲಾಯರು, ಡಾಕ್ಟರು. ನನ್ನ ಹತ್ರ ಇವರು IAS ಅವರು ಬಂದವರಿದ್ದಾರೆ. ಓಕೆ, ಸೊ ಅವ್ರು ಬಂದಾಗ ಅವ್ರ ಲೆವೆಲ್ಲು ಐ ಆಮ್ ಟೀಚಿಂಗ್ ಟು ದೆಮ್ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ನನಗೆ ಕೇಳ್ತಿದಾರಲ್ಲ. ಒಂದು ಕಂಪ್ಯೂಟರ್ಸ್ದು ಒಂದು PPT ಮಾಡೋದು ಹೆಂಗೆ ಮೇಡಮ್, ವರ್ಡಲ್ಲಿ ಹೆಂಗ್ ಮಾಡೋದು, ಎಕ್ಸೆಲ್ ಅಲ್ಲಿ ನಾವು ಒಂದು ನಮ್ದು ದಿನನಿತ್ಯದ್ದು ಇಟ್ಕೊಳ್ಳೋದು ಹೆಂಗೆ, ಹೌ ಡು ವಿ ಸೆಂಡ್ ಅನ್ ಇಮೇಲ್, ಹೌ ಡು ವಿ ಡೂ ದ, ಅವಾಗೆಲ್ಲ ಯಾಹೂ ಮೆಸೆಂಜರು, ಹೌ ಡು ವಿ ಚಾಟ್ ವಿತ್ ಅವರ್ ಕೌಂಟರ್ ಪಾರ್ಟ್ಸ್. ಸೊ ಅವ್ರಿಗೆ ಐ ಯೂಸ್ ಟು ಫೀಲ್ ಸೋ ಪ್ರೌಡ್ ಟೀಚಿಂಗ್ ದೆಮ್. ಓಕೆ, ಸೊ ಸೈಮಲ್ಟೇನಿಯಸ್ಲಿ ಪ್ಯಾರಲಲಿ ಅಲ್ಲಿ ನಾನು ಟೀಚಿಂಗ್ ಜೊತೆಗೆ ನಾನು ವೆಬ್ ಬ್ರೌಸಿಂಗ್ ಸೆಂಟರ್ ಕೂಡ ಇಟ್ಕೊಂಡಿದ್ದೆ. ಓಕೆ, ಅದು ಹೊಸದು ಅವಾಗ. ಹೊಸ್ತು, ಎಲ್ಲರೂ ಕುತ್ಕೊಳ್ಳೋರು ಗಂಟೆ ಅದ್ರ ಒಳ್ಳೆ ದುಡ್ಡು ಬರ್ತಾ ಇತ್ತು. ಎಕ್ಸಾಕ್ಟ್ಲಿ. ಅಂಡ್ ವಿಮೆನ್ ಓನ್ಡ್ ಬ್ರೌಸಿಂಗ್ ಸೆಂಟರ್ ಅಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಅಪ್ಪ ಅಮ್ಮದೆ ತಂದು ಬಿಡೋದು ಕಾನ್ಫಿಡೆನ್ಸ್ ಜಾಸ್ತಿ, ಅದೊಂದು ಅಡ್ವಾಂಟೇಜ್. ಮತ್ತೆ ಸುಮಾರು PG ಇತ್ತು ನಮ್ಮ ಮನೆ ಸುತ್ತಲ. ಸೊ ಎಲ್ಲರೂ ವರ್ಕ್ ಜಾಬ್ ಹುಡ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿರೋರು ಸುತ್ತಲೂ ಕರ್ನಾಟಕದಿಂದ. ಸೊ ಅವರೆಲ್ಲ ಬಂದು ಇಲ್ಲಿ ಬಯೋಡೇಟಾ ಮಾಡ್ಕೊಳ್ಳೋದು, ಪ್ರಿಂಟ್ಔಟ್ಸ್ ತಗೊಳ್ಳೋದು, ಅಲ್ಲಿಗೆ ಒಂದು ಸ್ಟಾಫ್ ಇಟ್ಕೊಂಡಿದ್ದೆ, ಅವ್ರು ನೋಡ್ಕೊಳ್ತಿದ್ರು. ಇನ್ನೊಂದು ಏನಕ್ಕೆ ಅಡ್ವಾಂಟೇಜ್ ಅಂದ್ರೆ, ನನ್ನ ಒಂದು ನೋಡಿ NIT ಎಲ್ಲ ಅಂತ ಕಾರ್ಪೊರೇಟ್ ಲೈಫಲ್ಲಿ ವರ್ಕ್ ಮಾಡಿ ನಾಳೆ ನಾನು ಬಿಸ್ನೆಸ್ ಮಾಡಿದ್ರೆ, ನಾನು ಪ್ರತಿಯೊಬ್ರಿಗೆ ಹೋಗಿ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ನಂದು ಈ ಪ್ರಾಡಕ್ಟ್ ಇದೆ ಅಂತ ಹೇಳೋ ಮನಸ್ಥಿತಿಲಿ ನನಗೆ ಬರಬಾರ್ದು ಅಂತ ಹೇಳಿ ಒಂದು ಬ್ರೌಸಿಂಗ್ ಸೆಂಟರ್ ಮಾಡಿದ್ರೆ ಜನ ಅಲ್ಲಿಗೆ ಬರ್ತಾರೆ, 100 ಜನ ಬರ್ತಾರೆ, ಗೊತ್ತಾಗುತ್ತೆ, ಕಾಣುತ್ತೆ ಇಲ್ಲಿ ಏನ್ ಮಾಡ್ತಾ ಇದೀವಿ, ಇಲ್ಲಿ ಏನ್ ಮಾಡಬಹುದು ಅಂತ ಮಾಡುತ್ತೆ. ಸೊ ಬಂದವರಿಗೆ ನಾವು ಕ್ಲಾಸ್ ಕೂಡ ಇದೆ ಅಂತ ಹೇಳಬೇಕು ಅಂತ ಹೇಳಿ ನಾನು ಅಲ್ಲಿಗೆ ಹೋಗೋ ಬದಲು ಜನನ್ನ ನನ್ನ ಬ್ರೌಸಿಂಗ್ ಸೆಂಟರ್ಗೆ ಅವಾಗ ಬೇಕಿತ್ತು ಕೂಡ ತುಂಬಾ. ಆ ಒಂದು ಮೈಂಡ್ ಸೆಟ್ ಇಂದ ನಾನು ಬ್ರೌಸಿಂಗ್ ಸೆಂಟರ್ ಮಾಡಿದೆ. ಸಿಸ್ಟಮ್ಸ್ಗಳು, ಹಾರ್ಡ್ವೇರ್ ನ ಪರ್ಚೇಸು, ಈ CDs ಇರ್ಬೋದು, ಫ್ಲಾಪಿ ಡಿಸ್ಕ್ಗಳೆಲ್ಲ ಇರ್ಬೋದು. ಸೊ ನಾನು ಒನ್ ಸ್ಟಾಪ್ ಸ್ಟೇಷನ್ ತರ ಮಾಡ್ಕೊಂಡ್ಬಿಟ್ಟಿದ್ದೆ, ಸ್ಟೇಷನರಿ ಶಾಪ್, IT ಸ್ಟೇಷನರಿ. ಸೊ ಹಂಗಾಗಿ ಈ ತರ ನನ್ಗೆ ಅಲ್ಲಿ ಇನ್ನೊಂದ್ ಏನಾಗ್ತಿತ್ತು ಅಂದ್ರೆ, ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್ ಅಂದ್ರೆ, ಹೆಣ್ಮಕ್ಳನ್ನ ಬಿಟ್ಬಿಟ್ಟು ಅವ್ರ ಬಯೋಡೇಟಾ ಮಾಡ್ಕೋಬೇಕಾದ್ರೆ ಅವರು ಮದರ್ಗಳು ನಿಂತಿರೋರು ಮಾತಾಡೋರು, ಮೇಡಮ್ ನೀವೇನ್ ಓದಿದ್ದೀರಾ, ಅಯ್ಯೋ ಕಂಪ್ಯೂಟರ್ ಎಲ್ಲ ಓದಿದ್ದೀರಾ, ನನ್ನ ಮಗಳಿಗೂ ಒಂಚೂರು ಏನಾರು ಒಂಚೂರು ಕೌನ್ಸಿಲಿಂಗ್ ಮಾಡಿ ಮೇಡಮ್, ಒಂಚೂರು ಹೇಳಿದ ಮಾತು ಕೇಳಲ್ಲ, ಓಕೆ ಒಂಚೂರು ಹಠ ಮಾಡ್ತಾಳೆ. ಅದೇನಾಗೋಯ್ತು ಅಂದ್ರೆ, ಒಂದು ಬಿಸ್ನೆಸ್ ಲೈನ್ ಇಂದ ಪ್ಯಾರಲಲಿ ಒಂದು ಮಾರಲ್ ಕೌನ್ಸಿಲಿಂಗ್ ಕೂಡ ಶುರು ಆಗೋಯ್ತು ಅನ್ಕೊಳ್ತೀನಿ. ಅಲ್ಲಿ ನಿಮ್ಗೆ ಗ್ಯಾದರ್ ಆಯ್ತು. ಎಸ್ ಅಲ್ಲಿಂದ ಹೊಸ ಬಿಸ್ನೆಸ್, ಆ ಬಿಸ್ನೆಸ್ಗೆ ಡೆಫಿನೆಟ್ಲಿ. ಸೊ ಅವಾಗ ಒಂದು ಕೌನ್ಸಿಲಿಂಗ್ ಬರೋರು, ನಮ್ಮ ಮಗಳಿಗೆ ಎಜುಕೇಶನ್ ಮುಗಿದ್ದು, ಅವಳು ಮುಂದೆ ಓದ್ಬಹುದಾ ಮೇಡಮ್, ಅಪಾಯಿಂಟ್ಮೆಂಟ್ ತಗೊಂಡ್ ಬರೋಕ್ ಶುರು ಮಾಡಿದ್ರು. ಮೇಡಮ್ ಫ್ರೀ ಇದ್ದೀರಾ, ಸೆಂಟರ್ಗೆ ಬರ್ತೀವಿ, ಮಗಳದೆಲ್ಲ ಓದ್ ಮುಗಿದ್ದು, ಮನೇಲಿ ಮದ್ವೆ ಮಾಡ್ಬೇಕು ಅಂತಿದೀವಿ, ಅಥವಾ ಓದ್ಸಣ್ವಾ, ನೀವ್ ಹೇಳಿ ತಿಳಿದವರು 100 ಜನನ ದಿನ ಮೀಟ್ ಮಾಡ್ತೀರಾ ಅಂತೆಲ್ಲ. ನನಗೆ ಅದೊಂಥರ ಸೈಡ್ ಪ್ಯಾರಲಲಿ ಜಾಸ್ತಿ ಆಗ್ತಾ ಹೋಗ್ತು ಈ ತರದ್ದು. ಅವಾಗ ನನ್ ಮತ್ತೆ ಅನ್ಸ್ತು, ಅವೇಕ್ ನೆನ್ಪಾಯ್ತು. ಓಕೆ, ಅವೇಕಲ್ಲಿ ನಾನು ಇದೇ ಮಾಡ್ತಿದ್ದಿದ್ದು. ಓಕೆ, ಸೊ ನಾನು ಇವಾಗ ಒಂದು 10-15 ವರ್ಷ 12 ವರ್ಷ ಆಗಿತ್ತು ಬಿಸ್ನೆಸ್ ಆಗಿ. ಸೊ ಈಗ ನಾನು ಐ ಶುಡ್ ಗೋ ಬ್ಯಾಕ್ ಟು ಅವೇಕ್, ನನ್ನ ಒಂದು ಸರ್ವಿಸ್ ಅಲ್ಲಿ ಬೇಕು ಇವಾಗ ಅಂತ ಒಂದು ಯೋಚನೆಯಲ್ಲಿ ಶುರು ಆಯ್ತು ನನಗೆ. ಅದೇ ಒಂದು ಕೋಇನ್ಸೈಡೆನ್ಸ್ಗೆ ಮೇ ಬಿ ಲೈಕ್ ಗಾಡ್ ಗಿವ್ಸ್ ಮೀ ವಾಟ್ ಐ ಡಿಸರ್ವ್ ದ್ಯಾನ್ ಮೈ ಡಿಸೈರ್ ಅಂದಂಗೆ. ಓಕೆ, ಸೊ ನನಗೆ ಒಂದು ಕಾಲ್ ಬಂತು ಸಂಸ್ಥೆಯಿಂದ, ಅವೇಕ್ ಸಂಸ್ಥೆಯಿಂದ. ನಮ್ಗೆ ಒಂದು ಒಳ್ಳೆ ದೊಡ್ಡ HP ಪ್ರಾಜೆಕ್ಟ್ ಬಂದಿದೆ, HP ಕಂಪನಿಯಿಂದ. ಓಕೆ, ಸುಮಾರು ನಾವು 1000 ಹೆಣ್ಮಕ್ಳನ್ನ ಟ್ರೈನ್ ಮಾಡಬೇಕು ಕಂಪ್ಯೂಟರ್ಸ್ ಅಲ್ಲಿ. ನೀನು ನಮ್ ಹುಡುಗಿ ಕಂಪ್ಯೂಟರ್ ಅಲ್ಲಿ ಏನೋ ಬಹಳ ಓದಿ ಇವಾಗ ಬಿಸ್ನೆಸ್ ಎಲ್ಲ ಶುರು ಮಾಡಿದೆ ಅಂತ ಕೇಳ್ಪಟ್ಟಿದೀವಿ, ಕ್ಯಾನ್ ಯು ಹ್ಯಾಂಡಲ್ ದಿಸ್ ಪ್ರಾಜೆಕ್ಟ್ ಅಂತ ನನಗೆ ಅಧ್ಯಕ್ಷರಿಂದ ಕಾಲ್ ಬಂತು. ಅದೇ ಅಧ್ಯಕ್ಷರ? ಇಲ್ಲ, ಬೇರೆಯವ್ರು ನೆಕ್ಸ್ಟ್ ಬಂದಿದ್ರು. ಸೊ ಕಾಲ್ ಮಾಡಿದ್ರು. ನಾನು ಅಂತ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲನ್ನ
ನೀವು ವೈದ್ಯವ್ರು ಹೇಳಿದ್ದು ಹಾಲನ್ನ Very ಅಂತ. good. ಐ ಸೆಡ್ ಎಸ್. ಈಗ ಒಂದು ಬಿಸ್ನೆಸ್ ಎಲ್ಲ ಒಂದು ಸೆಟ್ ಆಗಿತ್ತು. ನನಗೆ ಸ್ಟಾಫ್ ಇದ್ರು ನೋಡ್ಕೊಳ್ಳಿಕ್ಕೆ. ಸೊ ದಿನಕ್ಕೆ 1-2 ಅವರ್ ಹೋಗಿ ಬರ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಐ ವೆಂಟ್ ಬ್ಯಾಕ್ ಒನ್ ಡೇ ಅಂಡ್ ಐ ಡಿಸ್ಕಸ್ಡ್ ಅಬೌಟ್ ದ ಪ್ರಾಜೆಕ್ಟ್. ಐ ಸೆಡ್ ಎಸ್ ಡೆಫಿನೆಟ್ಲಿ ಈಸಿಲಿ ಐ ಕ್ಯಾನ್ ನೀವು ಟ್ರೈನ್ 1000 ಮಾಡಿರೋದೇ ಪೀಪಲ್. ಎಸ್, ದಿನ ಮಾಡ್ತಾ ಇರೋದೇನೆ. ದಿನ ಮಾಡ್ತಾ ಇರೋದೇನೆ. ಸೊ ಅವರು ಅಲ್ಲಿ HP ಕಂಪನಿಯಿಂದ ಅಂತಂದ್ರೆ ಇಟ್ಸ್ ಅ ಪ್ರೆಸ್ಟೀಜ್, ಇಟ್ಸ್ ಅ ಪ್ರಿವಿಲೇಜ್. HP ಕಂಪ್ನಿ ಒಂದು ಪ್ರಾಜೆಕ್ಟ್ ಟ್ರೈನರ್ ಆಗಿ ಅಂತ. ಅದರಲ್ಲೂ ನೀವು ಇವನ್ ದೋ ಇಫ್ ಯು ಆರ್ MSc ಇನ್ IT, ನೀವು ಟ್ರೈನರ್ ಇದ್ರು ಕೂಡ ಯು ಹ್ಯಾವ್ ಟು ಅಂಡರ್ಗೋ ಮಾಸ್ಟರ್ ಟ್ರೈನರ್ ಅಂದ್ರೆ. ಐ ಸೈಡ್ ಫಂಟಾಸ್ಟಿಕ್, ಎಸ್ ಐ ವಿಲ್ ಅಂತ ಹೇಳಿ ಹೋಗಿ 1 ವಾರ IT ಟ್ರೈನಿಂಗ್, ಅದು ಮಾಸ್ಟರ್ ಟ್ರೈನಿಂಗ್ ತಗೊಂಡು ಐ ಟುಕ್ ಅಪ್ ದಟ್ ಪ್ರಾಜೆಕ್ಟ್. ಅಂತೂ ಇಂತೂ ಮತ್ತೆ ಮರಳಿ ಗೂಡಿಗೆ ಅನ್ನೋ ಹಾಗೆ ನೀವು ಅವೇಕಿಗೆ ಬಂದ್ರಿ. ಎಸ್. ಕ್ಲಾಸ್ನ ಹೇಳ್ಕೊಟ್ರಿ, ಅಲ್ಲಿ HP ಕ್ಲಾಸ್ನ ತಗೊಂಡ್ರಿ, ಅಲ್ಲೊಂದಷ್ಟು ಜನಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ, 1000 ಜನಕ್ಕೆ. ಅಲ್ಲಿಂದ ಮುಂದಕ್ಕೆ ಏನಾಯ್ತು? ಸೊ ಅಲ್ಲಿ ನನ್ನ ಜರ್ನಿ ನೀವು ಹೇಳ್ದಂಗೆ ಮರಳಿ ಗೂಡಿಗೆ. ಸೊ ಒಂದು ಆಪರ್ಚುನಿಟಿ ಬಂತು, ಹೋದೆ, ಪ್ರಾಜೆಕ್ಟ್ ತಗೊಂಡೆ. Okay. ಒಂದು ಇಲ್ಲಿ ನಾನೊಂದು ಕಾರ್ಯಕ್ರಮಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಾನೊಂದು 3-4 ಸಾವಿರ ರೂಪಾಯಿ ಚಾರ್ಜ್ ಮಾಡೋದು, ಅವರು ನಮಗೆ ನೀನು 100 ರೂಪಾಯಿಗೆ ಮಾಡ್ಕೊಡ್ಬೇಕು ಅಂದ್ರು. ಐ ಸೆಡ್ ಎಸ್, ನನ್ನ ಸಂಸ್ಥೆ ಇಲ್ಲಿಂದ ನಾನು ಕಲ್ತು ಬೆಳೆದು ಒಂದು ಹೋದಂತ ಸಂಸ್ಥೆಗೆ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ ನಾನು ಒಪ್ಕೊಂಡೆ. ಅವೇಕ್ ಅನ್ನೋದೇನು? ಅವೇಕ್ ಅನ್ನೋದು ಒಂದು ಕರ್ನಾಟಕ ರಾಜ್ಯ ಮಹಿಳಾ ಉದ್ಯಮಿಗಳ ಸಂಸ್ಥೆ, ಅಸೋಸಿಯೇಷನ್ ಆಫ್ ವುಮೆನ್ ಆಂಟ್ರಪ್ರಿನರ್ಸ್ ಆಫ್ ಕರ್ನಾಟಕ ಅಂತ. ಅಂದ್ರೆ ಉದ್ಯಮ ಮಾಡಿದವ್ರು ಮಾತ್ರ ಮೆಂಬರ್ ಎಸ್, ಆಗದಾ? ಉದ್ಯಮಿ ಮಹಿಳಾ ಆಂಟ್ರಪ್ರಿನರ್ಸ್ ಅವರು ಮಾತ್ರ ಮೆಂಬರ್ ಆಗುವಂತ ಒಂದು ಅವಕಾಶ ಇರುವಂತ ಒಂದು ಸಂಸ್ಥೆ. ಏನ್ ಮಾಡ್ತೀರಿ ಅವೇಕ್ ನಲ್ಲಿ? ಸೊ ಅವೇಕಲ್ಲಿ ಏನು ಅಂತ ಹೇಳಿದ್ರೆ, ಇದು 1983 ಸ್ಥಾಪನೆ ಆದಂತ ಒಂದು ಅಸೋಸಿಯೇಷನ್. ಸೊ ಆಗ ಒಂದು 7 ಜನ ಒಂದು ಲೈಕ್ ಮೈಂಡೆಡ್, ಆಗಿನ ಕಾಲದಲ್ಲಿ 1983 ಆಂಟ್ರಪ್ರಿನರ್ಸ್ ಆದವರು, ಬುದ್ಧಿವಂತ ಮಹಿಳೆಯರೆಲ್ಲ ಸೇರಿ ಎಸ್, ಆ 7 ಜನ ಸಂಘಟನೆಯಲ್ಲಿ Okay. ನಾವು ಒಂದೊಂದು ಕ್ಷೇತ್ರದಲ್ಲಿ ವಿ ಆರ್ ಅನ್ ಆಂಟ್ರಪ್ರಿನರ್ಸ್. Okay. It's a time for the women, not just work or get married. She has to come to the mainstream. She has to get into the business ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ Okay. ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಮಧುರಾ ಛತ್ರಪತಿ ಮೇಡಮ್, Okay. ಈಗಿನ ಒಂದು ಬಯೋಕಾನ್ ಬಿಗ್ ಸ್ಟಾರ್ ಮ್ಯಾಗ್ನೆಟ್ ವಿಮೆನ್ ಆಂಟ್ರಪ್ರಿನರ್ ಅಂತ ಏನೊಂದು ನಮ್ಮ ಭಾರತದ ಹೆಮ್ಮೆ ಇದಾರಲ್ಲ, ಕಿರಣ್ ಮಜುಮ್ದಾರ್ ಶಾ, ಹೌದು. ಆಗಿನ ಫೌಂಡರ್ ವೈಸ್ ಪ್ರೆಸಿಡೆಂಟ್ ಆಫ್ ಅವೇಕ್. ಓ, ಎಸ್, ಅವರು ಕೂಡ ಆ 7 ಜನ ಮಹಿಳೆಯಲ್ಲಿ ಒಬ್ರು. ಮತ್ತೆ ಇನ್ನೂ ಒಂದು 5 ಜನ ಮಹಿಳೆಯರಿಗೆ 7 ಜನನ ರೋಟ್ರಿ ಅವರು ರೆಕಗ್ನೈಸ್ ಮಾಡಿ ಒಂದು ಸನ್ಮಾನ ಮಾಡಿದಾಗ ಅವ್ರು ಅನ್ಕೊಂಡ್ರು, ಎಸ್, ನೌ ವಿ ಆರ್ ಡೂಯಿಂಗ್ ಫಾರ್ ಅವರ್ ಸೆಲ್ಸ್, ನೌ ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ಫಾರ್ ದ ಸೊಸೈಟಿ, ಲೆಟ್ಸ್ ಬ್ರಿಂಗ್ ಮೋರ್ ಅಂಡ್ ಮೋರ್ ಆಫ್ ವಿಮೆನ್ ಇನ್ ಟು ದಿಸ್ ಆಂಟ್ರಪ್ರಿನರ್ಶಿಪ್ ಸ್ಟ್ರೀಮ್ ಅಂತ ಹೇಳಿ ಸಣ್ಣದಾಗಿ ಗ್ಯಾರೇಜ್ ಅಲ್ಲಿ ಈ ಒಂದು ಸಂಸ್ಥೆಯನ್ನ ಶುರು ಮಾಡಿದ್ರು 83. Okay. ಏನ್ ಮಾಡಿದ್ರು ಗ್ಯಾರೇಜ್ ಅಲ್ಲಿ? ಪ್ರತಿ ಗುರುವಾರ ಹ್ಮ್. ಗೊತ್ತಿರೋ ಮಹಿಳೆಯರಿಗೆ, ನೀವು ಕೆಲಸ ಮಾಡಕ್ ಇಷ್ಟ ಇಲ್ವಾ, ಮನೆಯಲ್ಲಿ ಸ್ವಲ್ಪ ಟೈಮ್ ಉಂಟಾ, ನಿಮ್ಗೆ ಒಂದು ಬಿಸ್ನೆಸ್ ಮಾಡಿ ಒಂದು 10 ಕಾಸು ಸಂಪಾದನೆ ಮಾಡಿದ್ರೆ ನಿಮಗೂ ಆ ಒಂದು ಎಕನಾಮಿ ಇಂಡಿಪೆಂಡೆನ್ಸ್ ಇರುತ್ತೆ ಫೈನಾನ್ಷಿಯಲಿ, ಪ್ಲಸ್ ನಿಮ್ಮ ಮನೆಗೂ ಸಹಾಯ ಆಗುತ್ತೆ ಅನ್ನೋ ಒಂದು ಬಿಸ್ನೆಸ್ ಕೌನ್ಸಿಲಿಂಗ್ ಆಕ್ಟಿವಿಟಿನ ಶುರು ಮಾಡಿದ್ರು. ಅದು ಪ್ರಪ್ರಥಮವಾಗಿ ಶುರು ಆದಂತ ಒಂದು ಆಕ್ಟಿವಿಟಿ ಆಫ್ ಅವೇಕ್. ಅವತ್ತು ಒಂದು ಗುರುವಾರ 2ರಿಂದ ಅದೆಲ್ಲಾ ಬಿಸ್ನೆಸ್ಗಳ ಕೆಲ್ಸಗಳನ್ನ ಮುಗಿಸ್ಕೊಂಡು 2 to 5 ಅವರು ಅವತ್ತು ಗುರುವಾರಗೆ ಸೀಮಿತ ಇಡ್ತರೋ 43 ಇವತ್ತಿಗೂ ಕೂಡ 2ರಿಂದ 5 ಪ್ರತಿ ಗುರುವಾರ ನಡೆಯುವಂತ ಒಂದು ಆಕ್ಟಿವಿಟಿ ಇವತ್ತಿಗೂ ನಡೆಯುತ್ತೆ. ಈಗಲೂ ನಡೆಯುತ್ತೆ? ಎಸ್, ಇವತ್ತಿಗೂ 43 years ಇಂದ ನಾವು ಯಾರೇ ಒಂದು, ನಾನು 13ನೇ ಪ್ರೆಸಿಡೆಂಟ್, ನಾವು 13 ಜನ ಕೂಡ ಆ ಒಂದು ಕಾರ್ಯನ ನಾವು ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಇವತ್ತರೆಗೂ ಸತತವಾಗಿ ಪ್ರತಿ ಗುರುವಾರ 2ರಿಂದ 5 ಬಿಸ್ನೆಸ್ ಕೌನ್ಸಿಲಿಂಗ್ ಅಂತ ವಿ ಹ್ಯಾವ್ ಜಸ್ಟ್ ಸೀಮಿತ ಮಾಡ್ಬಿಟ್ಟಿದ್ದೀವಿ. ಎಷ್ಟು ವರ್ಷ ಪ್ರೆಸಿಡೆಂಟ್ ಗಿರಿ? 2 years, once in 2 years. ಅಷ್ಟೇನಾ? 2 years ಟರ್ಮ್ ಎಲೆಕ್ಟೆಡ್ ಬಾಡಿ. ಸೊ ಅವಶ್ಯಕತೆ ಇದ್ದು ಈ ಪ್ರೆಸಿಡೆಂಟ್ ಮತ್ತೆ ಮುಂದುವರಿಬಹುದು ಅಂತ ಒಂದು ಅವಶ್ಯಕತೆ ಜನರಲ್ ಬಾಡಿ ಅವರು ಡಿಸೈಡ್ ಮಾಡಿದ್ರೆ ಎಲ್ಲಾ ಮೆಂಬರ್ಸು ಇನ್ನೊಂದು ಟರ್ಮ್ ಕಂಟಿನ್ಯೂ ಮಾಡ್ಬೋದು. ಇವಾಗ ನಾನೇನೋ ಮಾಡಬೇಕು ಅಂತ ಇದ್ದೀನಿ, ಅವ್ರಿಗೆ ಸಹಾಯ ಮಾಡಲ್ವಾ ನೀವು? ಖಂಡಿತ. ಸೊ ಈ ತರ ಸ್ಥಾಪನೆ ಆದದ್ದು ನಮ್ಮ ಸಂಸ್ಥೆ. ಅವಾಗ ಅವ್ರು ಏನ್ ಮಾಡಿದ್ರು, ಒಂದಷ್ಟು ದಿನ ಅವ್ರ ಗ್ಯಾರೇಜ್ ಅಲ್ಲೇ ಮಾಡಿದ್ರು. ನಂತರ ಇವರ ಈ ಒಂದು ಯೋಚನೆ, ಈ ಒಂದು ವಿಷನರಿ ಐಡಿಯಾನ ಮೆಚ್ಚಿ KSSIDC ಅವರು ಆಗಿನ ಕಾಲದಲ್ಲಿ, ಈಗ ತಾವು ಬಂದದ್ದ ಒಂದು ಜಾಗ, ಒಂದು 6000 square feet ಅನ್ನ ನಮಗೆ 90 ವರ್ಷ ಲೀಸಿಗೆ ಅಟ್ ದ ರೇಟ್ ಆಫ್ 1 rupee per year 99 yearsಗೆ 99 ರೂಪಾಯಿಗೆ ನಮಗೆ ಈ 6ರಿಂದ 6.5 ಸಾವಿರ ಜಾಗವನ್ನ ಅವೇಕ್ ಸಂಸ್ಥೆಗೆ ಈ ಹೆಣ್ಮಕ್ಳು ಮಹಿಳಾ ಉದ್ಯಮಿಗಳಿಗೆ ಕೊಟ್ಟಿರೋಂತ ಒಂದು ಜಾಗ. ವೆರಿ ಗುಡ್, ಇಂಟ್ರೆಸ್ಟಿಂಗ್. ಎಸ್, ತುಂಬಾ ಜನ ಗೊತ್ತಿಲ್ಲ. ಅವಾಗ ಈ ಒಂದು 7 ಜನ ಸ್ಟಾಲ್ವರ್ಡ್ಸ್ ಇದ್ರಲ್ಲ, ಅಮೆರಿಕಾಗೆಲ್ಲ ಓದಿ ತಿಳ್ಕೊಂಡು ಇದ್ದಂತ ದೊಡ್ಡ ಹೆಣ್ಮಕ್ಳು ಇವರು. ಓಕೆ, ಸೊ ಇವ್ರು ಸ್ಥಾಪನೆ ಮಾಡಿದ್ದು ಆ ಒಂದು ಲೆವೆಲ್ ಒಂದು ಮಾಡ್ತಿದೀವಿ ಅನ್ನೋ ಒಂದು ಇನ್ಫ್ಲೂಯೆನ್ಸ್ ಇಂದ ಈ ತರ KSSIDCಲಿ ಇದೊಂದು ಜಾಗ ತಗೊಂಡು ಇವತ್ತಿಗೂ ಕೂಡ ನಾವು ಅಲ್ಲಿ ಒಂದು 30 ವರ್ಷ ಕಳೆದಿದ್ದೀವಿ. ಸೊ ಇನ್ನ ಒಂದು 60-69 ವರ್ಷ ಬಾಕಿ ಇದೆ.
ವೆರಿ ಗುಡ್. ಸೊ ಇಲ್ಲಿ ಸಂಸ್ಥೆ ಏನು ಅಂತ ಹೇಳಿದ್ರೆ ಸ್ಥಾಪನೆ ಆದಾಗಿಂದ ಇವತ್ತವರೆಗೂ ಒಂದೇ ಇಂಟೆನ್ಷನ್, ನಮ್ಮ ಒಂದು ಮಿಷನ್ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ವಿ ಶುಡ್ ಎಂಪವರ್ ವಿಮೆನ್ ಥ್ರೂ ಆಂಟರ್ಪ್ರಿನರ್ಶಿಪ್, ಎಂಪವರಿಂಗ್ ಆಫ್ ವಿಮೆನ್ ಥ್ರೂ ಆಂಟರ್ಪ್ರಿನರ್ಶಿಪ್. ಓಕೆ, ಸೊ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಹೆಣ್ಮಕ್ಳು, ಹೂವರ್ ಇಸ್ ಆಸ್ಪೈರಿಂಗ್ ಆಂಟರ್ಪ್ರಿನರ್ ಆರ್ ಆಸ್ಪೈರಿಂಗ್ ವುಮೆನ್ ಹೂ ಹ್ಯಾಸ್ ದಟ್ ಸ್ಮಾಲ್ ಝೀಲ್ ಇನ್ಸೈಡ್ ಹರ್ ದಟ್ ಎಸ್ ಐ ಹ್ಯಾವ್ ಟು ಗೆಟ್ ಇನ್ ಟು ಬಿಸ್ನೆಸ್ ಅನ್ನೋರಿಗೆ, ಅಥವಾ ಬಿಸ್ನೆಸ್ ಶುರು ಮಾಡಿ ನಾನೆಲ್ಲೋ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಐ ಆಮ್ ನಾಟ್ ಏಬಲ್ ಟು ಸಿ ದ ಗ್ರೋತ್ ಅನ್ನೋರಿಗೆ, ಅಥವಾ ತೀರಾ ಎಲ್ಲ ಒಂದು ಮಾಡಿ ನನಗೆ ಇವಾಗ ಏನ್ ಮಾಡಬೇಕು ಅನ್ನೋ ಒಂದು ತೋಚ್ತಾ ಇರೋರಿಗೆ ಎಲ್ಲ, ಈ ಒಂದು ಒಟ್ಟಿನಲ್ಲಿ ಅವ್ರಿಗೆ ಒಂದು ಆಂಟರ್ಪ್ರಿನರ್ಶಿಪ್ ಮೈಂಡ್ ಸೆಟ್ ಇರೋಂಥ ಹೆಣ್ಣು ಮಕ್ಕಳಿಗೆ ಸರಿಯಾದ ಜಾಗ ಈ ಒಂದು ಅವೇಕ್ ಸಂಸ್ಥೆ. ಫೆಸಿಲಿಟಿ ಎಲ್ಲ ಮಾಡ್ಕೊಡ್ತೀರಿ? ಎಸ್. ಸೊ ನಮ್ದು ಇದೊಂದೇ ಇದು ಆಫೀಸ್ ಇರೋದು ಎಂಟೈರ್ ಕರ್ನಾಟಕಲ್ಲಿ. ಏನೇನ್ ಫೆಸಿಲಿಟಿ ಮಾಡ್ಕೊಡ್ತೀವಿ ಅಂದ್ರೆ ನಮ್ಮ ಅವೇಕಲ್ಲಿ ಸುಮಾರು ನಾವು 7ರಿಂದ 8 ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ, ಆಕ್ಟಿವಿಟೀಸ್ ಅಂತ ನಾವೇನ್ ಕರಿತೀವಿ. ಓಕೆ. ಸೊ ಮೊದಲನೇ ಸ್ಟೆಪ್ ಏನಂದ್ರೆ ಬಿಸ್ನೆಸ್ ಕೌನ್ಸಿಲಿಂಗ್. ಸೊ ಇಲ್ಲಿ ಈ ಒಂದು ಥರ್ಸ್ಡೇ ಕೌನ್ಸಿಲಿಂಗ್ಸ್ ಮಾಡುವಂಥದ್ದು. ಸೊ ಈಗೇನಾಗಿದೆ, ಪ್ರತಿದಿನನೂ ಕೌನ್ಸಿಲಿಂಗ್ ನಡೆಯುವಂಥದ್ದಾಗಿದೆ. ಯಾಕಂದ್ರೆ ಹೆಣ್ಮಕ್ಳು ತುಂಬಾ ಜನಕ್ಕೆ ಗೊತ್ತಾಗಿದೆ, ಬರ್ತಾರೆ ಅವ್ರ ಅನುಕೂಲ ತಕ್ಕನಂಗೆ ಟೈಮ್ ಇದ್ದಾಗ. ಸೊ ಒಂದಲ್ಲೊಬ್ರು ನಾವು ಮೆಂಬರ್ಸ್ ಇರ್ತೀವಿ ಅಥವಾ ಸ್ಟಾಫ್ ಇರ್ತಾರೆ. ಸೊ ಬಂದವರಿಗೆ ಒಂದು ಬಿಸ್ನೆಸ್ ಅಂದ್ರೆ ಏನು, ಅವ್ರು ಕೆಲವರು ಬರ್ತಾರೆ, ಸುಮಾರು ಜನ ನಮ್ಗೆ ಹೆಂಗೆ ಅಂತ ಎಷ್ಟು ಅನುಭವ ಆಗುತ್ತೆ ಅಂದ್ರೆ, ನನಗೆ 2 ಅವರ್ ಟೈಮ್ ಇದೆ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಆ 2 ಅವರಲ್ಲಿ ಏನ್ ಮಾಡ್ಲಿ. ಅದಕ್ಕೂ ಸೊಲ್ಯೂಷನ್ ಇದೆಯಾ? ಎಸ್, ನಮಗ್ ಬರುವಂತ ಒಂದು ಹೆಣ್ಮಕ್ಳು ಈ ಒಂದು ವರ್ಗದಲ್ಲಿ ಬರ್ತಾರೆ ಕ್ಯಾಟಗರಿಯಲ್ಲಿ. ಅಥವಾ ಕೆಲವರು ನಾನು ತುಂಬಾ ಕೆಲಸ ಮಾಡಿದೆ, 15 ವರ್ಷ ಸರ್ವಿಸ್ ಮಾಡಿದೆ, ಇವಾಗ ದೊಡ್ಡ POCs ಇರ್ಬೋದು, ಅಥವಾ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಅಥವಾ IT ಲೈನ್ ಅಲ್ಲಿ ಇರ್ಬೋದು, ಕೆಲಸ ಮಾಡಿದೆ, ಇವಾಗ ಇಷ್ಟ ಇಲ್ಲ ಕೆಲಸ ಮಾಡಕ್ಕೆ, ನಂದೇ ಆದ ಏನೋ ಒಂದು ಶುರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬರುವಂತ ಹೆಣ್ಮಕ್ಳು. ಏನ್ ಶುರು ಮಾಡಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಬರ್ತಾ ಇದಾರೆ ಅಂದ್ರೆ ಅವರಿಗೆ ಕೆಲವ್ರು ಬರೋರ್ಗೆ ಅವ್ರದೇ ಆದ, ಕೆಲವ್ರಿಗೆ ಇತ್ತೀಚೆಗೆ ಕೆಲವ್ರಿಗೆ ಅವ್ರದೇ ಐಡಿಯಾ ಇರುತ್ತೆ ಆಲ್ರೆಡಿ, ನಾನು ಇಂಥದೇ ಮಾಡ್ತೀನಿ, ನಾನು ಇಂಥ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋದ್ರಿಂದ ನನ್ಗೆ ಈ ಒಂದು ಐಡಿಯಾ ಇದೆ, ಇದ್ರ ಮೇಲೆ ನನ್ಗೆ ಇಂಪ್ರೂವೈಸ್ ಮಾಡ್ಲಿಕ್ಕೆ ಅವೇಕ್ ಹೆಲ್ಪ್ ಮಾಡಿ. ಅಥವಾ ಕೆಲವ್ರು ಏನೂ ಐಡಿಯಾ ಇರಲ್ಲ, ನಮ್ಗೆ ಏನ್ ಮಾಡ್ಬೇಕಂತ ಹೇಳ್ಕೊಡಿ. ಎಕ್ಸಾಂಪಲ್, ಇವಾಗ ಫಾರ್ ಎಕ್ಸಾಂಪಲ್ ಈಗಿನ ಹೆಣ್ಮಕ್ಳು, ಎಸ್ಪೆಷಲಿ ಈಗಿನ ಈ ಅಂಡರ್ ಗ್ರಾಜುಯೇಷನ್ಸ್ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ ಬರೋರು, ಮೇಡಮ್ ಐ ವಾಂಟ್ ಟು ಗೆಟ್ ಇನ್ ಟು ದ ಫ್ಯಾಷನ್ ಲೈನ್, or I want to get into the handicrafts line, ಓಕೆ, or I want to get into the beauty and wellness, okay, or I want to get into the tech line, ಓಕೆ, I want to start something on my own, this is my idea. So how should I go about, where should I go about, ಒಂದು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು, ಇದಕ್ಕೆ ಫೈನಾನ್ಷಿಯಲ್ ಹೆಲ್ಪ್ ತಗೋಬೇಕಂದ್ರೆ ನಾನು ಎಲ್ಲಿ ಹೋಗ್ಬೇಕು, ಅದಕ್ಕೆ ನಮ್ಗೆ ಯಾವ ತರ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕು ಬಿಸ್ನೆಸ್ಗೆ ಅಂತ, ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ ರೀತಿ ನಮ್ಗೆ ಸಹಾಯ ಮಾಡುತ್ತೆ. ಸೊ ಆಲ್ ದೀಸ್ ಕೈಂಡ್ಸ್ ಆಫ್ ಕ್ವೆಶನ್ಸ್ ಕಮ್ಸ್ ಔಟ್ ಫ್ರಮ್ ದಿಸ್ ಆಸ್ಪೈರಿಂಗ್ ಆಂಟರ್ಪ್ರೆನರ್ಸ್. ಓಕೆ. ಸೊ ಈ ಒಂದು ಬಿಸ್ನೆಸ್ ಕೌನ್ಸಿಲಿಂಗ್ ಅಲ್ಲಿ ನಾವು ಒಂದು ಮಟ್ಟಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ. ಇಲ್ಲಿ ಹೋಗಿ ಇದಾಗುತ್ತೆ, ಅಲ್ಲಿ ಮುಗಿಸ್ಕೊಳ್ಳೋದು. Exactly. ಹಾ, ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ, ನಮ್ದೇ ಆದ 12 ದಿನದ ಕಾರ್ಯಕ್ರಮ ಮಾಡ್ತೀವಿ, ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. 12 ದಿನದ ಕಾರ್ಯಕ್ರಮ, ಪೂರ್ಣ ಪ್ರಮಾಣದ ಕಾರ್ಯಕ್ರಮ. ದೇ ಹ್ಯಾವ್ ಟು ಬಿ ಹಿಯರ್ ಟಿಲ್ 10 to 5. ಓಕೆ. ಸೊ ಈ 12 days ಒಂದು ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಏನೆಲ್ಲ ಒಂದು ಹೆಣ್ಮಕ್ಳು ತಿಳ್ಕೊಂಡಿರ್ಬೇಕು, ರೈಟ್ ಫ್ರಮ್ ಒಂದು ಮೋಟಿವೇಶನ್ ಇಂದ ಹಿಡಿದು ಒಂದು ತನ್ನಲ್ಲಿರೋ ಒಂದು ಸ್ಟ್ರೆಂತ್, ವೀಕ್ನೆಸ್, ಥ್ರೆಟ್, ಆಪರ್ಚುನಿಟಿ, ನಾವೇನ್ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವೋ, ಮತ್ತೆ ಒಂದು ಆಂಟರ್ಪ್ರಿನರ್ ಆಗೋದಿಕ್ಕೆ ನಿಮ್ಮಲ್ಲಿ ಇರಬೇಕಾಗಿರೋಂಥ ಒಂದು ಕ್ಯಾರೆಕ್ಟರ್ಸ್ ಏನಿರಬೇಕು, ಒಂದು ಡಿಸಿಷನ್ ಮೇಕಿಂಗ್ ಪವರ್ ಹೇಗಿರಬೇಕು, ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು, ಹೌ ಶುಡ್ ಬಿ ಯೋರ್ ಕನ್ವಿನ್ಸಿಂಗ್ ಪವರ್. ಸೊ ಪ್ರತಿ ಒಂದನ್ನು, ಮತ್ತೆ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ಮಾಡೋದು ಹೇಗೆ, ನಿಮ್ಮ ಐಡಿಯಾಸ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಫುಡ್ ಸೆಕ್ಟರ್ ಅಂತ ಹೇಳ್ತಾರೆ ಯಾರೋ ಒಬ್ರು. ಓಕೆ. ಫುಡ್ ಸೆಕ್ಟರ್ ಅಗೇನ್ ಇಸ್ ಅ ಯೂನಿವರ್ಸಿಟಿ, ಇಟ್ಸ್ ಅ ವಾಸ್ಟ್ ಓಷನ್. ಫುಡ್ ಅಲ್ಲಿ ಏನ್ ಮಾಡ್ತೀರಾ? ಆಯ್ತು, ಐ ವಾಂಟ್ ಟು ಗೆಟ್ ಇನ್ ಟು ಬೇಕರಿ, ಓಕೆ, ಆರ್ ಐ ವಾಂಟ್ ಟು ಗೆಟ್ ಇನ್ ಟು ಸ್ಪೈಸಸ್, ಓಕೆ, ಓಕೆ, ಆರ್ ಎಲ್ಸ್ ಐ ವಾಂಟ್ ಟು ಗೆಟ್ ಇನ್ ಟು ಮಿಲೆಟ್ ಪ್ರಾಡಕ್ಟ್ಸ್. ಓಕೆ, ಓಕೆ. ಸೊ ಇವಾಗ ಮಿಲೆಟ್ ಪ್ರಾಡಕ್ಟ್ಸ್ ಅಲ್ಲಿ ವಾಟ್ ಯು ವಾಂಟ್ ಟು ಗೆಟ್ ಇನ್ ಟು ದ ರೆಗ್ಯುಲರ್ ಮಿಲೆಟ್ ಬೇಸ್ಡ್ ಕೇಟರಿಂಗಾ, ಅಥವಾ ಮಿಲೆಟ್ ಬಾರ್ಸಾ, ಅಥವಾ ಮಿಲೆಟ್ ಹೆಲ್ತ್ ಡ್ರಿಂಕ್ಸಾ, ಅಥವಾ ಮಿಲೆಟ್ ಬೇಸ್ಡ್ ಬೇಕರಿ ಪ್ರಾಡಕ್ಟ್ಸಾ. ಯು ಹ್ಯಾವ್ ಟು ವಿ ಗೋ ಆನ್ ರಿಫೈನಿಂಗ್ ದೆಮ್. ಕ್ವೆಶನ್ಸ್ ಕೇಳಿ 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 ಅವ್ರನ್ನ ಒಂದು, ಎಸ್ ಮೇಡಮ್ ಮಾಡ್ತೀರಾ ಅದನ್ನೇ ಹೇಳಿ ವಿ ಗೋ ಆನ್ ಹಿಟ್ಟಿಂಗ್ ದೆಮ್. ಏನಿಗೆ ಗೊತ್ತಾ, ಯಾವತ್ತು ನಾವು ಒಬ್ರು ಮಹಿಳೆಗೆ ಬಂದಾಗ, ಇವಾಗ ನನಗೆ IT ಇಂಡಸ್ಟ್ರಿ ಫೇವ್ರೇಟು, ನಾನು ಅದ್ರಲ್ಲಿ ಸಕ್ಸಸ್ಫುಲ್ಲು. ಸೊ ಬಂದವ್ರು ನಾನು ಏನ್ ಮಾಡಿದೆ ಅಂತ ಕೇಳಿದಾಗ IT ಇಂಡಸ್ಟ್ರಿ ಅಂತ ಹೇಳೋದ್ ತಪ್ಪು, ಅದು ನನ್ನ ಒಂದು ಕಪ್ ಆಫ್ ಟೀ ಆಗಿತ್ತು. ಎಲ್ಲರೂ ಅದೇ ಮಾಡಬೇಕು ಅನ್ನೋದೇನಿಲ್ಲ. ಇಲ್ಲ ಅವ್ರು ಕೇಳ್ತಾರೆ, ಮೇಡಮ್ ನೀವೇನ್ ಸಕ್ಸಸ್ಫುಲ್ ಆದ್ರಿ, ನಿಮ್ದೇನ್ ಬಿಸ್ನೆಸ್ ಇಲ್ಲ. ಅದು ನನ್ನ ಸಕ್ಸಸ್ಸು, ನನ್ನ ಬಿಸ್ನೆಸ್ಸು, ನನ್ನ ಶ್ರಮ, ನನ್ನ ಕಷ್ಟ. ನಿಮಗೇನ್ ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು. ರೈಟ್. ಸೊ ಈ ತರ ಒಂದು ಕ್ವೆಶನ್ಸ್ ನ ಕೇಳಿ 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 ಏನ್ ಮಾಡ್ತೀವಿ, ಒಂದು ಐಡಿಯಾ ಸಿಗುತ್ತೆ, ಓ ಈ ಮಹಿಳೆಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ. ಒಂದು ಬಿಸ್ನೆಸ್ ಆಂಟರ್ಪ್ರಿನರ್ ಆಗೋರ್ಗೆ, ಇವಾಗ ನಾಳೆ ನನಗೆ ಕೆಲ್ಸದವ್ರು ಬರ್ಲಿಲ್ಲ, ನನ್ನ ಟ್ರೈನರ್ಸ್ ಬರ್ಲಿಲ್ಲ ಅಂತ ಅಂದ್ರೂ, ನಾನು ನನ್ನ ಸೆಂಟರ್ನ ತೆಗೆದು ಕಸ ಗುಡಿಸಿ ಸಿಸ್ಟಮ್ಸ್ನೆಲ್ಲ ಆನ್ ಮಾಡಿ ಬರೋರ್ಗೆ ಟ್ರೈನಿಂಗ್ ಮಾಡಿ
ಪ್ರತಿಯೊಂದು ಕೆಲಸದಿಂದ ಹಿಡಿದು ಓನರ್ ಗಿರಿಯವರೆಗೂ ಮಾಡೋಂತ ಒಂದು ಸ್ಥೈರ್ಯ ಇರಬೇಕು, ಕೆಪಾಸಿಟಿ ಇರಬೇಕು. ಸ್ಥೈರ್ಯ ತುಂಬ್ತೀರಾ ಇಲ್ಲ ಅಂದ್ರೆ? ಎಸ್. ಸೊ ಆ ತರ ಒಂದು ಹೇಳ್ತೀವಿ. ನಾವ್ ಯಾರೋ ಕೆಲಸದವ್ರನ್ನ ಇಟ್ಟು ಮಾಡಿಸ್ಬಿಡ್ತೀವಿ. ಕೆಲವ್ರು ಬರ್ತಾರೆ ಸರ್, ನಾನು ಬೊಟೀಕ್ ಓಪನ್ ಮಾಡ್ಬೇಕು, ಆದ್ರೆ ನನ್ಗೆ ಏನ್ ಫ್ಯಾಷನ್ ಡಿಸೈನಿಂಗು ನನ್ಗೆ ಹೊಲಿಲಿಕ್ಕೂ ಬರಲ್ಲ, ಯಂತ್ರದ ಮೇಲೆ ಸೀವಿಂಗ್ ಮೆಷಿನ್ ಮೇಲೆ ಕೂತ್ಕೊಳ್ಳಿಕ್ಕೂ ಬರಲ್ಲ ಅಂತ ಹೇಳ್ತೀವಿ. ಇಬ್ರು ಟೇಲರ್ ಕರ್ಕೊಂಡ್ಬಂದು ಬಿಸ್ನೆಸ್ ಮಾಡ್ಬೋಣ. ಸೊ ಅಂತವ್ರಿಗೆ ನಾನು ಡೆಫಿನೆಟ್ ಆಗಿ ನಮ್ಮವ್ರಿಗೆ ಏನ್ ಹೇಳ್ತೀವಿ ಗೊತ್ತಾ, ಖಂಡಿತ ಮಾಡ್ಬೇಡಿ ಮಾ, ಆರಾಮಾಗಿ ಹೇಗೋ ಮನೇಲಿ ಇದ್ದೀರಾ ಇರಿ, ಆರಾಮಾಗಿ ಎಸ್, ಕಷ್ಟ ಪಡ್ಬೇಡಿ, ದುಡ್ಡು ಹಾಕ್ತೀರಾ ಲಾಸ್ ಆಗುತ್ತೆ, ಮನೇಲಿ ಇರೋರ್ಗೆ ನಿಮ್ಗೂ ಮನ್ಸ್ತಾಪ ಬರುತ್ತೆ, ನಿಮ್ಗೆ ಬೇಜಾರಾಗುತ್ತೆ, ಬೇಡ. Correct. ನೀವ್ ನಿಂತು ಮಾಡ್ತೀನಿ ಅಂತೀರಾ, ನಿಮ್ಮ ಇನ್ವಾಲ್ವ್ಮೆಂಟ್ ಇರುತ್ತಾ, Okay. ಎಸ್, ದೆನ್ ಯು ಆರ್ ಅನ್ ಆಂಟರ್ಪ್ರಿನರ್. ಆರ್ ಎಲ್ಸ್ ನೋ, ಜಸ್ಟ್ ಹ್ಯಾವ್ ಅ ಲೀಜರ್ ಟೈಮ್, ಎಂಜಾಯ್ ಯೋರ್ ಲೈಫ್. ಸೊ ಈ ರೀತಿ ಒಂದು ಕೌನ್ಸಿಲಿಂಗ್ ಅವ್ರನ್ನ ಅರ್ಥ ಮಾಡ್ಕೊಂಡು ವಿ ಸ್ಟಾರ್ಟ್ ಕೌನ್ಸಿಲಿಂಗ್ ದೆಮ್. ಈ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ, 12 ದಿನ ಕೂರ್ತಾರೆ. ಸೊ ಮೊದಲನೇ ದಿನ ಅವ್ರು ಬಂದದ್ದು, ಅವ್ರು 12ನೇ ದಿನ ನೋಡಿದ್ರೆ 360 ಡಿಗ್ರಿ ಚೇಂಜ್. ಕಾರ್ಯಕ್ರಮ 12 ದಿನ ಅಟೆಂಡ್ ಮಾಡಿ 12ನೇ ದಿನ ಅವರ ಒಂದು ಆ ಮೋಟಿವೇಶನ್ ಲೆವೆಲ್ಲು, ಎಂಪವರ್ಮೆಂಟ್ ಲೆವೆಲ್ಲು, ಆ ಒಂದು ಕ್ಲಾರಿಟಿ ಸಿಕ್ಕೋಗಿರುತ್ತೆ ಅವ್ರಿಗೆ. ಕ್ಲಾರಿಟಿ ಸಿಕ್ಕಿರ್ತಾವ. ಅವ್ರು ಏನ್ ಅನ್ಕೊಳ್ತಾರೆ ಅಂದ್ರೆ, ಬಿಟ್ರೆ ಅವ್ರು ಬೇಕಾದ್ರೆ ಇವತ್ತು ಹೋಗಿ ಪ್ರೈಮ್ ಮಿನಿಸ್ಟರ್ ಜಾಗದಲ್ಲಿ ಕುತ್ಕೊಂಡು ನಾನು ದೇಶ ಆಳ್ಬಿಡ್ತೀನಿ ಅಂತಾರೆ. ಆ ಲೆವೆಲ್ಗೆ ಚಾರ್ಜ್ ಅಪ್ ಆಗೋಗ್ತಾರೆ ಹೆಣ್ಮಕ್ಳು. ವೆರಿ ಗುಡ್. ಸೊ ಇವೆಲ್ಲ ಈ ಕಾರ್ಯಕ್ರಮನ ನಾವು ಕೇಳಿ 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 ಸುಮಾರು ಗಂಡ್ಮಕ್ಳು ನಮಗೂ ಆಪರ್ಚುನಿಟಿ ಕೊಡಿ, ಟ್ರೈನಿಂಗ್ಗೆ ಮಹಿಳಾ ಸಂಸ್ಥೆ ಇರ್ಬೋದು, ಅದನ್ನ ನಮಗೂ ಒಂಚೂರು ಕೊಡಿ ಅಂತ ಹೇಳಿ ನಮಗೆ ಗೌರ್ಮೆಂಟ್ ಕಡೆಯಿಂದೆಲ್ಲ ರೆಕಮೆಂಡೇಶನ್ ಬಂದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ 2 ರಿಂದ 3 ಜನ ಗಂಡ್ಮಕ್ಳಿಗೂ ಟ್ರೈನಿಂಗ್ ಅವಕಾಶ ಕೊಟ್ಟಿದ್ದೀವಿ. ಟ್ರೈನಿಂಗ್ ಮಾಡ್ಬೋದೇ ಹೊರತು ಮುಂದುವರೆದು ಮೆಂಬರ್ಶಿಪ್ ಕೊಡೋದಿಲ್ಲ, ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ತಾರೆ. ಮೆಂಬರ್ಶಿಪ್ ಬೇರೆ ತಗೋಬೇಕಾ ನಿಮ್ಮ ಹತ್ರ? ಹೌದು, ಮೆಂಬರ್ಶಿಪ್ ಸರ್ವಿಸು ಇದೆ. ದಟ್ಸ್ ದ ಎಕ್ಸ್ಕ್ಲೂಸಿವಿಟಿ ಆಫ್ ಅವೇಕ್. ಸೊ ಟ್ರೈನಿಂಗ್ ಕಾರ್ಯಕ್ರಮ ಆದ್ಮೇಲೆ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ, ಅವ್ರಿಗೊಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ಗೆ ಬ್ಯಾಂಕ್ ಲಿಂಕೇಜ್ ಮಾಡ್ತೀವಿ ಹೊರತು ನಾವ್ ಯಾರು ಫೈನಾನ್ಷಿಯಲಿ ಇನ್ವಾಲ್ವ್ ಆಗಲ್ಲ. ಓಕೆ, ಇವರು Okay. ಟ್ರೈನಿಂಗ್ ಮಾಡಿದ್ದಾರೆ, ಈ ತರ ಒಂದು ಒಳ್ಳೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ಸೊ ಮಾಡೋ ಅಂತ ಒಂದು ಅರ್ಹತೆ ಇದೆ. ಇದ್ರ ಮೇಲೆ ಬ್ಯಾಂಕ್ ಮ್ಯಾನೇಜರ್ ನಿಮಗ್ ಬಿಟ್ಟಂತ ಒಂದು ಡಿಸಿಷನ್. ಸೊ ಇಫ್ ಯು ಫೈಂಡ್ ಅರ್ ಪ್ರಾಜೆಕ್ಟ್ ಫೀಸಿಬಲ್, ಸಸ್ಟೈನ್ ಆಗುತ್ತೆ ಅನ್ನೋದು ಅವೇಕಿಂದ ಹೋದಂತಹ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಇವ್ರಿಗೆ ಏನೋ ಸ್ಪೆಷಲ್ ಬ್ಯಾಂಕ್ ನಲ್ಲಿ ಹೋದ ತಕ್ಷಣ ಒಂದು ಒತ್ತಿರುತ್ತೆ. ಎಸ್, ಅವೇಕಲ್ ಪೂರ್ಣ ಪ್ರಮಾಣವಾಗಿ ಇವರಿಗೆ ಟೀಚಿಂಗು ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ ಅನ್ನೋ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್, ಎಕ್ಸ್ಟ್ರಾ ಕ್ರೆಡಿಟ್ ಇರುತ್ತೆ. ಯಾವ್ದೋ ಒಂದು ಪ್ರಾಡಕ್ಟ್ ತಯಾರು ಮಾಡಿರ್ತಾರೆ, ಅದಕ್ಕೆ ಮಾರ್ಕೆಟಿಂಗು ಹೌದು ಆ ತರದ್ ಏನಾರು? ಹೌದು, ಚಾಲೆಂಜಸ್ ತುಂಬಾ ಇದೆ. ಸೊ ಒಂದು ಫೈನಾನ್ಷಿಯಲ್ ಚಾಲೆಂಜಸ್ ಇತ್ತೀಚೆಗೆ ಅದು ಗೌರ್ಮೆಂಟ್ ಸರ್ಕಾರ ರಿಯಲಿ ಹ್ಯಾಟ್ಸ್ ಆಫ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ವೇರಿಯಸ್ ಸ್ಕೀಮ್ಸ್ಗಳು ತಂದಿದ್ದಾರೆ. ಇವಾಗ ಮುದ್ರಾ ಇರ್ಬೋದು, ಅಥವಾ PGMA ಸ್ಕೀಮ್ ಇರ್ಬೋದು ಪ್ರೈಮ್ ಮಿನಿಸ್ಟರ್ದು, ಅಥವಾ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ ಇರ್ಬೋದು. ಬ್ಯಾಂಕ್ಸ್ ಅವರೆಲ್ಲ ಎಕ್ಸ್ಪೆಷಲಿ ಮಹಿಳೆಯರಿಗಂತೂ ಬಹಳ ಬಹಳ ಎನ್ಕರೇಜ್ಮೆಂಟ್ ಕೊಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಓಕೆ, ಸೊ ಫೈನಾನ್ಷಿಯಲ್ದು ಪ್ರಾಬ್ಲಮ್ಸ್ ಇವಾಗ ಮುಂಚಿನಷ್ಟು ನಮ್ಮ ಕಾಲದಲ್ಲಿ, ಇವಾಗ ನಂದು ಹೇಳಬೇಕು ಅಂದ್ರೆ ನಂದು ಕಂಪ್ಯೂಟರ್ ಸೆಂಟರು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ನಾನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡು 10 ಲಕ್ಷ ಬೇಕು ಅಂತ ಹೋದಾಗ ಔಟ್ ರೈಟ್ ನಿಮ್ದು ಕಂಪ್ಯೂಟರ್ ಸಿಕ್ ಇಂಡಸ್ಟ್ರಿ ಅಂತ ರಿಜೆಕ್ಟ್ ಮಾಡಿದ್ರು. ಬ್ಯಾಂಕ್ ಅವ್ರಿಗೆ ಹಿಂಗ್ ನೋಡಿದ್ರೆ 100ಕ್ಕೆ 80 ಇಂಡಸ್ಟ್ರಿ ಬರೀ ಸಿಕ್ ಇಂಡಸ್ಟ್ರಿನೇ ಕಾಣುತ್ತೆ. ಹೌದು, ಸಿಕ್ ಇಂಡಸ್ಟ್ರಿ ಅಂತ ಹೇಳಿ ಫೈನಾನ್ಷಿಯಲಿ ನನಗೆ ಕೊಡ್ಲಿಲ್ಲ. ಓಕೆ, ಬಟ್ ಆದ್ರೆ ಧೈರ್ಯ ಗೆಡಬಾರ್ದು. ಮನೆಗೆ Okay. ಬಂದೆ, ಎಲ್ಲಾ ಕಡೆ ಎಲ್ಲಾ ಬ್ಯಾಂಕು ಅಪ್ರೋಚ್ ಮಾಡಿದೆ. ಮೇಡಮ್ ನಿಮ್ದು ಸಿಕ್ ಇಂಡಸ್ಟ್ರಿ ಅಂದ್ರೆ ಅರ್ಥ, ನಾನಂದೆ ನಾನು ಇನ್ನ ಶುರುನು ಮಾಡಿಲ್ಲ, ನನಗೆ ಸಿಕ್ ಇಂಡಸ್ಟ್ರಿ ಹೆಂಗ್ ಹೇಳ್ತೀರಾ ಅನ್ನೋ ಒಂದು ಬಹಳ Yes. ಬೇಜಾರಾಯ್ತು. ಅವಾಗ Yes. ಅವ್ರು ಕೇಳಿದ್ರು, ಮೇಡಮ್ ನಮ್ಮ ಭಾಷೆಯಲ್ಲಿ ಸಿಕ್ ಇಂಡಸ್ಟ್ರಿ ಅಂದ್ರೆ ನಿಮ್ದು ಕಂಪ್ಯೂಟರ್ಸ್ ರಾತ್ರಿ ಯಾರೋ ಒಂದು ಕಳ್ತನ ಮಾಡಿ ನಿಮ್ ಕಂಪ್ಯೂಟರ್ಸ್ ತಗೊಂಡ್ ಹೋದ್ರೆ ಹೌದು. ಕೊಲಾಟ್ರಲ್ ಇಲ್ಲ. ಹೌದು. ಸೊ ನೀವು ಕೊಲಾಟ್ರಲ್ ತಂದು ಕೊಡ್ತೀರಾ? ಎಸ್, 10 ಲಕ್ಷಕ್ಕೆ ಮನೆಯಲ್ಲಿರೋ ಪ್ರಾಪರ್ಟಿ ಪೇಪರ್ಸ್ ಮನೆಯವ್ರು ಒಪ್ಬೇಕಲ್ಲ. ಎಸ್, ಓಕೆ, ಪ್ರಾಪರ್ಟಿ ಹಸ್ಬೆಂಡ್ ಕಡೆಯಿಂದ ಇರ್ಬೋದು ಅಥವಾ ಹೌದು, ಫಾದರ್ ಹೌದು, ಕಡೆಯಿಂದ ಇರ್ಬೋದು. ಅವ್ರು ನೀನ್ ಕನ್ವಿನ್ಸ್ ಮಾಡೋದು, ಅವ್ರು ನೀನೇನೋ ನಾಳೆ ಬಿಸ್ನೆಸ್ ಲಾಸ್ ಮಾಡ್ಬಿಟ್ಟು ಪೇಪರ್ ಅಲ್ಲಿ ಕೊಲಾಟ್ರಲ್ ಹೌದು, ಕೊಟ್ಬಿಟ್ಟು ಹೌದು, ತೀರ್ಸೋರು ಹೌದು. ಯಾರು ಅನ್ನೋ ಒಂದು ಅವಾಗೆಲ್ಲ ಸಂದೇಹ ತುಂಬಾ ಕಷ್ಟ ಆಯ್ತು ಬಿಡಿ. ತುಂಬಾ ಅಂದ್ರೆ ತುಂಬಾ. ಕೊನೆಗೆ ಒಂದು ಪ್ರತಿಯೊಂದು ಹೆಣ್ಮಗ್ಳಿಗೆ ಆಧಾರವಾಗಿರೋದು ಏನ್ ಹೇಳಿ, ಅಪ್ಪ ಅಮ್ಮ ಕೊಟ್ಟಿರೋ ಒಂದಷ್ಟು ಒಡವೆ. ಓಕೆ, ಓಕೆ, ಸೊ ನಾನು ಕೂಡ ಅದನ್ನೇ ಮಾಡಿದೆ. ಹೋಗಿ ಬ್ಯಾಂಕಿಗೆ ಇಟ್ಟು ಪ್ಲೆಜ್ ಮಾಡಿ ದುಡ್ಡು ತಗೊಂಡು ಹಿಂದೇಟ್ ಹಾಕ್ಲಿಲ್ಲ, ಶುರು ಮಾಡಿದ್ದೆ. ಸೊ ಈಗ ಆ ಒಂದು ಪರಿಸ್ಥಿತಿ ಇಲ್ಲ, ಓಕೆ, ತುಂಬಾ ಮುಂದಕ್ಕೆ ಬಂದಿದೆ. ಫೈನಾನ್ಷಿಯಲ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ಬ್ಯಾಂಕ್ ಅವರು ರಿಜೆಕ್ಟ್ ಮಾಡೋದಕ್ಕೂ ಒಂದು ಅಫ್ಕೋರ್ಸ್ ಒಳ್ಳೆ ಜೆನ್ವಿನ್ ಕಾರಣ ಇರುತ್ತೆ. ಇವಾಗ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕೊಡುವಂಥದ್ದು ಪಬ್ಲಿಕ್ ಫಂಡ್, 100 ಜನ ಮೆಂಬರ್ಸ್ ಇಟ್ಟಿರುವಂತ ಫಂಡ್ ಅನ್ನ ಅವರು ಒಂದು ಲೋನ್ ರೂಪದಲ್ಲಿ ಕೊಡ್ತಾರೆ. ಆ ಒಂದು ಲೋನ್ ತಗೋಬೇಕಾದ್ರೆ ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ಪ್ರಿಪರೇಷನ್ಸ್ ಅಥವಾ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೋಡೋದು ಬಹಳ ಇಂಪಾರ್ಟೆಂಟ್ ಓಕೆ. ಅಲ್ವಾ? ಸೊ ಅದಕ್ಕೆ ನಾವು ಅದ್ರ ಮಟ್ಟಕ್ಕೆ ನಾವು ತಯಾರಿ ಮಾಡ್ತೀವಿ ನಮ್ಮ ಹೆಣ್ಮಕ್ಳನ್ನ. ಸೊ ಓವರ್ಕಮ್ಸ್ ದಟ್ ಮೀನ್ಸ್ ಅವೇಕು ಟ್ರೈನಿಂಗ್ ಸೆಂಟರ್. ಎಸ್, ಅಬ್ಸಲ್ಯೂಟ್ಲಿ ಆಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂಡ್ ಟ್ರೈನಿಂಗ್ ಸೆಂಟರ್. ಅಂದ್ರೆ ಇದಕ್ಕೆ ವಿದ್ಯಾ ಅರ್ಹತೆಗಳೇನಾದ್ರು ಬೇಕಾ? ಖಂಡಿತ ಅಂದ್ರೆ ಇಲ್ಲ. ಕ್ವಾಲಿಫಿಕೇಶನ್ ಇವ್ರಿದ್ರೇನೆ ಈ ಅವೇಕಕ್ಕೆ ಬರಕ್ ಸಾಧ್ಯ, ಇವರೇ ಅವೇಕಕ್ಕೆ ಬರಬೇಕು, ಆ ತರದ್ ಏನಾದ್ರು ಇದೆಯಾ? ಏನಿಲ್ಲ, ಇಲ್ಲಿ 18+ ಅನ್ನೋದು ಒಂದು ಏಜ್, ಯಾಕಂದ್ರೆ ಅವ್ನ Okay. ಮೆಚುರಿಟಿ ಲೆವೆಲ್ ಇರ್ಲಿ ಅಂತ. ಓಕೆ, ಸೊ ನಮ್ಮಲ್ಲಿ 2ನೇ ಕ್ಲಾಸು 3ನೇ ಕ್ಲಾಸು ಓದಿರೋಂತ ಒಂದು ಆಂಟ್ರಪ್ರಿನರ್ಸ್ ಇವತ್ತು ಮಲ್ಟಿ ಕ್ರೋರ್ ಬಿಸ್ನೆಸ್ ಮಾಡೋಂತ ಒಂದು ಎಕ್ಸಾಂಪಲ್ಸ್ ಕೂಡ ಇದೆ. ಎಸ್, ಮೈಂಡ್ ಸೆಟ್.
Okay. ಇರ್ಬೋದು ಸೊ ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಇವಾಗ ನಾನು ಅವೇಕ್ ಸಂಸ್ಥೆಯಲ್ಲಿ ನಾನು 27 ವರ್ಷದಿಂದ ನಾನು ಒಡನಾಟ ಇಟ್ಕೊಂಡಿದ್ದೀನಿ. ಸೊ ಅವಾಗ ನೋಡೋದಕ್ಕೂ ಇವಾದಕ್ಕೆ ಏನಂತಂದ್ರೆ ಅಫ್ಕೋರ್ಸ್ ಇವಾಗ ಎಲ್ಲ ವಿಮೆನ್ ಆರ್ ಎಜುಕೇಟೆಡ್. ಎಜುಕೇಶನ್ ಇಲ್ದಿರೋ ವಿಮೆನ್ ಯಾರು ಇಲ್ಲ. Okay. ಓಕೆ, ಎಲ್ಲ ಹೈಲಿ ಕ್ವಾಲಿಫೈಡು, ಎಲ್ಲ ಚೆನ್ನಾಗಿ ಓದ್ಕೊಂಡಿರೋ ಅಂತವ್ರು. ಆಗಿನ ಕಾಲದಲ್ಲಿ ಬರೀ ಒಂದು 10ನೇ ಕ್ಲಾಸು ಒಂದು ಸೆಕೆಂಡ್ PUC ಓದೋರು ಕೂಡ ಇವತ್ತು ತುಂಬಾ ದೊಡ್ಡ ದೊಡ್ಡ ಆಂಟ್ರಪ್ರನರ್ಸ್ ಆಗಿದ್ದಾರೆ. ಅದಕ್ಕೆ Okay. ಸೊ ಎಜುಕೇಶನ್ ಇಸ್ ನೋವೇರ್ ಅ ಬಾರ್ ಫಾರ್ ಆಂಟ್ರಪ್ರನರ್ಶಿಪ್. ದ ಮೈಂಡ್ ಒಂದು ಸೆಟ್ ಸರಿ ಬಿಸ್ನೆಸ್ ಮಾಡಾದ ಮೇಲೆ ಹ್ಮ್. ಅವೇಕಿಗೂ ಅವ್ರಿಗೆ ಏನ್ ಸಂಬಂಧ? ಅದೇ ಅಲ್ಲಿ ಬರುತ್ತೆ ನಮ್ಮ ಮೆಂಬರ್ಶಿಪ್ ಸರ್ವಿಸ್. ಅವ್ರನ್ನ ನಾವು ಅಲ್ಲಿ ಬಿಟ್ಟು ಬಿಡಲ್ಲ. ಓಕೆ, ಅವ್ರು ನಮ್ಮ ಜೊತೆ ಇರಬೇಕು, ನಮ್ಮ ಸಂಸ್ಥೆ ಜೊತೆ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಇರಬೇಕು. ಸೊ ಟ್ರೈನಿಂಗ್ ಮಾಡಿ ಶುರು ಮಾಡಿದ ನಂತರ ಅವ್ರಿಗೊಂದು ಮೆಂಬರ್ಶಿಪ್ ಕೊಟ್ಟು ನಮ್ಮ ಜೊತೆಗೆ ಮತ್ತಷ್ಟು ಇನ್ನ ಗ್ರೋತ್ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡೋದಿರ್ಬೋದು, ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ಇವನ್ನೆಲ್ಲ ಅಟೆಂಡ್ ಮಾಡಿ ಮತ್ತಷ್ಟು ಅವ್ರು ಬೆಳೀತಾ ಹೋಗಬೇಕು. ಅವ್ರಿಗೆಲ್ಲೋ ಒಂದು ಕಡೆ ಎಡವಿದಾಗ ಅಥವಾ ದೇ ಗೆಟ್ ಸ್ಟಕ್ ಇಂದಾದಾಗ ದೇ ಶುಡ್ ಕಮ್ ಬ್ಯಾಕ್ ಟು ಅವೇಕ್ ಅಂಡ್ ಆಸ್ಕ್, ನಾನು ಇಲ್ಲಿ ನಿಂತಿದ್ದೀನಿ, ಇವಾಗ ನಾನು 5 ಲಕ್ಷ ಆಗಿ ಬಿಸ್ನೆಸ್ ಮಾಡ್ತಿದ್ದೆ, ಇವಾಗ ನನಗೆ ಇನ್ನೊಂದು 5 ಲಕ್ಷ ಎಕ್ಸ್ಟ್ರಾ ಹೊಸ ಆರ್ಡರ್ ಬಂದಿದೆ, ಆಪರೇಷನಲ್ ಎಕ್ಸ್ಪೆನ್ಸ್ ಬೇಕು, ಬ್ಯಾಂಕ್ಗೆ ಹೋಗಿ ನಾನು ಹೆಂಗೆ ತಗೋಬೇಕು, ಏನು ಕೇಳಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು. ಸೊ ಒಂದು ಬಿಸ್ನೆಸ್ ಲೈಫ್ ಇಸ್ ಇಟ್ ಡಸಂಟ್ ಸ್ಟಾಪ್. ಒಂದ್ಸತಿ ಒಂದು ಬಿಸ್ನೆಸ್ ಶುರು ಮಾಡಿ ಕೂತ್ಕೊಂಡ್ಬಿಟ್ರೆ ಅಲ್ಲಿ ನಿಲ್ಲಲ್ಲ. ಪ್ರತಿದಿನ ಚಾಲೆಂಜ್ ನಮಗೆ. ಇದು ಬೆಂಗಳೂರಿಗೆ ಮಾತ್ರ ಸೀಮಿತನಾ? ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕ ನಮ್ದು ಸ್ಟೇಟ್ ಲೆವೆಲ್ ಬಾಡಿ. ಎಷ್ಟು ಜನ ನಿಮ್ಮಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ? ನಮ್ಮಲ್ಲಿ ಸುಮಾರು ಇದುವರೆಗೂ ಒಂದು 43 ವರ್ಷದಲ್ಲಿ ನೋಡಿದ್ರೆ ಒಂದು 3,500 ಜನ ಹೆಣ್ಮಕ್ಳು ಆಂಟ್ರಪ್ರನರ್ಸ್ ಮೆಂಬರ್ಸ್ ಆಗಿದ್ದಾರೆ. ನಮ್ಮ ರೀಚ್ ಔಟ್ ಸುಮಾರು 2.5 ಲಕ್ಷ ರೀಚ್ ಔಟ್ ಆಗಿದೆ. ಸೊ ವೇರಿಯಸ್ ಕಾರ್ಯಕ್ರಮ ಮುಖಾಂತರ ಇರ್ಬೋದು. ಮೆಂಬರ್ಸ್ ಆಗಿರೋರು 3,500 ಜನ. ಓಕೆ, ಇವಾಗ ನಾವು 50 ಜನಕ್ಕೆ ಟ್ರೈನಿಂಗ್ ಮಾಡಿದ್ರೆ ನಮ್ಮ 50 ಜನನೂ ಮೆಂಬರ್ ಆಗ್ಬೇಕಂತೇನಿಲ್ಲ. ಅದನ್ನೊಂದು 5 ಜನ ಆಂಟ್ರಪ್ರನರ್ಸ್ ಆಗ್ತಾರೆ, ಬರ್ತಾರೆ. ಮತ್ತೆ ಇವಾಗ ನಾವು ಆಫ್ಲೇಟ್ ಏನ್ ನೋಡ್ತಿದೀವಿ ಅಂದ್ರೆ ಆ ಒಂದು 15-20 ವರ್ಷದಂದೇ ಇದ್ದಂತ ಒಂದು ಆ ಸೀರಿಯಸ್ನೆಸ್, ಹೆಣ್ಮಕ್ಳಿಗೆ ನಾನೇನೋ ಮಾಡಬೇಕು, ನಂದೇ ಆದ ಒಂದು ಸ್ವಂತ ಉದ್ಯಮಿ ಮಾಡಬೇಕು ಅನ್ನೋ ಒಂದು ಆ ಝೀಲು ಇತ್ತೀಚಿನಲ್ಲಿ ಸ್ವಲ್ಪ ತುಂಬಾನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ ದಿನ. ಅಲ್ಲ, ಎಂಟರ್ಪ್ರಿನರ್ ಆಗೋದು ಬೇಡ ಅಂತನಾ ಅಥವಾ ಈಸಿ ಜಾಬ್ ಹೋಗ್ಬಿಡ್ತಾ ಇದಾರಾ ಅಥವಾ ಎಕ್ಸಾಕ್ಟ್ಲಿ. ಬೇರೆ ಬೇರೆ ಜಾಬ್ ಆಪರ್ಚುನಿಟಿಗಳು ಜಾಸ್ತಿ ಆಯ್ತಾ? ಹ್ಮ್. ವರ್ಟಿಕಲ್ ಜಾಸ್ತಿ ಆಗಿರ್ಬೋದು. ಹೌದು. ಆಗ ಅದೇ ಹೇಳ್ದಂಗೆ ಹೆಣ್ಮಕ್ಳಿಗೆ ಓದ್ಬೇಕು, ಕೆಲಸ ಮಾಡ್ಬೇಕು, ಇಲ್ಲ ಓದ್ಬೇಕು, ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಓದಿಲ್ಲ ಅಂದ್ರೆ ಮದುವೆ ಆಗಿ ಹೋಗೋ ಇಷ್ಟೇ ಆಪ್ಷನ್ ಇತ್ತು. ಓಕೆ, ಕೆಲವ್ರು ಮಾತ್ರ 10ರಲ್ಲಿ ಒಬ್ರೋ ಇಬ್ರು ಹೌದು ನಾನು ದುಡಿಬೇಕು, ಮಾಡ್ಬೇಕು, ನಂದೇ ಆದ ಸ್ವಂತ, ಯಾಕಂದ್ರೆ ಮನೇಲಿ ಕೆಲ್ಸಕ್ಕೆ ಹೋಗಕ್ ಬಿಡ್ಲಿಲ್ಲ ಅಂದ್ರೆ ಸ್ವಂತ ಮನೆಯಲ್ಲೇ ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಒಂದು ಏನೋ ಮಾಡ್ಬೋದು ಅಂತ ಒಂದು ಆಪ್ಷನ್ ಇತ್ತು. ಬಟ್ ಈಗಿನ ಮಕ್ಕಳಿಗೆ ದ ಎಕ್ಸ್ಪೋಜರ್ ಇಸ್ ಟೂ ವಾಸ್ಟ್ ಆ್ಯಂಡ್ ನನ್ಗನ್ಸೋ ಪ್ರಕಾರ ಆಪ್ಷನ್ಸ್ ತುಂಬಾ ಇದೆ. ಆ ಕನ್ಫ್ಯೂಷನ್ ಜಾಸ್ತಿ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ದೇ ವಾಂಟ್ ಅ ಈಸಿ ಲೈಫ್, ಎಸ್, ಈಸಿ ಮನಿ. ಈಸಿ ಮನಿ. ಸೊ ಏನಾಗಿರುತ್ತೆ ಅಂದ್ರೆ ಇನ್ನೊಂದು ನಾವು ಕಾಲೇಜಸ್ಗೂ ನಾವು ಎಲ್ಲಾ ಕಾಲೇಜಸ್ಗೂ ಹೋಗಿ ಈ ಒಂದು ಆಂಟ್ರಪ್ರಿನರ್ಶಿಪ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ಕೊಡ್ತೀವಿ. ಮಾಡ್ತೀರಾ? ಹೌದು, ಮಾಡ್ತೀವಿ. ಪ್ರತಿಯೊಂದು ಬೆಂಗಳೂರಲ್ಲಿ ಇರೋ ಕಾಲೇಜಸ್ನ ನಾವು ಮುಟ್ ಮಾಡಿದೀವಿ. Okay. ಯಾವ ಕಾಲೇಜ್ ಅಂತ ನೇಮ್ ಮಾಡಿ ವಿ ಆರ್ ಆಲ್ರೆಡಿ ನಮ್ ಪ್ರೆಸೆನ್ಸ್ ಫೀಲ್ ಆಗ್ಬಿಟ್ಟಿದೆ ಅಲ್ಲಿ. ಹೌದಾ? ಎಸ್. ಸೊ ಪ್ರತಿಯೊಂದು ಔಟ್ ಗೋಯಿಂಗ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಹೋಗಿ ನಾವು ಏನಪ್ಪಾ ಅಂದ್ರೆ ಟ್ರೈನಿಂಗ್ ಮಾಡಿದಾಗ ಆ ಮಕ್ಳಿಗೆಲ್ಲ ನಾವು ಹೇಳ್ಕೊಡ್ಬೇಕಾರೆ ಅವರೆಲ್ಲ ಸೀರಿಯಸ್ನೆಸ್ ಇರಲ್ಲ. ಏನಾಗಿರುತ್ತೆ ಅಂದ್ರೆ ಇವಾಗ ಅಪ್ಪ ಅಮ್ಮದಿರ್ ನಾವೇನ್ ಮಾಡಿರ್ತೀವಿ, ನಾಕ್ ಪಟ್ಟಂತ ಕಷ್ಟ ನಮ್ಮ ಮಕ್ಳು ಪಡಬಾರ್ದು ಅಂತ ಹೇಳಿ ಒಂದೊಳ್ಳೆ ಲೈಫ್ ಕೊಟ್ಟಿರ್ತೀವಿ. ಎಸ್, ಅವ್ರಿಗೆ ಈಸಿ ಮಾಡ್ಕೊಟ್ಟಿದೀವಿ. ಸೊ ಅದನ್ನ ನಾನು ಅದೇ ಹೇಳ್ತೀನಿ. ಸ್ವತಂತ್ರವಾಗಿ ಬದುಕಿ ಆರಾಮಾಗಿ ಅಂತ ಹೇಳಿದ್ರೆ ಸ್ವೇಚ್ಛಾಚಾರವಾಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಸೊ ಅದೇನಾಗೋಗಿದೆ ಅಂದ್ರೆ ಮಕ್ಳು ಅದನ್ನ ರಾಂಗ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ. ನಾನು ಪ್ರತಿಯೊಂದು ಕಾಲೇಜ್ಗೆ ಹೋದಾಗೂ ನಾನು ಏನ್ ಹೇಳ್ತೀನೋ ಬಿಡ್ತೀನೋ ಇದೊಂದಂತೂ ಮಕ್ಳು ಬೇಜಾರು ಮಾಡ್ಕೊಂಡ್ಲಿ, ಇಷ್ಟಪಡ್ಲಿ, ಏನ್ ನೀವು ಯಾರೋ ಬಂದಿರೋ ಮೇಡಮ್ ಹಿಂಗ್ ಹೇಳ್ತಿದ್ದಾರೆ ಎಂದು ನಾನು ಬೇಜಾರೇ ಮಾಡ್ಕೊಳ್ಳಲ್ಲ. ನಾನೊಂದು ಹೇಳ್ತೀನಿ, ನೋಡಪ್ಪ, ನಿಮ್ಮ ಅಪ್ಪ ಅಮ್ಮದಿರು ನಿಮ್ಗೊಂದು ಈಸಿ ಲೈಫ್ ಅಂತ ಅಲ್ಲ, ಒಂದು ಒಳ್ಳೆ, ಇವಾಗ ನಾವಂತೂ ಒಂದು ಒಳ್ಳೆ ಬಟ್ಟೆ ಹಾಕ್ಲಿಲ್ಲ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ಲಿಲ್ಲ, ಅಥವಾ ಒಂದು ಟ್ರಿಪ್ಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮದಿರಿಗೆ ಕಾಡಿ ಬೇಡಿ ಹೋಗ್ಬೇಕಿತ್ತು, ನೀವು ಹೋಗಿ ಒಂದು ಎಕ್ಸ್ಪೋಜರ್ ತಗೊಳ್ಳಿ ಅಂತ ಕೊಡೋದು ಏನಕ್ಕೆ ಅಂದ್ರೆ ಇದೇ ರೀತಿಯಾದ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಇದೇ ರೀತಿ ನೀವು ಲೈಫಲ್ಲಿ ಚೆನ್ನಾಗಿರಿ ಅನ್ನೋ ಒಂದು ಉದ್ದೇಶಕ್ಕೆ ಹೊರತು ಇಲ್ಲಪ್ಪ ನನ್ನ ಹತ್ರ ದುಡ್ಡಿದೆ ತಗೋ ನೀನ್ ಹೋಗಿ ಅನುಭವಿಸು ಅಂತ ಅನ್ನೋದಕ್ಕಲ್ಲ. ಇವತ್ತು ನಿನಗೆ ನಾನು 1000 ರೂಪೀಸ್ ಬಟ್ಟೆ ಕೊಟ್ರೆ ನಾಳೆ ನೀನು 2,000 ರೂಪಾಯಿ ಬಟ್ಟೆ ತೊಳಕ್ಕೆ ನೀನು ಅರ್ನ್ ಮಾಡೋಷ್ಟು ಕೆಪಾಸಿಟಿಗೆ ಹೋಗ್ಬೇಕು. ಬಟ್ ಯು ಪೀಪಲ್ ಆರ್ ಟೇಕಿಂಗ್ ಇಟ್ ಇನ್ ಅ ರಾಂಗ್ ವೇ. ಕೇಳ್ದಾಗ ಕೊಡ್ತಾರೆ ಗ್ರಾಂಟ್ ಆಗಿ. ಸೊ ಮಕ್ಳು ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ನೀವು ನಿಮ್ಮನ್ನ ವಿ ಆರ್ ಸ್ಟೆಬಿಲೈಸಿಂಗ್ ಯು, ವಿ ಆರ್ ಎಂಪವರಿಂಗ್ ಯು ಸೋ ದಟ್ ಯು ರೀಚ್ ಟು ದ ನೆಕ್ಸ್ಟ್ ಲೆವೆಲ್. ನಾವ್ 100 ರೂಪಾಯಿ ಕೊಡ್ಸಿದ್ವಿ, ನಾಳೆ ನಾನು 200 ರೂಪಾಯಿ ತಗೊಳ್ತೀನಿ ಅನ್ನೋ ಶಕ್ತಿ ಪಡೀರಿ ನೀವು. ಎಲ್ಲಿ ಮೀಟ್ ಮಾಡ್ಬೇಕು? ಅವೇಕ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತೀರ ಅಂದ್ರೆ ನಮ್ಮ ಒಂದು ಸಂಸ್ಥೆ ನಮ್ದು ರಾಜಾಜಿನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್, KSSIDC ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಇದೆ. ಸೊ ರಾಜಾಜಿನಗರ್ 6th ಬ್ಲಾಕ್ ಅಲ್ಲಿ. ಸೊ ಪ್ರತಿಯೊಂದು ಮಹಿಳೆ ಯಾವಾಗಾರು ನಾವು ಬೆಳಗ್ಗೆ ವಾರದ 6 ದಿನ ಕೂಡ ಓಪನ್ ಇರ್ತೀವಿ. ಸೊ ಸಂಜೆ 10ರಿಂದ 6, ಶನಿವಾರ ಮಾತ್ರ 2 ಗಂಟೆವರೆಗೂ. ಸೊ ಎನಿ ಟೈಮ್ ದಯವಿಟ್ಟು ಪ್ಲೀಸ್ ಕಮ್ ಇನ್. ನಾವು ಒಬ್ರು ಯಾರು ಇದ್ದೇ ಇರ್ತೀವಿ. ಅಲ್ಲಿ ಡೆಡಿಕೇಟೆಡ್ ಒಂದು 3-4 ಜನ ಸ್ಟಾಫ್ ಇದ್ದಾರೆ. ಸೊ ನಾವೆಲ್ಲ ನಮ್ದೇ ಬಿಸ್ನೆಸ್ ವೇಳೆನ ಒಂದಷ್ಟು ಬದಿಗಿಟ್ಟು ಬಂದು ಈ ಒಂದು ವಾಲಂಟ್ರಿ ಸರ್ವಿಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ನಾವು 15 ಜನ ಎಲೆಕ್ಟೆಡ್ ಬಾಡಿ ಮ್ಯಾನೇಜ್ಮೆಂಟ್
ಓಕೆ ಪ್ರತಿ 2 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಮಾಡಿ ನಮ್ಮನ್ನ ಗೆಲ್ಸಿರ್ತಾರೆ. ಓಕೆ ಸೊ ವಿಧವಾದ ಒಂದು ಪೋರ್ಟ್ಫೋಲಿಯೋ ಮಾಡಿ ನಂತರ ಮೇಲ್ ಬಂದಿರೋದು. Okay. ನಾನೇ ಬೋರ್ಡ್ ಅಲ್ಲಿ ಸುಮಾರು 12 ವರ್ಷ ನನ್ನ ಸತತವಾಗಿ ನಾನು ಸರ್ವಿಸ್ ಕೊಟ್ಟಿದ್ದೀನಿ. ಸೊ ಒಂದು ಟ್ರೆಜರರ್ ಆಗಿ, ಒಂದು ಸೆಕ್ರೆಟರಿ ಆಗಿ, ವೈಸ್ Really? ಪ್ರೆಸಿಡೆಂಟ್ ಆಗಿ ಹಂತವಾಗಿ ನಾವು ಮೇಲ್ ಬರ್ಲಿಕ್ಕೆ ಆಗೋದು. ಯಾಕಂದ್ರೆ ಅಲ್ಲಿ ನಾವು ಅರ್ತ್ಕೊಂಡು ಹೋಗ್ಬೇಕಿದು. ಇದು ಒಂದು ಬಹಳ ಸೂಕ್ಷ್ಮವಾದದ್ದು, ತುಂಬಾ ಸೆನ್ಸಿಟಿವ್ ಆದ ಒಂದು ಸ್ಥಾನಮಾನ. ಒಂದು ನಾವ್ ಹೇಳೋದು ಒಂದು 10 ಜನ ಹೆಣ್ಮಕ್ಳಿಗೆ ಪ್ರಭಾವ ಬೀರೋ ಅಂಥದ್ದು. ಸೊ ಅದು ಬಹಳ ಅನುಭವದಿಂದ ಒಂದು ತುಂಬಾ ಸೀರಿಯಸ್ ನಿಂತ ಒಂದು ನಿಭಾಯಿಸುವಂತ ಒಂದು ಸ್ಥಾನಮಾನ. ಸೊ ಹಂಗಾಗಿ ಈ ತರ ನಾವು ವಾಲಂಟರಿ ಸರ್ವಿಸ್ ಅನ್ನ ನಾವು ಒಂದು ಪ್ಯಾಷನ್ ಇಂದ ಕೊಡ್ತಾ ಇರುವಂತದ್ದು. 15 ಜನ, ನಾವು 15 ಇಂಡಸ್ಟ್ರಿಯಲ್ಲಿ ಇದೀವಿ. ಅಬ್ಬಾ. ಒಬ್ರೊಬ್ರು 15 ಬೋರ್ಡ್ ಮೆಂಬರ್ಸು ಅವ್ರವ್ರದೇ ಆದ. ಸೊ ಬೀಟ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ಬೋದು, ನಾನು IT ಇದ್ದೀನಿ, ಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು. ನಾವು 15 ಜನ ನಮ್ಮ ಕೆಲಸದಲ್ಲಿ ಒಂದು ವಾರಕ್ಕೆ ಒಂದು 3 ಅವರ್ 4 ಅವರ್ ನಾವು ಬೇರೆ ಹೆಣ್ಮಕ್ಳಿಗೆ ನಾವು ಪಟ್ಟಂತ ಶ್ರಮನ ನೀವು ಪಡ್ದಿರಾ ಒಂದು ಒಳ್ಳೆ ಒಂದು ಆಂಟರ್ಪ್ರಿನರ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ವಾಲಂಟರಿ ಸರ್ವಿಸ್ ಅನ್ನ ನಾವು ಬೋರ್ಡ್ ಮೆಂಬರ್ಸ್ ಆಗಿ ಅವೇಕಲ್ಲಿ ನಾವು ರೆಂಡರ್ ಮಾಡ್ತಿದೀವಿ. ಅದ್ರ ಜೊತೆಗೆ ನಮ್ಗೊಂದು 5-6 ಜನ ಸ್ಟಾಫ್ ಇದ್ದಾರೆ. ಸೊ ಯಾವ್ದೇ ಒಂದು ಹೆಣ್ಮಗಳು ನೀವು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಸಣ್ಣ ಆಸೆ ಇದ್ರೂ ಕೂಡ ದಯವಿಟ್ಟು ಅವೇಕ್ ಸಂಸ್ಥೆಗೆ ಬನ್ನಿ, ನಮ್ಮಲ್ಲಿ ಮಾತಾಡಿ ಕೂತು ನಿಮಗೆ ಏನ್ ಪ್ರಾಬ್ಲಮ್ ಇದೆ, ಯಾನ್ ಆಸೆ ಇದೆ ಹೇಳ್ಕೊಳ್ಳಿ. ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ 100% ಎಫರ್ಟ್ ಹಾಕಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ನಾನು ಯಾವಾಗ್ಲೂ ಒಂದು ಚೈನಾ ಪ್ರಾವರ್ಬ್ ಇರ್ಬೋದು, ಆದ್ರೆ ಬಹಳ ಸೂಕ್ತವಾದದ್ದು. ವಿ ಕ್ಯಾನ್ ಟೇಕ್ ದ ಹಾರ್ಸ್ ಟು ದ ಪಾಂಡ್, ಬಟ್ ದ ಹಾರ್ಸ್ ಹ್ಯಾಸ್ ಟು ಡ್ರಿಂಕ್ ದ ವಾಟರ್. ಕುದುರೆನ ನೀರ್ ಹತ್ರ ಕರ್ಕೊಂಡು ಹೋಗ್ಬೋದೇ ವಿನ ಕುದುರೆಗೆ ನೀರ್ ಕುಡ್ಸಕ್ ಆಗಲ್ಲ ನಾವು. ಉಡ್ಸಕ್ಕಾಗಲ್ಲ. ಸೊ Yes. ಅವೇಕ್ ಅನ್ನೋದು ಒಂದು ಸಮುದ್ರ. ಇಲ್ಲಿ ನೀವು ಒಂದ್ ಬೊಗಸೆ ನೀರ್ ತಗೊಳ್ತೀರಾ, ಬಕೆಟ್ ತಗೊಳ್ತೀವಿ. ಬಕೆಟ್ ತಗೊಳ್ತೀರಾ, ಅಥವಾ ಅಲ್ಲೇ ಮುಳುಗ್ಬಿಡ್ತೀರಾ, ನಂತರ ನಿಮಗ್ ಬಿಟ್ಟಿತ್ತು. ನೀವು ಕಲಿಯೋವಂಥದ್ದು ಅವೇಕ್ ಸಂಸ್ಥೆಗೆ ಹೋದಾಗ ಒಂದು ಎಂತ ಒಂದು ವಾತಾವರಣ ಅಂದ್ರೆ ಬರೇ ಬಿಸ್ನೆಸ್ ಅಂತೆ ಅಲ್ಲ. ಇವಾಗ ನಾವು ನನ್ನಂತವ್ರನ್ನ ನಾನು 100 ಜನ ನೋಡ್ತೀನಿ. ಅವ್ರಿಗೇನ್ ಪ್ರಾಬ್ಲಮ್ ಇತ್ತು ಬಿಸ್ನೆಸ್ ಅಲ್ಲಿ, ಇವ್ರಿಗೇನಿತ್ತು, ಇವ್ರ ಆ ಚಾಲೆಂಜ್ನ ಹೆಂಗ್ ಓವರ್ಕಮ್ ಮಾಡಿದ್ರು, ನಾನು ಈ ಚಾಲೆಂಜ್ನ ನನ್ನ ಬಿಸ್ನೆಸ್ ಅಲ್ಲಿ ಮಾಡಿದ್ರೆ ಕಷ್ಟ ಹೋಗ್ಬೋದಾ, ಒಂದು ಎಮೋಷನಲ್ ಬಾಂಡಿಂಗ್ ಬೆಳೆಯುತ್ತೆ, ಆ ಒಂದು ಸಿಸ್ಟರ್ಹುಡ್ ಬೆಳೆಯುತ್ತೆ ನಮ್ಮಲ್ಲಿ. ಅವಾಗ ನಮ್ಗೆ ಈ EDP ಪ್ರೋಗ್ರಾಮ್ ಅನ್ನೋದು ಗೊತ್ತಿರ್ಲಿಲ್ಲ, ಅಥವಾ ನಮ್ಗೆ ಯಾರು ಗೈಡ್ ಮಾಡೋ ಅಂತ ಒಂದು ಏನಿರ್ಲಿಲ್ಲ. ಅಂದ್ರೆ ನಾನು ಸಂಸ್ಥೆಯಲ್ಲಿ ಇದ್ದು ಕೂಡ ತಿಳ್ಕೊಂಡವ್ರು ಎಷ್ಟೋ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅವರೇ ಎದ್ದು ಬಿದ್ದು ಕಲ್ತಂತವ್ರು, ಒಂದು ಪ್ಯಾಷನ್ನ ಡ್ರೈವ್ ಮಾಡ್ಕೊಂಡು ಬಂದವರು. ಅದು ನಿಮ್ಗೆಲ್ಲ ಇಟ್ಸ್ ಆನ್ ದ ಪ್ಲಾಟರ್. ಕಮ್ ಟೇಕ್ ದಟ್ ಫುಡ್, ಈಟ್, ನೀವು ಬೆಳೀರಿ, ಜೊತೆಗೆ ಬೇರೆಯವ್ರನ್ನೂ ಬೆಳೆಸಿ. ಆ ಒಂದು ಸದುದ್ದೇಶದಲ್ಲಿ ಅವೇಕ್ ಸಂಸ್ಥೆ ನಿರಂತರವಾಗಿ 43 ವರ್ಷದಲ್ಲಿ ವಿ ಕ್ಯಾನ್ ಸೇ ದಟ್ ವಿ ಆರ್ ಕ್ಯಾರಿಂಗ್ ದಟ್ ಲೆಗಸಿ ಆಫ್ ವುಮೆನ್ ಆಂಟರ್ಪ್ರಿನರ್ಶಿಪ್. ನಾನು ಯಾವಾಗ್ಲೂ ಇಲ್ಲಿ ಬಂದಾಗ ಒಂದು ಹೇಳ್ತಾ ಇರ್ತೀನಿ, ಕೆಲ್ಸಕ್ಕೆ ಹೋಗೋರು ಮನೆ ಕಟ್ತಾರೆ, ಬಿಸ್ನೆಸ್ ಮಾಡೋರು ಸಾಮ್ರಾಜ್ಯ ಕಟ್ತಾರೆ ಅಂತ. Yeah. ತುಂಬಾ ಜನಕ್ಕೆ ಸಾಮ್ರಾಜ್ಯನೂ ಇಲ್ಲ, ಕೆಲ್ಸನೂ ಇಲ್ಲ, ಕೆಲಸದಲ್ಲಿ ಗುರಿನೂ ಇಲ್ಲ, ಹ್ಮ್. ಜೀವನದಲ್ಲಿ ಗುರಿನೂ ಇಲ್ಲ. ಹ್ಮ್. ಈ ತರ ಜೀವನ ಮಾಡ್ತಾರೋ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಿ ನೀವು? ಅವ್ರಿಗೆ ಏನ್ ದಾರಿ ತೋರಿಸ್ತೀರಿ? ನಾನೊಂದು ಹೆಣ್ಮಗಳಾಗಿ, ಒಂದು ಹೆಣ್ಣು ಮಕ್ಕಳಿಗೆ ಆಗ್ಲಿ ಅಥವಾ ಒಂದು ಹ್ಯೂಮನ್ ಬೀಯಿಂಗ್ ಆಗಿದ್ದಾಗ ನಾವು ಒಂದು ಪರ್ಪಸ್ಗಂತ ಈ ಒಂದು ಭೂಮಿ ಮೇಲೆ ಬಂದಿರ್ತೀವಿ, ಎಸ್. ರೈಟ್? ಆ ಒಂದು ಪರ್ಪಸ್ ಇದ್ರೇನೆ ಒಂದು ಜೀವನಕ್ಕೆ ಒಂದು ಮೋಟಿವೇಶನ್, ಓಕೆ. ಒಂದು ಗುರಿ ಇರಬೇಕು. ಏನೋ ಹೇಳಿದ್ರು ಮಾಡಿದ್ರು, ಎಸ್ ದೊಡ್ಡವ್ರು ಹೇಳಿದಾಗ ಅದನ್ನ ತಗೋಬೇಕು, ಅನಲೈಸ್ ಮಾಡ್ಬೇಕು, ಎಸ್ ಇದನ್ನ ನನ್ನ ಲೈಫಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕು. ಒಂದು ಜೀವನದಲ್ಲಿ ಗೋಲೇ ಇಲ್ಲ, ಏನ್ ಮಾಡ್ಬೇಕು ಅಂತ ಒಂದು ಇದಿಲ್ಲ ಅಂದ್ರೆ, ಅದು ಎಸ್ಪೆಷಲಿ ಈಗಿನ ಒಂದು ಸೊಸೈಟಿಗೆ ನಾವು ಬಾಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಬೆಟರ್ ಲೇಟ್ ದನ್ ನೆವರ್ ಅಂದಂಗೆ ಪ್ರತಿಯೊಂದು ಹೆಣ್ಮಕ್ಳು ಎಚ್ಚೆತ್ಕೊಂಡ್ಲೇಬೇಕು. ಸೊ ಇವತ್ತು ನಿಮಗೆ ನಿಮ್ಮ ಅಪ್ಪ ಅಮ್ಮದಿರು ನಿಮ್ಗೆ ಓದೋಕೆ ಆಪರ್ಚುನಿಟಿ ಕೊಟ್ಟಿರ್ತಾರೆ, ಚೆನ್ನಾಗಿ ಓದಿ ಅಂತ ಹೇಳ್ತಾರೆ, ಕೆಲಸ ಮಾಡಿ ಅಂತಾರೆ, ನಿಮ್ ಇಷ್ಟ ಅದು ನೀವು ಕೆಲಸ ಮಾಡ್ಬೇಕಾ, ನಿಮ್ದೇ ಆದ ಸ್ವಂತ ಉದ್ಯೋಗ ಮಾಡ್ಬೇಕಾ ಅನ್ನೋ ಎಲ್ಲಾ ಆಪರ್ಚುನಿಟೀಸು ಈಗಿನ ಪೇರೆಂಟ್ಸ್ ಅಂತೂ ನಾನು 200% ಕಾನ್ಫಿಡೆಂಟು. ಆದ್ರೆ ಈಗಿನ ಒಂದು ಜನರೇಷನ್, ಈಗಿನ ಒಂದು ಮಕ್ಕಳು ಇವತ್ತಿನ ಒಂದು ಈಸಿ ಲೈಫ್ನ ನೋಡ್ಬೇಡಿ, ಈ ಒಂದು ಕ್ಷಣದ ಲೈಫ್ನ ಅನುಭವಿಸ್ಬೇಡಿ. ಇವತ್ತಿನ ಒಂದು 3 years 4 years ಈಸಿ ಲೈಫ್ನ you're going to make your rest of your life uneasy. Okay, so ಈ 3 ವರ್ಷನ ಅನ್ಈಸಿ ಮಾಡ್ಕೊಳ್ಳಿ, your rest of your life will be easy. ಏನಾರು ಒಂದು ಮಾಡಬೇಕು ಆ ಹೆಣ್ಮಕ್ಳಲ್ಲಿ. ನಾನು ಹೇಳಕ್ ಇಷ್ಟಪಡ್ತೀನಿ, women are born entrepreneurs. We are not made, we are born entrepreneurs. ಅಲ್ಲೇನೋ ಒಂದು ಬೋರ್ಡ್ ಇದೆ ನೋಡಿ ಮೇಡಮ್. Yes, future is female. ಕರೆಕ್ಟಾ? Yes, definitely sir, definitely. ಓಕೆ, ಸೊ ವಿ ಆರ್ ಬಾರ್ನ್ ಆಂಟರ್ಪ್ರಿನರ್ಸ್. ಇವಾಗ ನಮ್ಮ ತಾಯಂದಿರು ಅವ್ರು ಯಾವ ಬಿಸ್ನೆಸ್ಸು ಮಾಡಲಿಲ್ಲ, ಆದರೆ ಒಂಚೂರು ಕಂಪೇರ್ ಮಾಡಿ, ಒಂದು ಮನೆಯಲ್ಲಿ ದಿನ ಏನು ಅಡುಗೆ ಸಾಮಾನು ಏನೆಲ್ಲ ಸ್ಟಾಕಲ್ಲಿ ಇದೆಯಾ, ಪ್ಲಾನಿಂಗ್, ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಮನೇಲಿ ಎಲ್ಲ ಕೆಲಸ ಕ್ಲೀನಾಗಿ ಆಗಿದೆಯಾ, ಇನ್ ಟೈಮ್ಗೆಲ್ಲ ಎಕ್ಸಿಕ್ಯೂಷನ್ ಆಗಿದೆಯಾ, ಮನೆಗೆಲ್ಲ ಬಂದ್ರ, ಮಾನಿಟ್ರಿಂಗು, ಪ್ಲಾನಿಂಗು, ಎಕ್ಸಿಕ್ಯೂಷನ್ನು, ಫೈನಾನ್ಸ್ ಮ್ಯಾನೇಜ್ಮೆಂಟು ಅಮ್ದಿರು ಮಾಡಿದ್ರು. ಅದೇ ನಾವು ಬಿಸ್ನೆಸ್ಸಲ್ಲಿ ಕೂಡ ಮಾಡ್ತಿರೋದು.
ಅದನ್ನೇ ಬಿಸ್ನೆಸ್ ಅಂತ ನಾವು ಅನ್ಕೊಳ್ತಾ ಇದೀವಿ ಈಗ ಅಷ್ಟೇ. ಎಕ್ಸಾಕ್ಟ್ಲಿ. Yes. ಅದು ಅವಳಿಗೆ ಎಂಟೈರ್ ಮನೆನೇ ಬಿಸ್ನೆಸ್, ಒಂದು ಪ್ರಾಡಕ್ಟ್. ನಮ್ಗೆ ಏನೋ ಒಂದು ಸರ್ವಿಸ್ ಇರ್ಬೋದು, ಅಥವಾ ನಾನೇನೋ ಒಂದು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅದ್ರ ಮೇಲೆ. ಬಟ್ ವಿ ಆರ್ ಬಾರ್ನ್ ಆಂಟರ್ಪ್ರೆನರ್ಸ್. ಆ ಒಂದು ಸ್ಕಿಲ್ ನಮ್ಮಲ್ಲಿ ಆಲ್ರೆಡಿ ನಾವು ಹುಟ್ಟಿದಾಗ್ಲೇ ಇದೆ. ಅದನ್ನ ನೀವು ಇನ್ನೊಂದಷ್ಟು ಲೆವರೇಜ್ ಇಟ್. ಈಗಿನ ಹೆಣ್ಮಕ್ಳು ಯು ಶುಡ್ ಲಿವರೇಜ್ ಇಟ್. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಆಸೆ ಪಡ್ತೀರಾ, ಸೊ ಯು ಹ್ಯಾವ್ ಟು ಬಿ. ಇದೆಲ್ಲ ಒಂದು ಬರೋದು ಈ ಒಂದು ಗೋಲ್ ಇದ್ರೆ ಮಾತ್ರ. ನಮ್ಮಲ್ಲಿ ಆ ಒಂದು ವಿಷನ್ನು, ಆ ಒಂದು ಎಂಪವರ್ಮೆಂಟು, ಆ ಒಂದು ಚಾಲೆಂಜು, ರಿಸ್ಕ್ ತಗೋಬೇಕು. ರಿಸ್ಕ್ ಇದ್ರೇನೆ ದೇ ಸೇ ನೋ, ಇಫ್ ಯು ವರ್ಕ್ ಇನ್ ಪ್ರೆಷರ್ ಯು ವಿಲ್ ಹ್ಯಾವ್ ಪ್ಲೆಷರ್. ಕೆಲವರು ಹೆಣ್ಮಕ್ಳಿಗೆ, ನಮ್ಮ ಎಸ್ಪೆಷಲಿ ಕರ್ನಾಟಕದಲ್ಲಿರೋ ಹೆಣ್ಮಕ್ಳಿಗೆ ಹ್ಮ್. ಹಿಂಜರಿಕೆ ಜಾಸ್ತಿ. ಹಿಂಜರಿಕೆ ಜೊತೆಗೆ ಭಯ. ಹ್ಮ್. ಹಿಂಜರಿಕೆನು ಮಾತಾಡಕ್ಕೆ ಹೆಂಗೆ, ಅವ್ರ ಹತ್ರ ಕೇಳೋದು ಹೆಂಗೆ ಅಂತ ಒಂದಾದ್ರೆ, ಇನ್ನೊಂದು ಹಿಂಗ್ ಮಾಡ್ಬಿಟ್ರೆ ಹಿಂಗ್ ಏನಾಗ್ಬಿಡುತ್ತೋ. ಇವೆರಡು ಬೇರೆ ಬೇರೆ ಆದ್ರೂ ಕೂಡ ಇದು ತುಂಬಾ ಜನರಲ್ ಇದೆ. ಇದಕ್ಕೆ ಏನ್ ಸೊಲ್ಯೂಷನ್ ಹೇಳಿ? ಖಂಡಿತ. ನಮ್ಮ ಈ ಒಂದು 43 ವರ್ಷದ ಎಕ್ಸ್ಪೀರಿಯನ್ಸ್ ಅವೇಕಲ್ಲಿ ನಾವು ಉತ್ತರ ಕರ್ನಾಟಕದ ಕಡೆ ಹೋದಾಗ ತಲೆ ಮೇಲೆ ಮುಸ್ಕ್ ಹಾಕೊಂಡು ಹೆಸರೇನಮ್ಮ ಅಂತ ಒಂದು ಹೆಣ್ಣುಮಗಳು ಇನ್ನೊಂದು ಹೆಣ್ಮಗಳು ಕೇಳಿದ್ರೆ ಹ್ಮ್. ಹೆಸರು ಹೇಳ್ತಿರ್ಲಿಲ್ಲ. ಏನ್ ಮಾಡ್ತೀರಾ ನೋಡಿ. ಓಕೆ, ಸೊ ನೋಡಿ. ಇಂಥ ಒಂದು ಹೆಣ್ಣು ಮಕ್ಕಳನ್ನ ನಾವು ಆ ಒಂದು ಉತ್ತರ ಕರ್ನಾಟಕ ಬಿಜಾಪುರ ಬಾಗಲಕೋಟಲ್ಲಿ ಹೊರಗೆ ತಂದು ಒಂದು 200-250 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅದನ್ನ 148ರಿಂದ 150 ಜನ ಆ ಒಂದು ಬಿಸ್ನೆಸ್ಗೆ ಬಂದಿದ್ದಕ್ಕೆ ಅವೇಕ್ಗೆ 68 ಕಂಟ್ರಿಯಲ್ಲಿ ರೆಕಗ್ನೈಸ್ ಮಾಡಿ ವಿ ಬ್ಯಾಕ್ ದ ಫಸ್ಟ್ ಕ್ಯಾಶ್ ಪ್ರೈಸ್ ಅವಾರ್ಡ್ ಆಫ್ 40 lakhs ಇನ್ 1999. ಆ ಒಂದು ಪವರ್ ಈ ಒಂದು ಸಂಸ್ಥೆಗಿದೆ. ಎಸ್. ಓಕೆ, ಸೊ ಹೆಣ್ಮಕ್ಳಿಗೆ ಆ ಫಿಯರ್ ಆಫ್ ರಿಜೆಕ್ಷನ್ ಅನ್ನೋದು ಖಂಡಿತ ಇರುತ್ತೆ. ಒಂದು ಭಯ, ಏನೋ ಹೆಚ್ಚು ಕಮ್ಮಿ ಹಾಡ್ಕಣಿ ಇವಾಗ ಹಸ್ಬೆಂಡ್ ಹತ್ರ ಇಸ್ಕೊಂಡು ಹಾಕಂತ ದುಡ್ಡು, ಅಥವಾ ಬ್ಯಾಂಕಿಂದ ತಗೊಂಡಿದ್ದೀನಿ, ಏನಾದ್ರು ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ರೆ ಏನ್ ಮಾಡ್ಬೇಕು, ಚಾಲೆಂಜ್ ಎಲ್ಲಿಲ್ಲ ಹೇಳಿ. ಇವಾಗ ನೀವು ಕೆಲ್ಸಕ್ಕೆ ಹೋಗ್ತೀರಾ, ನಿಮ್ಗೆ ಕೆಲ್ಸಕ್ಕೆ ಒಂದು ಅಪಾಯಿಂಟ್ಮೆಂಟ್ ಆದ್ರೆ ನಿಮಗೆ ಲೈಫ್ ಪೂರ್ತಿ ಅವ್ರು ಕೆಲಸ ಕೊಡ್ತಾರೆ ಅಂತ ನಿಮ್ಗೆ ಏನ್ ಗ್ಯಾರಂಟಿ? ಏನು ಗ್ಯಾರಂಟಿ? ಅಲ್ಲೂ ಫಿಯರ್ ಉಂಟಾ? ಕರೆಕ್ಟ್. ರೈಟ್. ಸೊ ಆ ಒಂದು ನೀವು ರಿಸ್ಕ್ ತಗೊಂಡ್ಲಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ಒಂದು ರಿಸ್ಕ್ ತಗೊಂಡು ನೀವು ಫಸ್ಟ್ ಟೈಮ್ ಅಡಿಗೆ ಮಾಡಿದಾಗ ಅದು ಕೆಟ್ಟೋಗ್ಲಿ ಬಿಡಿ, ನೋ ಪ್ರಾಬ್ಲಮ್, ಕಲಿತೀರಾ. ಓಕೆ, ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ನಮ್ಮ ದೊಡ್ಡವರು, ಹಿರಿಯರು, ಅನುಭವ ಉಳ್ಳವರು ಹೇಳಿದ್ದಾರೆ. Yes. ಸೊ ಯು ಹ್ಯಾವ್ ಟು ಟ್ರೈನೇ ಮಾಡ್ದಿರಾ ನಾನು ರಿಜೆಕ್ಷನ್ ಆಗ್ಬಿಡ್ತೀನಿ, ನನ್ಗೆ ಭಯ ಮಾಡಿದ್ರೆ ಅಂತಂದ್ರೆ ಜೀವನದಲ್ಲಿ ಎಂಥದೂ ಆಗೋದಿಲ್ಲ. ಯು ಹ್ಯಾವ್ ಟು ಒಂದಲ್ಲ ಒಂದು ರೀತಿಯಾದ ಒಂದು ಸೊಲ್ಯೂಷನ್ ಖಂಡಿತ ಇದ್ದೇ ಇರುತ್ತೆ. ಓಕೆ, ಕೆಲವರು ಸಣ್ಣ ಪ್ರಮಾಣದಲ್ಲಿ ಎಡಬಹುದು, ಕೆಲವರು ದೊಡ್ಡ ಪ್ರಮಾಣದಲ್ಲಿ ಎಡಬಹುದು, ಬಟ್ ಬೋತ್ ವುಡ್ ಹ್ಯಾವ್ ಲರ್ನ್ಡ್ ಅ ಲೆಸನ್. ಅಂಡ್ ಎಡದವರು, ಆ ಭಯ ಇದ್ದವರೇ ಮುಂದಕ್ಕೆ ಬಂದಿರೋದು. ನೀವು ಹೇಳಿರೋ ಮಾತಿಗೆ ಮೋಸ್ಟ್ಲಿ ನಮ್ಮ ಟೈಟ್ಲು ಫಿಯರ್ಲೆಸ್ ಫೌಂಡರ್ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. ಫಿಯರ್ಲೆಸ್ ಫೌಂಡರ್ ಅಂದ್ರೆ ನಿಮ್ ಪ್ರಕಾರ ಏನು? ನಮ್ಮ ಪ್ರಕಾರ ಅಂತ ಹೇಳಿದ್ರೆ, ಇವಾಗ ಒಂದು ಆಂಟರ್ಪ್ರಿನರ್ಶಿಪ್ ಅನ್ನೋದು ಸಮಾಜದಲ್ಲಿರುವಂತ ಬೇರೆ ಎಲ್ಲಾ ಒಂದು ವರ್ಗದ ಪ್ರೊಫೆಷನ್ಗಿಂತ ವಿಭಿನ್ನವಾದದ್ದು. ವಿ ಸ್ಟ್ಯಾಂಡ್ ಅಪಾರ್ಟ್. ಓಕೆ. ಓಕೆ, ನಮಗೆ ಸೆಕ್ಯೂರಿಟಿ ಇರಲ್ಲ, ಫೈನಾನ್ಷಿಯಲ್ ಸೆಕ್ಯೂರಿಟಿ. ಈ ಮಂತ್ ನನಗೆ ಒಳ್ಳೆ ಬಿಸ್ನೆಸ್ ಆದ್ರೆ ನೆಕ್ಸ್ಟ್ ಮಂತ್ ನಾನು ಲಾಸ್ ಅಲ್ಲಿ ಇರ್ಬೋದು. ಪ್ರತಿಯೊಂದು ದಿನ ಚಾಲೆಂಜ್. ಇವತ್ತು ಕೆಲಸದವ್ರು ಬಂದ್ರ ಇಲ್ವಾ, ನನ್ನ ಕ್ಲೈಂಟ್ ಕಸ್ಟಮರ್ ನನ್ಗೆ ಆರ್ಡರ್ ಕೊಟ್ರಲ್ಲ, ಅವ್ರು ನನ್ಗೆ ಪೇಮೆಂಟ್ ಮಾಡ್ತಾರ ಇಲ್ವಾ ಅನ್ನೋ ಪ್ರತಿ ದಿನ ಭಯದಲ್ಲೇ ನಾವು ಮುಂದಕ್ಕೆ ಹೋಗ್ಬೇಕು. ಬಟ್ ಅದು ಸಾಧನೆ ಮಾಡಿ ನನ್ನಂತವ್ರಿಗೆ ಇನ್ನೂ ಒಂದು 10 ಜನ ಹೆಣ್ಮಕ್ಳಿಗೆ ನನ್ನ ಆಫೀಸಲ್ಲೋ ಫ್ಯಾಕ್ಟ್ರಿಲೋ ಕೆಲಸ ಕೊಟ್ಟು ಅವ್ರ ಫ್ಯಾಮಿಲಿಗೆ ಒಂದು ಸಪೋರ್ಟಿವ್ ಆಗಿದ್ದಾಗ ಆ ಫಿಯರ್ ಅನ್ನೋದು ಏನಾಗುತ್ತೆ ಹೇಳಿ, ಎಲ್ಲ ಹೋಗಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗಿ ಒಂದು ಫೌಂಡರ್ ಆಗ್ಬಿಡ್ತೀನಿ. ಎಕ್ಸಾಕ್ಟ್ಲಿ. ನಾವು ಜಾಬ್ ಸೀಕರ್ಗಿಂತ ಜಾಬ್ ಪ್ರೊವೈಡರ್ ಆದಾಗ ಎಷ್ಟು ಒಳ್ಳೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಹೆಣ್ಣುಮಕ್ಳಿಗೆ ಎಕ್ಸ್ಪೆಷಲಿ ವಿಮೆನ್ ಆಂಟರ್ಪ್ರಿನರ್ಸ್ ನಾನು ಕೇಳದಂಥದ್ದು ನನ್ನ ಅನುಭವದಲ್ಲಿ, ವಿಮೆನ್ ಆಂಟರ್ಪ್ರಿನರ್ಸ್ ವಿಲ್ ಬಿ ಮೋರ್ ಹ್ಯಾಪಿ ವೆನ್ ವಿ ಆರ್ ಸ್ಯಾಟಿಸ್ಫೈಡ್ ರಾದರ್ ದೆನ್ ಸಕ್ಸಸ್ಫುಲ್. ನಾವು ಸ್ಯಾಟಿಸ್ಫೈಡ್ ಆಂಟರ್ಪ್ರಿನರ್ ಆದಾಗ ನಮ್ಗೆ ಸಿಗೋ ಖುಷಿ, ಇವಾಗ ಗಂಡು ಮಕ್ಕಳು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಕೇಳ್ತಾರೆ. ಎಷ್ಟೋ ಜನ ಗಂಡು ಮಕ್ಕಳು ಎಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಪೀಪಲ್, ವೈ ನಾಟ್ ವಿಮೆನ್ ಅಂತ ನಮ್ಗೆ ಇದು ಮೀಟಿಂಗ್ ಒಳಗೆ ಕೇಳ್ತಾರೆ. ನಾವು ಹೇಳ್ತೀವಿ, ಸರ್, ವಿಮೆನ್ ಇಸ್ ಮೋರ್ ಸ್ಯಾಟಿಸ್ಫೈಡ್ ದ್ಯಾನ್ ಸಕ್ಸಸ್ಫುಲ್. ವಿ ವೇರ್ ಮಲ್ಟಿಪಲ್ ಕ್ಯಾಪ್ಸ್. ಫ್ಯಾಮಿಲಿ ಇರುತ್ತೆ, ಬಿಸ್ನೆಸ್ಸು ಮಾಡ್ತೀವಿ, ಫ್ಯಾಮಿಲಿನೂ ನೋಡ್ತೀವಿ, ಬಿಸ್ನೆಸ್ಸು ಮಾಡ್ತೀವಿ, ದೊಡ್ಡವ್ರನ್ನೂ ನೋಡ್ತೀವಿ, ಬಿಸ್ನೆಸ್ಸು ಮಾಡ್ತೀವಿ, ಗಂಡ ಮಕ್ಕಳನ್ನ ಎಲ್ಲರೂ ನೋಡ್ಕೊಳ್ತೀವಿ. ಅದೇ ಒಂದು ಮೆನ್ ಮಾಡ್ತಾರ, ಒಂದು ಬಿಸ್ನೆಸ್ಗೆ ಹೋದಾಗ ದೇ ಆರ್ ಓನ್ಲಿ ಒನ್ ವೇ ಥಿಂಕಿಂಗ್. ಅವ್ರಿಗೆ ಅದು ಬಿಟ್ಟು ಮನೆ ಸ್ಟೆಪ್ ಆಚೆ ಮಾಡಿದ ಕೂಡಲೇ ದೇ ಫರ್ಗೆಟ್ ಎವ್ರಿಥಿಂಗ್. ಫ್ಯಾಮಿಲಿ ಇದೇನದೇ ಮರ್ತೋಗ್ತೀವಿ. ನಾವು ಹಂಗಲ್ಲ. ಆಫೀಸಲ್ಲಿ ಕೂತಿದ್ರು ಸ್ಕೂಲಿಂದ ಮಗು ಬಂತ, ಊಟ ಮಾಡಿದ್ರ, ನಮ್ಮ ಮನೆಯವರು ಹೋದ್ರ, ಬಾಗ್ಲಾಕೊಂಡು ಹೋದ್ರ, ಸರಿ ಕ್ಲೀನಾಗಿ ಲಾಕ್ ಮಾಡ್ಕೊಂಡು ಹೋದ್ರ, ಮನೇಲಿರೋ ಪೇರೆಂಟ್ಸ್ ಊಟ ಮಾಡಿದ್ರ, ಮೆಡಿಸಿನ್ಸ್ ತಗೊಂಡ್ರ, ಕಾಲ್ ಮಾಡು. ವಿ ಆರ್ ಮಲ್ಟಿ ಟಾಸ್ಕಿಂಗ್. ಅಷ್ಟಲ್ದಿರ ಒಂದು ಹೆಣ್ಣು ಮಗಳಿಗೆ ಒಂದು ನವಶಕ್ತಿ ರೂಪ ಕೊಟ್ಟಿದಾರ. ಸೊ ಶೀ ಈಸ್ ಬಾರ್ನ್ ಫಿಯರ್ಲೆಸ್. ಆ ಒಂದು ಜಸ್ಟ್ ಏನ್ ಹೇಳ್ತಾರಲ್ಲ, ಆ ಒಂದು ಡೈಮಂಡಿಗೆ ಯು ನೀಡ್ ಒನ್ ಕೈಂಡ್ ಆಫ್ ಒಂದು ಪಾಲಿಶ್ ಕೋಟಿಂಗ್ ಬೇಕು. ಸೊ ಅದಕ್ಕೆ ಅಫ್ಕೋರ್ಸ್ ನಮ್ಮಲ್ಲಿರೋಂಥ ಪೇರೆಂಟ್ಸ್ ಇರ್ಬೋದು, ಬ್ರದರ್ಸ್, ಸಿಸ್ಟರ್ಸು, ಹಸ್ಬೆಂಡು, ಆ ಒಂದು ಕೋಟಿಂಗ್ ಈಗಿನ ಕಾಲಕ್ಕಂತೂ ಕೊಟ್ಟೇ ಕೊಡ್ತಾರೆ. ಯು ಶುಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಯು ಶುಡ್ ಮೇಕ್ ದ ಪ್ರಾಫಿಟ್ ಔಟ್ ಆಫ್ ಇಟ್. ಯು ಶುಡ್ ಪುಟ್ ಇನ್ ಯೋರ್ ಸೆಲ್ಫ್.
ಕಡೆಯದಾಗಿ ಒಂದು ಪ್ರಶ್ನೆ ಭುವನ್ ಅವರೇ, ಏನಂತ ಹೇಳಿದ್ರೆ ಕಾಲೇಜ್ ಓದ್ಬೇಕಂದ್ರೆ ಫೈನಲ್ ಇಯರ್ ಓದ್ತಾರೋ ಅಂತ ಹೆಣ್ಮಕ್ಳಿಗೆ ಹ್ಮ್. ಅವರ ಗುರಿ ಯಾವ ಕಡೆಗಿರ್ಬೇಕು, ಹ್ಮ್. ಅವ್ರು ಯಾವ ನಿಟ್ಟಲ್ಲಿ ಹೋಗ್ಬೇಕು, ಇದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಹೌದು. ನಾವು ತುಂಬಾ ಜನಕ್ಕೆ ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಗೊತ್ತಿಲ್ಲ ಸರ್, ಕೆಲ್ಸಕ್ಕೆ ಸೇರ್ಬೇಡ ಅಂತಿದ್ದೀನಿ ಸರ್, ಅದೇ ಆಗಿಲ್ಲ ಅಂತೇಳಿ ಏನ್ ಮಾಡೋದು ಸರ್, ಮನೇಲಿ ಮದುವೆ ಮಾಡಕ್ಲಾದ್ರೆ ಮದುವೆ ಮಾಡ್ಕೊಳ್ತೀನಿ ಸರ್, ಹ್ಮ್. ಏನೋ ಇಲ್ಲ ಸರ್, 1 ವರ್ಷ ಜಾಬ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅವ್ರ ಕ್ಲಾರಿಟಿನೇ ಇಲ್ಲ ಅವ್ರಿಗೆ. ಹ್ಮ್. ನಾವೇನ್ ಮಾಡ್ಬೇಕು ಅಥವಾ ಇದು ಮಾಡ್ಬೇಕಾ, ತುಂಬಾ ಜನ 195 ಜನ ಕ್ಲಾರಿಟಿ ಇಲ್ಲ. ಎಕ್ಸಾಕ್ಟ್ಲಿ. ಅವ್ರಿಗೆ ಏನ್ ಮಾಡೋದು, ಅವ್ರಿಗೆ ಹೆಂಗೆ ಅವ್ರನ್ನ ಒಂದು ಕರೆಕ್ಟ್ ರೂಟ್ ತರೋದು? ತುಂಬಾ ಬಹಳ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ನೇ ಅವ್ರು ನಮ್ಮ ಸಮಾಜನ ಮುಂದಕ್ಕೆ ತಗೊಳ್ಳೋ ಅಂತ ನಮ್ಮ ಒಂದು ಸಿಟಿಸನ್ಸ್. ಸೊ ಸಾಧಾರಣವಾಗಿ ನಾವೇನ್ ಹೇಳ್ತೀವಿ ಅವ್ರಿಗೆ ಅಂತ ಹೇಳಿದ್ರೆ, ಒಂದು ಅಫ್ಕೋರ್ಸ್ ನೀವು ಹೇಳ್ದಂಗೆ ಅವ್ರಿಗೆ ಕ್ಲಾರಿಟಿನೇ ಇರಲ್ಲ. ಇಲ್ಲಾಂದ್ರೆ ಹೈ ಎಂಡ್ ಕ್ಲಾರಿಟಿ ಇರುತ್ತೆ. ಏನು ಅಂದ್ರೆ ನಾನು MBA ಮಾಡಿದೀನಿ, ನೆಕ್ಸ್ಟ್ ನನ್ಗೆ ವೈಟ್ ಕಾಲರ್ ಜಾಬ್, ಹೋಗಿದ್ ಕೂಡ್ಲೆ ನನಗೆ 1 lakh 1.5 lakh per month ಕೊಟ್ಬಿಡ್ಬೇಕು ಕೆಲಸ ಸಂಬಳ. ಸೊ ನಾನು ಎಷ್ಟೊತ್ತೇ ಕೇಳಿದೀನಿ, ನಿನ್ ಸ್ಕಿಲ್ ಸೆಟ್ ಏನಮ್ಮ, ನೀನ್ MBA ಅಷ್ಟೇ ಒಂದು ಡಿಗ್ರಿ, ನಿನ್ ತರ 1000 ಜನ ಡಿಗ್ರಿ ತಗೊಂಡಿದ್ದಾರೆ, ಪ್ರತಿ ವರ್ಷ ತಗೊಳ್ತಾರೆ. ಪ್ರತಿ ವರ್ಷ ತಗೊಳ್ತಿರ್ತಾರೆ, ಪ್ರತಿ ವರ್ಷ ಎಷ್ಟೋ ಲಕ್ಷ ಇಂಜಿನಿಯರ್ಸ್ ಆಚೆ ಬರ್ತಾರೆ. ಓಕೆ, ಸೊ ಅದ್ರಲ್ಲಿ ಬೇಸ್ ವಿನ್ ಆಗೋರು ಯಾರು? ಓಕೆ, ಒಂದೇನಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ಗ್ರಾಜುಯೇಷನ್ ಮುಗಿಸ್ಕೊಂಡ್ ಬಂದು ನಿಮ್ನ ಬಿಸ್ನೆಸ್ ಶುರು ಸಡನ್ ಆಗಿ ಮಾಡಿ ಅಂತಾನೆ ಹೇಳಲ್ಲ. 1 ವರ್ಷ 2 ವರ್ಷ ನೀವು ಓದಂತದ್ ಕೆಲಸ ಮಾಡಿ. ಕೆಲಸ ಮಾಡಿದಾಗ ನಿಮಗೆ ಒಂದು ಕೆಲ್ಸದ ವಾತಾವರಣ, ಅಲ್ಲಿನ ಒಂದು ಎಷ್ಟು ಕಷ್ಟ ಒಂದು ಆ ಕೆಲ್ಸನ ನಾನು ಹಿಡಿದು ಇಟ್ಕೊಳ್ಳೋದು, ನಾನೊಂದು ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು. ಇವತ್ತು ನಾನು ಮಾಡ್ಲಿಲ್ಲ ಅಂದ್ರೆ ನಾನು ಎನಿ ಟೈಮ್ ನೆಕ್ಸ್ಟ್ ಡೇ, ಇವಾಗ ಅದು ಗೌರ್ಮೆಂಟ್ ಕೆಲಸ ಎಲ್ಲ ನಿಮ್ಗೆ ನೋಟಿಸ್ ಕೊಟ್ಟು ಹೇಳಿ ಮಾಡಿ ಅಂತದ್ದು. ಸೊ ಇವತ್ತು ನೀವು ಪ್ರತಿ ಕ್ಷಣನೂ ನೀವು ಪ್ರೂವ್ ಮಾಡ್ಕೋಬೇಕು, ಎಸ್ ನಾನು ಈ ಕೆಲ್ಸದಲ್ಲಿ ನಾನು ಅರ್ಹಳು, ಐ ಆಮ್ ಅಪ್ಸ್ಕಿಲ್ಲಿಂಗ್ ಇಟ್. ಸ್ಕಿಲ್ ಸೆಟ್ ಅಲ್ಲ, ಇವಾಗ ನಾವು ದ ನ್ಯೂ ಬಸ್ ಮುಂಚೆ ಹೇಳೋರು ಅಲಾಂಗ್ ವಿತ್ ಯೋರ್ ಕ್ವಾಲಿಫಿಕೇಶನ್ ಯು ಶುಡ್ ಹ್ಯಾವ್ ಸ್ಕಿಲ್ ಸೆಟ್ಸ್ ಅಂತ. ಈಗ ಸ್ಕಿಲ್ ಸೆಟ್ ಅಲ್ಲ, ಎವ್ರಿ ಡೇ ಯು ಶುಡ್ ಕೀಪ್ ಅಪ್ಸ್ಕಿಲ್ಲಿಂಗ್. ಅಪ್ಸ್ಕಿಲ್ ಇಲ್ಲ ಅಂದ್ರೆ ಯು ವೇರ್ ನೋವೇರ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಯಾವತ್ತೋ ಒಂದು ದಿನ ಕೂತು ನೀವು ರಿಗ್ರೆಟ್ ಮಾಡೋಕ್ ಮುಂಚಿತವಾಗಿ ಎಚ್ಚೆತ್ಕೊಳ್ಳಿ, ಸ್ಕಿಲ್ ಮಾಡ್ಕೊಳ್ಳಿ, ಅಪ್ಸ್ಕಿಲ್ ಮಾಡ್ಕೊಳ್ಳಿ. ಕಲಿತಾ ಇರೋದ್ರಿಂದ ಲಾಸ್ ಅಂತೂ ಏನಿಲ್ಲ. ಓಕೆ, ನೀವು ಕಲ್ತಂತದ್ದು ಎಲ್ಲೋ ಒಂದು ಪ್ರಯೋಜನ ಬಂದೇ ಬರುತ್ತೆ. ಸೊ ಬೀಟ್ ಎನಿಥಿಂಗ್, ಒಂದು ಕೆಲಸದಲ್ಲಿ ಸಣ್ಣದು ದೊಡ್ಡದು ಅಥವಾ ಒಂದು ಬಿಸ್ನೆಸ್ ಅಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ. ಸೊ ಮಾಡಿ ಒಂದು ಕೀಪ್ ಇಟ್ ಟು ಯೋರ್ ಹಾರ್ಟ್, ಕೀಪ್ ಇಟ್ ವಿತ್ ದ ಪ್ಯಾಷನ್ ಅಂಡ್ ಸಣ್ಣದಾಗ್ಲೇ ದೊಡ್ಡದಾಗೋದು. ಹನಿ ಹನಿ ಗೂಡಿದ್ರೇನೆ ಹಳ್ಳ. ಸೊ ಒಂದು ಹನಿ ಒಂದು ಅಷ್ಟು ನೀರ್ ಹಾಕಿದ್ರೇನೆ ಒಂದು ಬಕೆಟ್ ಅಥವಾ ನೀರು ಅಥವಾ ಒಂದು ಸಮುದ್ರ. ಸೊ ಏಕ್ದಮ್ ಒಂದೇ ದಿನ ದೊಡ್ಡವರು ಇನ್ಫೋಸಿಸ್ ಆಗ್ಲಿ, ಅವರು ಒಂದು ಸಣ್ಣ ಗ್ಯಾರೇಜ್ ಅಲ್ಲಿ ಶುರು ಮಾಡಿದಂತವ್ರು, ಸುಧಾಮೂರ್ತಿ ಮೇಡಮ್, ನಮ್ ನಾರಾಯಣ ಮೂರ್ತಿ ಸರ್, ಅಥವಾ ಕಿರಣ್ ಮಜುಂದಾರ್ ಸರ್ ಕೂಡ ಅವರು ಒಂದು ಸಣ್ಣದಾಗೆ ಶುರು ಮಾಡಿದ್ದು. ಯಾವಾಗ್ಲೂ ಸಣ್ಣದಿಂದನೇ ದೊಡ್ಡದಾಗೋದೇ ಹೊರತು ದೊಡ್ಡದು ಯಾವತ್ತೂ ಸಣ್ಣಗೆ ಹಾಕ್ಬಾರ್ದು. ಒಂದು ಧ್ಯೇಯ ಇಟ್ಕೊಳ್ಳಿ, ಗುರಿ ಇಟ್ಕೊಳ್ಳಿ. ಸುಮಾರು ಸಂಸ್ಥೆಗಳಿದೆ, ಸುಮಾರು ನಿಮ್ಮ ಕಾಲೇಜ್ಗಳಲ್ಲೇ ಈ ಒಂದು ಆಂಟರ್ಪ್ರಿನರ್ಶಿಪ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ಅಥವಾ ಒಂದು ಅರಿವನ್ನ ನಿಮ್ಗೆ ಮೂಡಿಸ್ತಿದ್ದಾರೆ. ಸೊ ಒಂದು ಲೈಫ್ ಅನ್ನ ಸೀರಿಯಸ್ ತಗೊಳ್ಳಿ. ನಾವ್ ಅದೇ ಹೇಳೋದು, ಕಾಲೇಜ್ 2nd PUC ವರ್ಗೂ ಆರಾಮಾಗಿ ಖುಷಿಯಾಗಿರಿ, ಡಿಗ್ರಿ 2nd ಇಯರ್ ಡಿಗ್ರಿವರೆಗೂ ಒಂದು ಒಳ್ಳೆ ಕಾಲೇಜ್ ವಾತಾವರಣ ಎಂಜಾಯ್ ಮಾಡಿ, ಫೈನಲ್ ಇಯರ್ ಬಂದಾಗ ಸೀರಿಯಸ್ ಆಗಿ ನೀವು ಮುಂದೆ ಜೀವನ ರೂಪ ಕಟ್ಕೋಬೇಕು. ಇದೇ ತರ ಆಟ ಆಡ್ತಾ ಇದ್ದಾಗ ನಮ್ಗೆ ಯಾರು ಬೆಲೆ ಕೊಡೋದಿಲ್ಲ. ಸೊ ನೀವು ಒಂದು ಬೆಲೆ ಬಾಳುವಂತ ಒಂದು ನಾಗರಿಕರಾಗ್ಬೇಕೆ ಹೊರತು ಹುಡುಗಾಟಿಗೆ ಆಡಾಟಿಕೆ ಆಗೋವಂತ ನಾಗರಿಕ ಆಗ್ಬಾರ್ದು. ಅವೆಲ್ಲ ಒಂದು ಸ್ಟೇಜಸ್ ಇರುತ್ತೆ, ಅವೆಲ್ಲ ಡೆಫಿನೆಟ್ ಆಗಿ ನೀವು ಎಂಜಾಯ್ ಮಾಡ್ಬೇಕು. ಆಟ ಆಡ್ಬೇಕು, ಮಸ್ತಿ ಮಾಡ್ಬೇಕು, ಏನಪ್ಪಾ ಅಂದ್ರೆ ಕಾಲೇಜಲ್ಲಿ ಕೀಟ್ಲೆಗಳು ಮಾಡ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು. ಬಟ್ ಟೈಮ್ ಬಂದಾಗ ಸೀರಿಯಸ್ ಆಗ್ಲೇಬೇಕು. ಸೊ ನಮಗೆ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಸೊ ನೀವು ಒಂದು ಏನಪ್ಪಾ ಅಂದ್ರೆ ರೆಸ್ಪಾನ್ಸಿಬಲ್ ನಾಗರಿಕರಾಗಬೇಕಾದ್ರೆ ಒಂದು ಸ್ಟೆಪ್ಸ್ ಅನ್ನ ನೀವು ತಗೋಬೇಕು. ಸೊ ಬಿ ದಟ್ ರೆಸ್ಪಾನ್ಸಿಬಲ್ ಸಿಟಿಸನ್ and enjoy your life. So again I would say that without pressure there is no pleasure. ಥ್ಯಾಂಕ್ ಯು ಭುವನ್ ಅವರೇ, ಇವತ್ತು ಬಂದು ಅಮೂಲ್ಯವಾದ ಸಮಯವನ್ನ ಮತ್ತು ನಿಮ್ಮ ದಿಟ್ಟ ಹೋರಾಟದ ದಿನಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಯ್ತು. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮುರಳಿ ಅವರೇ. ಕಾರ್ಯಕ್ರಮ ನೋಡಿದ್ರಲ್ಲ, ದಿಟ್ಟ ಮಹಿಳೆಯ ಹೋರಾಟದ ದಿನಗಳನ್ನ ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಮತ್ತೆ ಹೊಸ ದಿಟ್ಟ ಮಹಿಳೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.